ಗೋವಿಂದ ಗೋವಿಂದಕ್ಕೆ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ Hello. 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 ಕಟ್ಟಾವಡ ಕಂಬ ಬೋಡ मोदा दिल माया मिलना महिमेजनु ಪೊಗಳದಳಬಲ ಧರಣಿಯನು ಪೊತ್ತಿಟ್ಟ ಮಹಟೇ ಜಗರಿದೋ
ಬಾಹಿರೆ ಶರಣು ಶ್ಯಾಮಲ ರೂಪಿಣೆ ಶರಣು ಶಂಕರ್ ಗೌರಿ ಪಾದದೆ ಶರಣು ಭಡಿರಣ ಪೂರಿಣೆ ಶರಣು ಶರಣು ಶಂಕರ ಪ್ರಿಯ ದೇವಿ ತಮನ್ ಶಂಕರೋ ಹಗೆ ನಮು ನಮು ಶರಣು ಶರಣು ಸರಿಗೆಲ್ಲವೂ ತಿರಿ ಎಂಬಡುವಿನ ಚರಣವನರಿಗಳು ಶರಣಾಗತ ರಕ್ಷಾಮನಿನರ ಗಗನ ಬೆಲವನ ನಾಭೆ ಗಗನ ಬೆಲವನ ನಾಭೆ ಗಗನ ಬೆಲವುನ ನಾಭೆ विघ्नकांत निवारणी कतरणी विघ्नाटवी अव्यवाय विघ्नौ व्यानकुलाभिमान गरुडो विघ्ने पंचानना विघ्नो तुंगगिरि प्रभेदन पविहिं विघ्नाधि कुंभ भवा
विघ्नौघ प्रकुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गशाकुशधारि उरगभूषण रोगे उरगभूषण सुकुमार गज बदलर चरण गमन रति ಎತ್ತಿರ ಆರತಿ ಬೆಳಗಿರಿ ಗಜ ಮುಖರವಗೆ ಗಣಪಗೆ ಗಜಮುಖ ನಾನಿಲ್ಲ ಪಾದ ಬನವೇ ದೇವಾ ನಿಜವಾಗಿ ಕರುಣಿಸು ಮರಗಳ ಪ್ರಭುವೇ ನಿಜವಾಗಿ ಕರುಣಿಸು ಮರಗಳ ಪ್ರಭುವೇ ಗಜಮುಖ ನಾನಿನ ಪಾದ ಬನನುವೆ ನಿಜವಾಗಿ ಕರುಣಿಸು ಮರಗಳ ಪ್ರಭುವೇ ದೇವಾ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಮಹೇಶ್ವರ ಪುತ್ರ ಗಜಮುಖ ನಾನಿಲ್ಲ ಪಾದ ಬಾನನುವೆ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ತೊಂದರದಿಲ್ಲದೆ ಚಿಂದರದಿಲ್ಲದೆ ತೊದಿದಿಲ್ಲದೆ ಚಿಂದರದಿಲ್ಲದೆ ತುಂದರದಿಲ್ಲದ ತೊಂ ಚಿಂದರದಿಲ್ಲದೆ ಚಿಂದರದಿಲ್ಲದ ತೊಂ ಚಿಂದರದಿಲ್ಲದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ದಿನದೆ ದಿನದ ದಿನದೆ ದಿನದ ದಿನದೆ ಒಂದೇ ದೇವರ ದೇವ
ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರದೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ತಾನನಾಥ ಧಿರನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರದೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರರೆ ಈ ಮಹಿಯೊಳಗಿಂತ ಪುರುಷ ಕಾತೆ ತಾನ ಹರೇ ಮಹಿಯೊಳಗಿಂತ ಪುರುಷ ನುಳ್ದಾನೆ ಕಾತೆ ಭೀಮ ಬನನು ಬೆನ್ ಸಾಮರ್ಥನು ಇವ ಭೀಮ ಬನನು ಬೆನ್ ಸಾಮರ್ಥನು ಇವ ಪ್ರೇಮದಿ ಕರೆದರೆ ಕಾಮಿತ ಬೀವನ ಪ್ರೇಮದಿ ಕರೆದರೆ ಕಾಮಿತ ಬೀವನ ಪ್ರೇಮದಿ ಕರೆದರೆ ಕಾಮಿತ ಬೀವನತೆ ತಕತ ದಿನದೆ ಕಿಡದಾದಿ ಥೆಮಿತ ದಿನದೆ ಕಿಡದಾದಿ ತೋವಂದ ದಿನದೆ ತಿಯಂದ ದಿನದೆ ತಕತ ದಿನದೆ ತಿಮಿತ ದಿನದೆ ದಿನದಿ ದಿನದೆ ತಕತ ದಿನದಿ ತಿಮಿತ ದಿನದಿ ತೋವಂದ ದಿನದೆ ತಿಮಿತ ದಿನದೆ ದಿನದಿ ದಿನದೆ ಝಣುತ ಜಣುತೆ ಝಣುತ ಜಗುತೆ ಝಣುತ ದಿನರೆ ಝಣುತ ಜಣುತೆ ಝಣುತೆ ಝಣುತೆ ಧೀಮ್ದನಂ ತನ ತೋಂದರೆ ತನ ಧೀಮ್ದನ ತನ ತೋಂದನ ತನ ಧೀಮ್ದನ ದಿರಿನ ತೋಂದನ ದಿರಿನ 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 ತಗದ ದಿನದೆ ತೆಮೆದ ದಿನದೆ ತೋಮುಂದ ದಿನದೆ ತಿಮಿತ ದಿನದೆ 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 ತತ್ತೋಂಗದಿ ಕುದಗದಿ ಗದರಗಡಗಡದ ಧಿತ್ತೋಂದಿ ಮಿತ ದಿನದೆ ಗದರಗಡಗಡದ ತತ್ತೋಂಗದಿ ಕುದಗದಿ ಗದರಗಡಗಡದ ಧಿತ್ತೋಂದಿ ಮಿತ ದಿನದೆ ತಕತ ದಿನದೆ ತಿಮಿತ ದಿನದೆ ತೋಂದ ದಿನದೆ ತಿಮಿತ ದಿನದೆ ದಿನದಿ ದಿನದೆ ಧಿತ್ತಾಂ ಧಿಮ್ಗಳಿಗಳಿದ ದರಗಡಗಡದ ತಾಂ ಧಿತ್ತಾಂ ಧಿಮ್ಗಳಿಗಳಿದ ದರಗಡಗಡದ ತಾಂ ಧಿತ್ತಾಂ ಧಿಮ್ಗಳಿಗಳಿದ ದರಗಡಗಡದ ತಾಂ ದರಗಡಗಡದ ತಾಂ ದರಗಡಗಡದ ತಾಂ ದರಗಡಗಡದ ತಾಂ ದಿನರೆ ತಿಮಿತ ದಿನರೆ ತೋಂದ ದಿನರೆ ತಿಮಿತ ದಿನರೆ ದಿನದಿ ದಿನದೆ ಧಿಮ್ಗಳಿಗಳಿದ ದರಗಡಗಡದ ಧಿಮ್ಗಳಿಗಳಿದ ದರಗಡಗಡದ ಧಿಮ್ಗಳಿಗಳಿದ ದರಗಡ ಧಿತ್ತಾಂ 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 ದಿನದಿ ದಿನದಿ ದಿನದಿ
ತದೆರನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಮುನ್ನಾ ಮುಂಚಿತವಾಗಿ ಬಂದಲ್ಲ ಮುಗ್ಗಿಸುತ್ತೀರೆ ಮುನ್ನ ಕಂಚುಕದೊಳಗಿನ ಮಿಂಚುವ ಸೊಬಗಿನ ಕಂಚುಕದೊಳಗಿನ ಮಿಂಚುವ ಸೊಬಗಿನ ಕಂಚು ಫಲ ಪಿಡಿದು ಚಂಚಲದೋ ಕಂಚು ಫಲ ಪಿಡಿದು ಚಂಚಲದೋ ಕಂಚು ಫಲ ಪೇಡೆ ಚಂಚಲದೋರಾರ ಕಂಚು ಫಲ ಪಿಡಿದು ಚಂಚಲದೋರ್ ಕಾಮಿಲೆ ಕಾಪಾಡೆ ಅನ್ನಪೂರ್ಣೆ ಸದ್ಭಕ ಸಂತಾಪ ನಿವಾರಿಣೆ ಸದ್ಭಕ ಸಂತಾಪ ನಿವಾರಿಣಿಯೇ ಅನ್ನಪೂರ್ಣೆ ಪಾಪನಾಶಿನಿ ಇಕ್ಷುಚಾಪ ವೈರ್ಯ ರಾಣಿ ಪಾಪನಾಶಿನಿ ಇಕ್ಷುಚಾಪ ವೈರ್ಯ ರಾಣಿ ತಪಸ ಸುತ್ತಲುಗೆ ವ್ಯಾಪಕ ಶಾಂಭವಿಗೆ ಅನ್ನಪುಣೆ ಸದ್ಭಕ ಸಂತಾಪಾನಿ ಮರಿಣಿಗೆ ಸದ್ಭಕ ಸಂತಾಪಾನಿ ಮರಿಣಿಗೆ ಅನ್ನಪುಣೆ ನಂಬೆದ ಭಜಕರ ಬಿಂಬೆಡದೆ ಪೊರೆಯೇ ಅಂಬುಜಾತಿ ಜಗದಂಬೆ ಮುಖಾಮೆ ಅಂಬುಜಾ
ಅನ್ನಪೂರ್ಣೆ ತೊಂದನ ತಿನ್ನದೆ ತಿಂದನ 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 ತಿನ್ನದೆ ತೊಂದನ ತಿನ್ನದೆ ತಿಂದನ ತಿನ್ನದೆ ತಿಂದನ ತಿನ್ನದ ತಿಂದನ ತಿನ್ನದೆ ತದೆ ತಿನ್ನದೆ ತದೆ ತಿನ್ನದೆ ತದೆ ತಿನ್ನದೆ
ಹಲೋ ಹಲೋ ಮೇಳಕಾರು 10 ಸಂಸ್ಥೆಗಳು ಸೇರಿದು ಮಲ್ಪುನ ಯಕ್ಷಗಾನ ಬಯಲಾಟ ಇನಿಕಾನಗ ಅವು 5ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಮಾತರ್ಲ ಬತ್ತ ಸೇರಿಂದ ಈ ಒಂಜಿ ಸಂಭ್ರಮನು ನಮ್ಮ ರಡ್ಡು ದಿನೊಟ್ಟು ಬಾರಿ ಪೊರ್ಲುಡು ಆಚರಣೆ ಮಲ್ತೊಂದಿಲ್ಲ ಕೋಡೆ ವಿವಿಧ ಕಾರ್ಯಕ್ರಮ ಮಲ್ತದೆ ಇನಿ ಯಕ್ಷಗಾನ ಬಯಲಾಟ ನಡಪೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಶುರು ಮಲ್ತೊಂದಿಲ್ಲ ದಯದೀದು ಬತ್ತ ಸೇರಿದಿನ ಮಾತ ಯಕ್ಷಗಾನ ಅಭಿಮಾನಿಗಳು ಮಾತರ್ಲ ದುಂಬತ್ತ ಬತ್ತ ಮೂಲು ಸೇರೋಣ ಪಂದಿಗಳ ವಿನಂತಿ ಮಲ್ತೊಂದಿಲ್ಲ ಈ ಒಂದು ಕಾರ್ಯಕ್ರಮಗೂ ನಂಗೆ ಆಶೀರ್ವಾದನ ಮಲ್ಪರ ಬೈದಿನ ವೇದಮೂರ್ತಿ ಶ್ರೀ ವಾಸುದೇವ ಸುವರ್ಣರು ಅನುವಂಶಿಕ ಮುಕ್ತೇಶ್ವರ ಬಕ್ಕ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ಅಂತೆಯೇ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಶರಣ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ಶ್ರೀ ವೇದಮೂರ್ತಿ ಶ್ರೀ ವೆಂಕಟರಮಣ ಶರಣ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ಅನಂತ ಪದ್ಮನಾಭ ಶರಣ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ಕಮಲದೇವಿ ಪ್ರಸಾದ್ ಶರಣ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ಅರ ಇತ್ತ ಬತ್ತದೆ ನಂಗೆ ಆಶೀರ್ವಾದ ಮಲ್ತದೆ ಪೋತೇರಿ ಶ್ರೀ ಕೆ ಹರಿನಾರಾಯಣ ದಾಸ ಶರಣ ಅನುವಂಶಿಕ ಅರ್ಚಕರು ಶ್ರೀಕ್ಷೇತ್ರ ಕಟೀಲು ವೇದಮೂರ್ತಿ ಶ್ರೀ ಹರಿದಾಸ ಉಡುಪ ಶ್ರೀಕೃಷ್ಣ ಮಠ ಯಕ್ಕಾರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಡತ್ತೂರು ಗುತ್ತು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಯಜಮಾನರೇ ಕಟೀಲು ಮೇಳ ಶ್ರೀ ರಾಘವೇಂದ್ರ ಆಚಾರ್ಯ ಶಾಂತಿ ಭವನ ಬಜಿಪೆ ಶ್ರೀ ನಿತಿನ್ ಹೆಗಡೆ ಕಾವರ ಮನೆ ತಿಮ್ಮಕಾವೇರಿ ಆಡಳಿತ ಮುಕ್ತೇಶ್ವರ ಶ್ರೀ ಕುಂಭಕಂಟಿನಿ ದೇವಸ್ಥಾನ ಯಕ್ಕಾರು ಶ್ರೀ ರಮೇಶ್ ಭಂಡಾರಿ ಮಿತ್ತೊಟ್ಟು ಬಾಳಿಕೆ ನಮ್ಮ ಮಿತ್ತ ಕರೆತ ಗುರುಕಾರರು ಶ್ರೀ ಗಣೇಶ್ ಶೆಟ್ಟಿ ಮೇಗಿನ ಮನೆ ಶ್ರೀ ರಾಮಚಂದ್ರ ಬಾಡಶೆಟ್ಟಿ ಪೆರ್ಲೊಟ್ಟು ಮಕ್ಕಳು ಪೂರ ಭತ್ತದ ಸೇರಂದರು ಬೈದಿನ ಮಾತರೆಲ್ಲ ಮಿತ್ತ ಚಾವಡಿಗೆ ಲಿತನ್ ಬೋರ್ಡ್ ಪಂದು ನಾನು ಸಮಿತಿದ ಅಧ್ಯಕ್ಷರ ಬೊಕ್ಕ ಪದಾಧಿಕಾರಿಗಳ ಭಿನ್ನಾಯಿ ತಂದಿಲ್ಲ ದಯದಿದು ಅಸಣ್ಣ ಬಂಧುಗಳನ್ನು ಅಂತೆಯೇ ಹರಿದಾಸ್ ಉಡುಪರೇನು ಅಂತೆಯೇ ಆಚಾರ್ಯನು ಮಿತ್ತ ಚಾವಡಿಗೆ ಲಿತನ್ ಬೋರ್ಡು
ನಮ್ಮ ಬಾರಿ ಕುಸಿತ ಸಂಭ್ರಮಡು ನಮ್ಮ ಬತ್ತ ಸೇರ್ದ ಇತ್ತ ನಂಗೆ ಕೊಡೊಂಜಿ ಹೆಚ್ಚಿಗೆ ಅದೊಂಜಿ ಸಂಭ್ರಮ ಮೂಲುಂಡು ದ ಪಂಡ ನಂಗೆ ಮಾತಾಡಿಗ್ಲ ಗೊತ್ತಿತ್ತಲೆ ಕೊಡು ಕಟೀಲ್ದ ಮೇಳದ ದೇವ್ರ ಬತ್ತೆರಡ ಒಂದು ಸಂತೋಷ ಕಟೀಲ್ದ ಹಸ್ರಣ್ಣ ನಕ್ಲು ಬತ್ತೆರನ್ನ ಅಂಡ ಕಟೀಲ್ ಅಪ್ಪನೇ ಬತ್ತೇರು ಪಂಪಿನ ಸಂತೋಷ ನಂಗೆ ಮಾತಾಡಿಕೊಂಡು ಆ ನೆಲೆಟ್ಟು ನಮ್ಮ ಮೂಲ ತುಂಡ 3 ಜನ ಹಸ್ರಣ್ಣರ್ನಕುಲ್ಲ ನಮ್ಮೊಟ್ಟು ಬತ್ತದ ಸೇರ್ದರು ಬಹುಶಃ ತ್ರಿಮೂರ್ತಿಲು ನಮ್ಮೊಟ್ಟು ಉಳ್ಳೇರು ಪಂಪಿನ ಖುಷಿ ಒಂಜಿ ನಂಕೊಂಡು ದಯದಿದೆ ಬೈದಿನ ಮಾತಿರಲ್ಲ ಮಿತ್ತ ಚಾವಡಿತ್ತ ಮಾತಾಡಿಲ್ಲ ಜೋರಾದ ಕೈತಾಟಿದ ಮುಖಾಂತರ ಸ್ವಾಗತ ಬಯಸೋಡು ಪಣದಿ ಹಣ್ಣಿಕಲ್ಡ ಭಿನ್ನಾಯ್ತೊಂದಲ್ಲ ಆಶೀರ್ವಚನ ಮಲ್ಪರ ಒಪ್ಪುನ ಹಿರಿಯರಾಯಿನ ವಾಸುದೇವ ಹಸ್ರಣ್ಣರು ಆನುವಂಶಿಕ ಮುಕ್ತೇಶ್ವರರು ಅಂತಾನೆ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಮೇರೆಗೆ ಯಾನ ಸಮಿತಿಯ ಮಾತನ್ನ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ ಅಂಚನೆ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಹಸ್ರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಮೇರೆಗಳ ಸೇರಿದಿನ ಮಾತನ್ನ ಪರವಾದ ಸಮಿತಿಯ ಪರವಾದ ತುಂಬು ಹೃದಯದ ಸ್ವಾಗತ ಬಯಸೊಂದಿಲ್ಲ ವೇದಮೂರ್ತಿ ಶ್ರೀ ವೆಂಕಟರಮಣ ಹಸ್ರಣ್ಣ ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಮೇರೆಗಳ ಮಾತನ್ನ ಪರವಾದ ತುಂಬು ಹೃದಯದ ಸ್ವಾಗತ ಬಯಸೊಂದಿಲ್ಲ ಬೊಕ್ಕದಕ್ಕಲು ನನ್ನ ಭಕ್ತನ ಒಟ್ಟು ಸೇರುವರು ಇತ್ತೆ ನಮ್ಮಾರೆ ಕೋಡಲ ನಮ್ಮಟ್ಟು ಎತ್ತದೆ ನಮ್ಮ ಪೂರ ಕಾರ್ಯಕ್ರಮ ಪುರ್ಲಾ ಪಿಲಕನಕ್ಕೆ ಆಶೀರ್ವಾದ ಮಾಡ್ತಿನಾರು ನಮ್ಮ ಎಕ್ಕಾರು ಮಠದ ಕೃಷ್ಣ ಮಠದ ಶ್ರೀ ಹರಿದಾಸ್ ಉಡುಪೇರು ಮೇರೆಗಳ ಯಾನ ಮಹತ್ವನ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ ಶ್ರೀ ರಾಘವೇಂದ್ರ ಆಚಾರ್ಯ ಬಜಿಪ ಶಾಂತಿ ಭವನ ಬಹುಶಃ ಸ್ಟೇಜಿಗೆ ಬರೋ ಬಾರಿ ಪಿರೋಜಾರನವರು ಯಾನ್ ನಿಖಿಲ ಪೌರ್ಲ ಬಂದು ತಂಪಿನ ಮಾತ್ರ ಅಂಡ್ ನಮ್ಮ ಮಿತ್ತ ಪ್ರೀತಿ ಆರ್ಲ ಮಿತ್ತ ಪದ ಸೇರಂದಿರಿ ಅರೆಗ್ಲ ಯಾನ್ ಸಮಿತಿಯ ಮಾತಿನ ಪರವಾದ ಸೇರಿದ ನಿಖಿಲ ಮಾತಿನ ಪರವಾದ ಸ್ವಾಗತ ಬಯಸೊಂದಿಲ್ಲ ನಮ್ಮ ಊರದ ಗುರುಕಾರಿ ಕರೆತ ಗುರುಕಾರರು ಶ್ರೀ ರಮೇಶ್ ಭಂಡಾರಿ ಮಿತ್ತೊಟ್ಟು ಬಾಳಿಕೆ ಬಂಡ್ರಿಯಾಲ್ ಮೇರೆಗ್ಲ ಯಾನ್ ಮಾತಿನ ಪರವಾದ ಸ್ವಾಗತ ಬಯಸೊಂದಿಲ್ಲ ಗಣೇಶ್ ಶೆಟ್ಟಿ ಮೇಗಿನ ಮನೆ ನಮ್ಗೆ ಪ್ರೋತ್ಸಾಹ ಕೊರೊಂದಿಲ್ಲ ಅರೆಗ್ಲ ಯಾನು ಸ್ವಾಗತ ಬಯಸೊಂದಿಲ್ಲ ಕೊಡರಿ ಶ್ರೀ ರಾಮಚಂದ್ರ ಬಾಲಶೆಟ್ಟಿ ಪರ್ಲೊಟ್ಟು ಮೇರೆಗ್ಲ ಸ್ವಾಗತ ಕೊರೊಂದಿಲ್ಲ ವಿಶೇಷವಾದ ಈ ಒಂಜಿ 5ನೇ ವರ್ಷದ ಕಾರ್ಯಕ್ರಮ ದಾದಮಲ ಪೊರ್ಲೋಡು ಆವಂದುಂಡ ನಮ್ಮ ಹಿರಿಯಕಲು 5 ವರ್ಷ ದುಂಬುಗು ಇಲ್ಲಿ ಪೋದು ಪ್ರತಿಯೊರಿಯಡ ಕೇಂದ್ರ ಕಟೀಲ್ದ ಹಸ್ರಣ್ಣರು ನಡೆಪೋದು ಅಪಗದ ಯಜಮಾನರು ನಡೆಪೋದು ಎಂಕಲ ಊರುಗೊಂಜಿ ಆಟ ಕೊರ್ಲೆ ಎಂಕಲು ಮಾತೆಲ್ಲ ಸೇರಿದೊಂಜಿ ಆಟ ಮಲ್ಪರೆ ದೇವಿನ ಸೇವೆ ಮಲ್ಪರೆ ಅವಕಾಶ ಕೊಡು ಪಂಪಿನ ಸಂದರ್ಭಡು ಇಡೇ ಆಟ ಕೊಡ್ತೀರಿ ಏನಕ್ಕೆ 5ನೇ ವರ್ಷದ ಸಂಭ್ರಮಾಚರಣೆ ಬಂದಲೆ 5ನೇ ವರ್ಷ ಒಂದು ಆಚರಣೆ ಮಲ್ಪನ ಬಂಡ ದಾಳ ಕುಸಿತ ನಮ್ಗೆ ಆದುಂಡು ನಮ್ಮ ಮಾತೆಲ್ಲ ಜೋರಾದ ಆ ವಿಷಯಡು ಇತ್ತರ ಸಮಿತಿಯ ಅಧ್ಯಕ್ಷರೇನ ಶಂಕರ್ ಶೆಟ್ರಿಗೆ ನಾನು ಮಾತನ್ನ ಬರೋ ಸ್ವಾಗತ ಬಯಸಂದಲ್ಲ ನಿಮಗೆ ಮಾತಿರಲ್ಲ ಜೋರಾದ ಚಪ್ಪಾಳೆ ತಡೆದು ಅವರನ್ನು ಸ್ವಾಗತಿಸೋಡು ಹಳೆ ಬೇರು ಹೊಸ ಚಿಗುರು ನೋಡಿರಲು ಮರಸೊಬ್ಬರು ಒಂದು ಅಂತೀರಿ ಮಾತ ಈ ನಮ್ಮ ಊರ್ದ ಮಾತ ಹಿರಿಯಕಲೇನು ಆಶೀರ್ವಾದಕ್ಕೆ ತಂದು ಪೂರ ಇತ್ತ ಕಿರಿಯರ ಪೂರ ಬೆಂಬಲಕ್ಕೆ ತಂದು ಅಕ್ಲೆ ಪೂರ ಒಟ್ಟಿಗೆ ಪತ್ತೊಂದು ಈ ಒಂಜಿ 5ನೇ ವರ್ಷದ ಸಂಭ್ರಮಾಚರಣೆ ಪೊರ್ಲೂರು ಮಲ್ಪರೆ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾತೆಲ್ಲ ಒಟ್ಟಾದ ಕೆಲಸ ಮಾಡ್ತಂದಿಲ್ಲರಿ ಅಕ್ಲೆಗೆ ಮಾತೆರಿಗಳ ಯಾನ ಸಮಿತಿಯ ಪರವಾದ ಬೊಕ್ಕರ ಸ್ವಾಗತ ಬಯಸೊಂದಿಲ್ಲ ವಿಶೇಷವಾದ ಬಂದಲೆ ಬತ್ತ ಸೇರಿದಿನ ನಿಖಿಲೆಗೆ ಯಾನ ಸಮಿತಿಯ ಪರವಾದ ಬೊಕ್ಕ ಯಾನ್ ಎಕಡೆ ಪನ್ಲೆಕ್ಕ ದೇವರು ನಂಗೆ ಬೈದರು ತ್ರಿಮೂರ್ತಿಲು ಬೈದರು ಅಕ್ಕಲು ನಂಗೆ ಆಶೀರ್ವಾದ ಕೊರಲ್ಲರು ನಿಖಿಲೆಗಳ ಯಾನ ತುಂಬು ಹೃದಯದ ಸ್ವಾಗತವನ್ನು ಕೊಡೊಂದಿಲ್ಲ ಮಾಧ್ಯಮ ಮುಖಾಂತರ ಮಸ್ತ್ ಜನ ತಗೊಂದಿಲ್ಲರು ನಿಖಿಲೆಗಳ ಯಾನ ಉಡಲ್ ದಿಂಜಿದೆ ಸ್ವಾಗತವನ್ನು ಬಯಸೊಂದಿಲ್ಲ
ಕಲ್ಲಾಡಿ ಜಯಪ್ರಕಾಶ್ ಶೆಟ್ರು ನನ್ನ ಒಂದು 10 ನಿಮಿಷಡು ಮೇಳದ ಯಜಮಾನ್ರು 10 ನಿಮಿಷಡು ನಮ್ಮಟ್ಟು ಬತ್ತು ಸೇರು ಅಂತ ಬಂತೇರಿ ಅರೆಗಳ ಯಾನು ಈ ಪೊರ್ತರು ಸ್ವಾಗತ ಕೊರೊಂದಿಲ್ಲ ನಮ್ಮ ಊರ್ದಕ್ಕಲ ತಂದೆ ಬೇತೆ ಬೇತೆ ಊರ್ದ ಮಸ್ತ್ ಜನ ಹಿರಿಯಕಲು ಈ ಒಂಜಿ ಪೊರ್ಲನ್ನು ತೂಡು ಅಕ್ಕಳಿಗೆ ಆಶೀರ್ವಾದ ಮಲ್ಪಡು ಬಂದದೆ ಬತ್ತು ಸೇರಿದಿರಿ ಆ ಮಾತ ಹಿರಿಯಕ್ಕಳಿಗೆಲ್ಲ ಯಾನು ಸಮಿತಿದ ಪರವಾದ ಸ್ವಾಗತ ಬಯಸೊಂದಿಲ್ಲ ಬೈದಿನ ಮಾತರೆಲ್ಲ ಯಾನು ಬಾಯಿ ಪಾತ್ರೋಡು ನಿಖಲ್ನ ಎದುರುಡು ಸ್ವಾಗತ ಮಲ್ತೆ ಅಕ್ಲೆ ಮಾತೆರೆಗಿಲ್ಲ ಒಂಜಿ ನೆನಪದ ಕಾಣಿಕೆ ಕೊಡ್ದು ಶಾಲ್ನ ಪಾಡ್ದು ಸ್ವಾಗತ ಮಲ್ಪಡು ಪಂದು ಗೌರವ ಅಧ್ಯಕ್ಷರ ಬೊಕ್ಕ ಅಧ್ಯಕ್ಷರ ನಕಲ ಬೆನ್ನಾಯ್ತೊಂದುಲ್ಲೆ ವೇದಮೂರ್ತಿ ಶ್ರೀ ಕೆ ವಾಸುದೇವ ಆಶ್ರಮರಿಗೆ ಅಧ್ಯಕ್ಷರು ಶಾಲು ಪಾಡ್ದು ಸ್ಮರಣಿಕೆ ಕೊಡ್ದು ಊರ್ದಕ್ಕಲ ಪರವಾದ ಅರೇನು ಮೋಕೆಡು ಎದ್ಕೊಂದಿಲ್ಲರು ಅಂಚನೆ ಕುಡೂರಿ ಹಿರಿಯ ಹಸ್ರಣ್ಣರು ಲಕ್ಷ್ಮೀನಾರಾಯಣ ಹಸ್ರಣ್ಣರು ಅರೆಗ್ಲ ಶಾಲು ಕೊಡ್ದು ಫಲಪುಷ್ಪ ಕೊಡ್ದು ಎದಕ್ಕೂ ನೋಡ್ಕೊಂಡದು ಯಾನು ಬೆನ್ನಾಯ್ತಂದಿಲ್ಲ ಬಂಡ್ರಿಯಾಳು ಸ್ಮರಣಿಕ ವೇದಮೂರ್ತಿ ವೆಂಕಟರಮಣ ಹಸ್ರಣ್ಣರೇ ಬಾರಿ ಕುಸಿಟ್ಟು ನಿಖಲ್ನ ಕಾರ್ಯಕ್ರಮಗಳನ್ನು ಬರ್ಪೆ ಪಣದು ಪೊರ್ತುಗು ಸರಿಯಾದ ನಮ್ಮಡಪ್ಪ ಬತ್ತು ಸೇರೊಂದೇರಿ ಅರೆಗ್ಲ ಶಾಲ್ದ ಬೊಕ್ಕ ನೆನಪದ ಕಾಣಿಕೆಯನ್ನು ಕೋಡು ಪಣದು ಯಾನು ಸಮಿತಿದ ಉಪಾಧ್ಯಕ್ಷರನ್ನು ಕೇಳೊಂದಿಲ್ಲ ಬಂದರೆ ನಾನು ಎಕಡೆ ಪಂಡೆ ಹಸ್ರಣ್ಣ ನಕಲು ನಮ್ಮ ಊರು ಬರ್ಪಿನ ಬಂಡ ಕಟಿಲಪ್ಪನೇ ಬರ್ಪಿನ ಬಂಡ ನಂಗೆ ಸಂತೋಷ ಬಹುಶಃ ನಿಕಲು ಏರ್ಲ ತಾಟಿ ಬಟ್ಟಾರೆ ಜಾಕ್ಷನ ಮಲ್ಪೊಡಲ್ಲ ಅಜ್ಜಿ ವೇದಮೂರ್ತಿ ಹರಿದಾಸ್ ಉಡುಪರಿಗೆ ನಮ್ಮ ಸಮಿತಿದ ಪರವಾದ ಶಾಲ್ ಪಾಡ್ದು ಸ್ಮರಣಿಕೆ ಫಲವಸ್ತು ಕೊಡ್ದು ಗೌರವ ಮಾಡ್ತೊಂದಿಲ್ಲರು ಅಂಚನೆ ಶ್ರೀ ರಾಘವೇಂದ್ರ ಆಚಾರ್ಯರು ಶಾಂತಿ ಭವನ ಬಜಿಪೆ ಯಕ್ಷ ಧರ್ಮ ಬೋಧನೆ ಟ್ರಸ್ಟ್ ನತ್ತ ಅಧ್ಯಕ್ಷರಲ್ಲ ಅಂದಾರು ಓವೇ ಊರ್ದಕ್ಲು ಓವೇ ಎಡ್ಡೆ ಕಾರ್ಯಕ್ರಮ ಮಲ್ಪೊಂದಂಡ ಪ್ರೋತ್ಸಾಹ ಕೊಡ್ಪಿನಾರು ಅರೆಗ್ಲ ಶಾಲು ಬಕ್ಕ ಫಲವಸ್ತದ ಗೌರವ ಕೊರೊಂದಿಲ್ಲರು ಮಿತ್ತೊಟ್ಟು ಬಾಳಿಕೆ ರಮೇಶ್ ಭಂಡಾರಿ ನೆರೆಗ್ಲ ಹಿರಿಯರು ನಮ್ಮ ಕರೆತ ಗುರ್ಕಾರೆ ಅರೆಗ್ಲ ಗೌರವದ ಶಾಲು ಬಕ್ಕ ಫಲವಸ್ತು ಸ್ಮರಣಿಕೆ ಕೊರಡ್ಪಣದು ಕೇಳೋದಲ್ಲ ಗಣೇಶ್ ಶೆಟ್ಟಿ ಮೇಗಿನ ಮನೆ ಮೇರೆಗೆ ಅಧ್ಯಕ್ಷರು ಸ್ವಾಗತ ಮಾಡಿಕೊಡು ಶ್ರೀ ರಾಮಚಂದ್ರ ಬಾಡಶೆಟ್ಟಿ ಮರ್ಲಟ್ಟು ಮೇರೆಗೆ ಅಧ್ಯಕ್ಷರು ಶಾಲು ಬಕ್ಕ ಸ್ಮರಣಿಕೆ ಕೊರಡ್ಪಣದು ಕೇಳೋದಲ್ಲ ನನ್ನೂರಿಯಾಗ ನಮ್ಮ ಸ್ಮರಣಿಕ ಕೊರ್ರಬಲ್ಲಿ ಸುರಿಕೆ ಬಂತೇರು ಸ್ಟೇಜ್ ತಿರ್ಜತ್ತನಿಗೆ ನೆರ್ಪೇರಾರು ಆಂಡಲ್ ಮಲ್ಲಾಜಿ ಸಭಾಧರ್ಮ ಬಹುಶಃ ಅರೆಗೆ
ಅಸ್ರಣ್ಣರು ಇತ್ತಿನ ಮುಳು ವೇದಿಕೆ ಡುಪ್ಪುನ ಕಿರಿಯರೈನ ಅಸ್ರಣ್ಣರು ಶಾಲ್ ಪಾಡ್ದು ಅದನ್ನು ಗೌರವಿಸೋಡು ಸಮಿತಿದ ಪರವಾದ ಇಡೀ ಊರ್ದಕ್ಕಿನ ಪರವಾದ ಅಸ್ರಣ್ಣರು ಅರೆಗೆ ಶಾಲ್ ಪಾಡ್ದಾರನ್ನು ಸ್ವಾಗತ ಮಲ್ಪಡು ಪಣದ ಯಾನ ವಿನಂತಿ ಮಲ್ತಂದಲ್ಲೇ ಬಂದಲೆ ಯಾನು ಎಕಡೆ ಪನ್ಲೆಕ್ಕ 5 ವರ್ಷಗೂ ಪಿರವಗೂ ನಮ್ಮ ಹಿರಿಯಕಲು ನೆತ್ತೆರ್ನೆ ಬೆಗರಾದು ಮಲ್ತದು ಮೂಲು ಅಪ್ಪನ ಸೇವೆ ಔಟ್ ಪಂಪಿನ ಉದ್ದೇಶೋಡು ಮೂಲು ಯಕ್ಷಗಾನ ಪ್ರದರ್ಶನ 10 ಜನ ಆಟ ಅಂದು ಪಂದು ಶುರು ಮಾಡ್ತಿದ್ದಾರೆ ಯಾನು ಇಟ್ಟ ನಿಕ್ಲೆಗೆ ಬೈದ ನಕ್ಲೆಗೆ ಒಂದು ಸೂಚನೆ ಕೊಡೋದಲ್ಲೇ ನಮ್ಮ ದುಂಬು ಯಕ್ಷಗಾನ ಎಂಚ ಅವರೊಂದು ತಿನ್ಕೊಂಡ ಅಲ್ಪ ನಮ್ಮ ಈ ಸ್ಟೇಜ್ದ ದತ್ತ ಮರ್ಗೆಲ್ಡ್ ದುಮ್ಮದ ರಂಗಸ್ಥಳ ಗ್ಯಾಸ್ ಲೈಟ್ ಹಾರ್ಮೋನಿಯಂ ಪೆಟ್ಟಿಗೆ ಮೊನ್ನೆ ಪೂರ ಇದೆ ಬೊಕ್ಕ ಭಾಗವತರ ಹಿಮ್ಮೇಳದಕ್ಲು ಕೊಲ್ಲುನ ಪಡಿ ಮಂಚ ಹೂವುಂಡು ಪಂಪಿನೇನು ಅಲ್ಪ ತೊಯ್ಯಪಾನ ಒಂದು ಪ್ರಯತ್ನನು ನಮ್ಮ ಮಿತ್ತಕಾರದ ಸಮಿತಿದಕ್ಕೆ ಮಾಡ್ತಿದ್ದಾರೆ ಅವೆಲ್ಲ ಮಾತೆಲ್ಲ ತೂವಡು ದಾಪಂಡ 5 ವರ್ಷ ದುಂಬು ಮುಲ್ಪ ಅವೇ ರೀತಿ ರಂಗಸ್ಥಳ ಪಾಡುವಂತೇನಿ ಪಂಡ ಕಂಡನು ಅಡೆಗೆ ಕೆತ್ತಿದ್ದು ಎತ್ತದು ಕಂಗದ ಇಜಿದ ಮರತ ಕಂಬಳಿನ ಪಾರ್ದು ಐಕೆ ಕುಕ್ಕುದ ತಪ್ಪನು ಸುತ್ತದು ಇತ್ತಿಂಡ ಪೂ ಪಾರ್ದು ರಂಗಸ್ಥಳಗೂ ಪೊಲಿಮನೆಡು ಪೊಳಿತದೆ ನೀರು ಪಾರ್ದು ಪೊಳಿತದೆ ಅವನ್ ಗಟ್ಟಿ ಮಲ್ತದೆ ಆಟದಾನಿ ಕಾಂಡೆ ಇಜಿದ ದುಮ್ಮಿನಾನಿ ಐತ ಮಿತ್ತು ಉಮೀನಿ ದಾಕದೆ ಅವನು ಸರಿ ಮಲ್ಪನಂಚಿನ ಪದ್ಧತಿ ಊರ್ದಕ್ಲು ಪೂರ ಸೇರಿದೆ ಅವನು ಮಲ್ತೊಂದುತ್ತೇರು ಆ ಒಂಜಿ ಅನುಕು ಪ್ರದರ್ಶನ ಅಲ್ಪ ಮಲ್ತದೀತೇರು ಅವೆಲ್ಲ ನಿಕ್ಲು ಮಾತೆಲ್ಲ ತೋಡು ದಯಪಂಡ ನಮ್ಮ ಸಂಸ್ಕಾರ ಸಂಸ್ಕೃತಿ ಪನ್ನದು ಪನ್ನೊಂದಿಲ್ಲ ಆಟ ಎಂಚ ನಡಪುನು ಅಂತ ಕೇಂಡ ನಂಗೆ ಗೊತ್ತಿಜ್ಜಿ ಇತ್ತೆ ದುಡ್ಡು ಕೊರಂಡ ಪೂರಲ ಅಕ್ಲು ಮಲ್ತು ಹೋಗ್ತಾರೆ ಅಂಡ ಯಾನು ಇತ್ತಲ ಬಾರಿ ಕುಸಿಟ್ಟು ಪನ್ನೊಂದಿಲ್ಲ ಮಿತ್ತಕ್ಕೆ ಅರ್ಧ ಒಂಜಿ ಊರುಡು ಪೂರ ಹಿರಿಯಕಲು ಜವಣೆರು ಅಂಜೋಲು ಪಂಜೋಲು ಮಾತ ಜೋಕುಲು ಬಾಲಲು ಪೂರ ಸೇರಿದು ಒಳ್ಳೆ ಕಾರ್ಯಕ್ರಮ ಆಪಡೊಂದು ಅಂಡಲ ಆಯ್ನಾತ್ ಅಕುಲೇ ಸಮಾಧಾನ ಮಲ್ತ ಒಂದೇನು ಮಲ್ತೊಂದುಲ್ಲೇರು ಪಂಡ್ರೆ ಏನು ಸಂತೋಷ ಪಡೋದಿಲ್ಲ ಇತ್ತೆ ಬೈದಿನ ಈ ಒಂಜಿ ಕಾರ್ಯಕ್ರಮಗೂ ಬರ್ತದೆ ನಮ್ಮ 5ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಮೂರು ತುಯರಲ್ಲ ನಂಗೆ ಬೈದಿನ ಮಹಾತಿರಗಿಲ ಹಿರಿಯರೈನ ಶ್ರೀ ಕೆ ವಾಸುದೇವ ಅಸರಣ್ಣರೆ ಆಶೀರ್ವಾದನ ಮಲ್ಪೋಡು ಬಣ್ಣದೆ ನಿಕ್ಲ ಮಾತನ್ನ ಪರವಾದ ಕೇನೊಂದುಲ್ಲೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಭಯನ್ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತೆ ಮಾತಾ ಜನಕುಲು ಭಕ್ತಿರ್ದಾತ್ರ ಮಲ್ಪಿಂಜಿತಿ ಸೇವೆ ದೇವರಿಗೆ ಭಾರಿ ಮುಖ್ಯ ಅಂಚನೆ 50ನೇ ವರ್ಷದ ನಮ್ಮದು ಮಹಾಮಲ್ಲ ಸಂಭ್ರಮ ಈ ಸಂಭ್ರಮ ಆ ದೇವರಿಗೆ ಮಲ್ಪಿಂಜಿತಿ ಸಂಭ್ರಮ ಅವು ನಿಕ್ಲ ಕೀರು ಕಾಣಿಕೆ ಅಂಡ ಈ ಸಂಭ್ರಮಡು ಎಂಕ್ಲಿಗೆಲ್ಲ ಒಂಜಿ ಬಾಲ್ಗಳು ಒಂಜಿ ಸಮಯನ ಕೊಡ್ತಾರೆ ಅದ ತಾಂಡು ಈ ಸಂಭ್ರಮಡು ಮಲ್ತಿರ್ದಾತ್ರ ಮಹಾತೀರೆಗಳ ಒಕ್ಕೂಟ ಮುಂಚೆ ಮನಸ್ಸು ಬರ್ತದೆ ಮಲ್ಪುಣ ವಿಷಯ ಉಂಡತೆ ವಾತ್ಸಲ ಬರ್ತದೆ ಸಂಗೀತ ಶಕ್ತಿ ಕಲೋಯಿಗೆ ಬಣ್ಣದ ಈ ಕಲಿಯುಗೂಡು ಬೋಡಾನಕ ಈ ಒಟ್ಟು ಸೇರಿದ ಮಲ್ತಿನೆಟ್ಟು ವಿಶೇಷವಾದ ಫಲ ಉಂಡು ಆಗಲೇ ಮಾತ್ರೆಗಳ ಅನುಗ್ರಹ ಆಪುಂಡು ಈ ಭಕ್ತಿರ್ದಾತ್ರ ನೀವು ಮಾತ್ರೆ ಒಟ್ಟು ಸೇರಿದೆ ಈ ಮಲ್ತಿ ಕಾರ್ಯಕ್ರಮ ದೇವರಿಗೆ ಸಂಪ್ರೀತಿ ಆಪುಂಡು ಆ ಪ್ರೀತಿರ್ದಾತ್ರ ನಿಖಲ ಮಾತ ಕಷ್ಟಲ್ಲ ಪರಿಹಾರ ಆಪುಂಡು ಈ ಜನಕ್ಲಿಗೆ ಬೋಡಾಯನ ಆಯುರಾರೋಗ್ಯ ಐಶ್ವರ್ಯನ ದೇವರ ಅನುಗ್ರಹ ಮಲ್ಪರು ಆದತ್ತ ಒಂದೆ ಈ ಇಂಜಿತ್ತ ಕರ್ತವ್ಯ ಆ ಮಿತ್ತಗಳ ಪೊರುಡು ನಳಪೊಡು ಆ ಬೋಡಾಂಚಿತ್ತಿ ಅನುಕೂಲ ದೇವರ ಕೊರಡು ಬಂದು ದೇವರ ಪ್ರಾರ್ಥನೆ ಮತ್ತು ಯಾನ್ ದೇವರ ಪ್ರಾರ್ಥನೆ ಮತ್ತೆ ಶುಭಂ ಭದ್ರಂ ಶುಭಂ ಮಂಗಳ ಬಂದರೆ ಹಿರಿಯರೈನ ವಾಸುದೇವ ಸರಣ್ಣರು ಯಾನ್ ಬರ್ಪುಜಿ ಅಂಡ ಮೆಗ್ಗೆ ಬರ್ಪೆ ಮೆಗ್ಗೆಲ್ಲು ಬರ್ಪೇರು ಬಂತೇರು ಆಂಡಲ ನಮ್ಮ ಎಕ್ಕಾರದ ಊರ್ದ ಮಿತ್ತು ಅಭಿಮಾನದ ಆರು ಬೈದರು ನಂಗೆ ಆಶೀರ್ವಾದ ಮಾಡ್ತಾರೆ ಮಾತೆಲ್ಲ ಜೋರಾದ ಕೈತಾಟಿ ಬಿಡೋದು ಆರ್ನ ಆಶೀರ್ವಾದನ ನಮ್ಮ
ಸ್ವೀಕಾರ ಮಲ್ಪದ ಕುಡೇರಿ ಹಿರಿಯರು ನಮ್ಮ ಅಸ್ರಂಗರು ಶ್ರೀ ಕೆ ಲಕ್ಷ್ಮೀನಾರಾಯಣ ಅಸ್ರಂಗರು ಬಹುಶಃ ನಂಗೆ ಮಾತ್ರ ಇಲ್ಲ ಲಕ್ಷ್ಮೀನಾರಾಯಣ ಅಸ್ರಂಗರು ಬಂದು ಗೊತ್ತಚ್ಚಿ ಗೋಪಾಲಕೃಷ್ಣ ಅಸ್ರಂಗರ ಮಗೆ ಬಾಲ ಅಸ್ರಂಗರು ಮಲ್ಲ ಅಸ್ರಂಗರ ಮಗೆ ಬಾಲ ಅಸ್ರಂಗರು ನಾನು ಮೊದಲಂತೀನಿ ಆರು ನಂಗೆ ಆಶೀರ್ವಚನ ಮಾತಾಡಪ್ಪ ನೋಡ್ಕೊಂಡು ಕೇಳೋದಿಲ್ಲ. सृष्टिस्थिति विनाशानां शक्तिभूति सनातनी गुणाश्रये गुणमये नारायणी नमोस्ते. ಅಪ್ಪ ಉಲ್ಲಾಲ್ಜಿನ ಮನಸಾರೆ ಸಿಕ್ಕಿತಂದು ಮಿತೆಕ್ಕಾರದ ಈ ಎತ್ತರದ ಗುಡ್ಡದ ನಡುಟು ಬಹಳ ಭಕ್ತಿಡಿ 5 ವರ್ಷದಿಂಜೆ ಸೇವೆ ಮಲ್ಪಿ ತಿಂಜಿತಿ ಮಿತೆಕ್ಕಾರದ ಮಾತಾ ಭಗವದ್ಭಕ್ತರ ನೆಕ್ಕೋಸ್ಕರ ರಾತ್ರಿ ಬಗೆಲಿ ಬೆಂದದು ಬಹುಶಃ 5ನೇ ವರ್ಷ ಬಣ್ಣ ಮಸ್ತ್ ಸಂತೋಷ ದೇವಿನ ಎಂಕ್ಲೆಡೆ ಬರ್ಪೇರಿ 5 ವರ್ಷ ಬಡಂದೆ ಬತ್ತೇರು ಬಂದು ಎಂಕ್ಲ ಊರಿಗೆ ಬತ್ತೇರು ಮಸ್ತ್ ಸಂತೋಷ ಬಿಡ್ಬಿಟ್ಟಿದ್ದೆ ಮಾತಾ ಭಕ್ತ ಜನಕುಲ 5 ವರ್ಷ ದುಂಬು ಎಂಚ ಇತ್ತಂಡು ಬೊಮ್ಮಳನೆ ಆಮೇಟು ತೊಯ್ಪು ಹೊಂದಿತ್ತೇರು ಅಪ್ಪನಾಗ ಪೋದು ಬರಲಿಲ್ಲ ಕಷ್ಟ ಬಹುಶಃ ಈ ಗುಡ್ಡೆಗೆ ಕಾರು ಬಸ್ಸಲ್ಲಿ ಬರ್ಪುಳ್ಳ ಭಾರಿ ಬಂಗೋಡು ಅಪ್ಪನಾಗೆ ನೆಟ್ಲ ಮೇಡ ಬಸ್ಸಲ್ಲಿ ಆಯ್ತೀಜಿ ಲಾರಿ ಇಲ್ಲ ಅಪ್ರೂಪ ಬರ್ತಂದಿತ್ತು ಭಾಳ ಕಷ್ಟೋಡು ಮಾತ ಜನಗಳು ಒಟ್ಟು ಸೇರಿದು ಕಾಯ ವಾಚ ಮನಸ ನೆಟ್ಟಿ ಅಂಕಲು ಚಿಕರಣ ಬರೋಕು ಅದು ಕೆಲಸ ಮಲ್ಪಡು ಬಂದು ಭಕ್ತಿ ಶ್ರದ್ಧೆಡು ಮೂರು ಒಟ್ಟು ಸೇರಿದು ಅಪ್ಪ ಎಂಕ್ಲ ಊರಿಗೆ ಬರಡು ಎಂಕ್ಲ ಇಲ್ಲಡೆ ಬರಡು ಎಂಕ್ಲಲ್ಪ ಬರ್ತದೆ ಎಂಕ್ಲೆ ಅನುಗ್ರಹಗಳು ಬಂದು ಮಾತ ಎಂಕ್ಲು ಭಾಳ ಭಕ್ತಿ ಶ್ರದ್ಧೆಡು ಕರ್ತವ್ಯ ಮಲ್ತದೆ ಇನಿದಾನಿಗೆ ಇನ್ನು ಈತು ಗೌಜಿದ ಈತು ಒಂಜಿ ನಮ್ಮ ಕರ್ತವ್ಯ ಮಲ್ಪದ ನಿಕ್ಲಿಕ್ಕೆ ದೇವರು ಎಲ್ಲ ವಿಶೇಷ ಪ್ರೇರಣೆ ಕೊರ್ಪಣೆ ಬೇಡ ಒಂದು ದೇವರ ಅನುಗ್ರಹ ನಿಕ್ಲೆ ಆನ ಹೊರತು ಬೇತದಾರತ್ತು ದೇವರು ಮಸ್ತ್ ಅನುಗ್ರಹ ಮಾಡ್ತೇವೆ. ಬಹುಶಃ 5 ವರ್ಷದ ದುಂಬು ಆನಂದ ಶೆಟ್ಟರು ಈ ಆಟದ ಸುರುದ ಕಾರ್ಯಕ್ರಮದಾನಿ ಸುರು ಉದ್ಘಾಟನೆದಾನಿ ಏನೋ ಪಪ್ಪ ಬರ್ರಾಯಿಜಿ ಬಂದು ಏನನ್ನು ಬರ್ರೆ ಬಂದು ಎಲ್ಲಿ ತಂದು ಬರ್ತದೆ ಏನೆಲ್ಲಿ ಹುಡುಗಿ ಎಲ್ಲಿ ಬಂದು ಬಜ್ಜಿಯಲ್ಲಿ ಹುಡುಗಿತ್ತು 20 ವರ್ಷದ ಹುಡುಗಿ ಏನನ್ನು ಬರ್ರೆ ಬಂದು 3 ಬಾರಿ ಗೌಜಿದ ಸನ್ಮಾನ ಗಿನ್ಮಾರ ಪರ ಮಲ್ತದೆ ಬಾರಿ ಗೌಜಿ ಬಲ್ದೇರು ಆನಂದ್ ಶೆಟ್ಟಿ ಓಲ್ತೊಂಡ್ಲಾಗ ಪನಪಣ ಜಂಗ ಸುರುಟು ಪೋಪಣ ಸಮಯ ಆನಂದ್ ಶೆಟ್ಟನ ಉತ್ಸಾಹ ಆಲ ತಾರೀಕು ಕೊಂಚ ಮುಂಡಾಸ್ಕಟ್ಟು ಆಮೇಲೆ ಇಮೇಲೆ ಬತ್ತೊಂದು ಆಲ ಉತ್ಸಾಹ ಅಂದ್ಕೊಂಡಾಗ ಒಂಜಿ ಆಟ ಮಲ್ಪಂಡು ಒಂಜಿ ಏತು ಉತ್ಸಾಹ ಉಂಡು ಏತು ಸಂತೋಷ ಉಂಡು ಬಂದು ಆರಿಂದ ಓದಿ ಯಾನು ಮಲಪಡು ಯಾನು ಮುರಣ್ಲಕ್ಕೆ ಬಳಕೆ ಕರೆದ ಬಂದಾಗ ಏರಿ ಆನಂದ್ ಶೆಟ್ಟಿ ಇಜ್ಜಿರತ್ತೆ ಆನಂದ್ ಶೆಟ್ಟಿ ಬೈಬೇಕು ಆನಂದ್ ಶೆಟ್ಟಿ ಬೈಬೇಕು ಅಂತ ಗಂಟೆ ನಾಡಾಗರ ಮಗ್ಗಿ ಭಾರಿ ಸಾಧನೆ ಮಲ್ತದೆ ನಮ್ಮೇಲೆ ಏತು ಮಲ್ದ ಕೆಲಸ ನಾನು ಅಂಚಿನ ನಾನು ಮುಂದರಿಪಡು ಬಂದು ಭಾಳ ಶ್ರದ್ಧೆಡು ಈ ಕರ್ತವ್ಯವು ಭಾರಿ ಶಿಸ್ತಿದೆ ಮೇಲೆ ಪಂಡೇರು ಪಂಡಾಗ ಸ್ಟೇಜಿಗೆ 5 ಒಪ್ಪಡಿಸಿ ಅಲ್ಲಂಜಿ ವತ್ನಿಕಲ್ಲಾಲ್ಕಾನೆ ಬಂದು ಕುಲ್ಲು ಬೇರೆ இருந்தது ಆತ ಶ್ರದ್ಧೆಡು ಎಲ್ಲ ಒಂಜಿ ಸೇವೆಗೆ ದೇವರ ಸೇವೆ ಮಲ್ಪಣಿ ಬಂದು ಭಾಳ ಭಕ್ತಿ ಶ್ರದ್ಧೆಡು ಬಂಡೇರು ಸಂತೋಷ ಬಂದು ತಾಟಿ ಬಿಟ್ಟರೆ ಬಿರಾರ್ದು ಬಂದು ಬೇರೆ ಒಂದು ಬತ್ತ ಸಂತೋಷ ತಾಟಿ ಬಿಟ್ಟು ಸಂತೋಷ ಆಗ್ತದೆ ಒಂದು ರಡ್ಡಿಕಾಯಿ ಬೊಟ್ಟುಂಡ ಸ್ವರ ಲಕ್ಕೊಂಡಿಗ ರಡ್ಡಿಕಾಯಿ ಒಟ್ಟುಗ ಅಂಡ ಗಟ್ಟಿ ಹಾಕೊಂಡು ದೇವರ ಪುಣಗ ಇಂದು ದೇವರ ಕೆಲಸ ನಮ್ಮ ರಡ್ಡಿಕಾಯಿನ ಒಟ್ಟು ಮಲ್ತದೆ ಕೈ ಮಾತ್ರ ಬೇಕೀಗ ದೇವರ ತಮ್ಮನ ನನ್ನ ವಿತ್ತುಗಳ ಇಂಚಿನ ಅನುಗ್ರಹ ಮಲ್ಪೊಂದು ಮಲ್ಲ ಕರ್ತವ್ಯ ಮಲ್ಪಿಂಚಿತ್ತಿ ಒಂಚ ಅವಕಾಶ ನಿಕ್ಲೆ ಊರ್ದಾಕ್ಲೆ ಗುರಿಯರು ಬಹುಶಃ ಏಪಲ್ಲ ಆಚಾರ ಮಾಡ್ಬಂದುಂಟು ಆಟಾಡಿ ಇಂಚಿನ ಎಂಕ್ಲೆ ಗೊತ್ತು ಪೂಜಿ ಆಟ ಮಲ್ಪಾನಾಗ ಒಂಜಿ ವರ್ಷ ಮಲ್ಪಾಡ ಬೊಕ್ಕಲ ಮಲ್ಪಾಗ ಅಂತ ಹೋಚಿಂಡು ಆಸೆ ಹಾಕೊಂಡು ಆಟ ಮಲ್ಪಾನ ಈ ನಿಮಿಟ ಮನಪೂರ್ವಕ ಭಕ್ತಿ ಶ್ರದ್ಧೆಡಿ ಎಲ್ಲ ಆಟ ದೇವರಿಗೆ ಅರ್ಪಣೆ ಅವಳು ಬಂದು ಶ್ರದ್ಧೆಡಿ ಏನು ಮಲ್ದೇರ ಆ ಖಂಡಿತ ಆಲಾತಿ ಎಂದು ಭಾರಿ ರೈರುಳು ಬಂದು ಉಪ್ಪಿರಲ್ಲ ಅಂಜ ದೇವರಿಗೆ ನಾವು ಪತ್ತಪ್ಪ ಬಾಲ ಒಟ್ಟು ಸೇರಿದು ಒಂಜಿ ಊರು ಪ್ರತ್ಯೇಕ ಗೊಬ್ಬರ ಇಡೀ ಊರು ಕೊಟ್ಟು ಆದ ನಮ್ಮ ಕೈ ಮುಗ್ಗಿಂದ ದೇವರಲ್ಲೇ ಬತ್ತೇ ಬರ್ಪೇರಿಗೆ ದೇವಿ ಮಾತುಬೇಡಿ ಪಣಪುರ್ಲವೇನೆ ದೇವಿ ಪ್ರತ್ಯಕ್ಷ ಕಾಲಡು ದೇವಿ ಬ್ರಹ್ಮಾದಿ ದೇವತೆಗಳು ಅಂಜನೆ ಮಾತ ಒಟ್ಟು ಸೇರಿದಾಗಲೂ ಪತ್ತಪ್ಪ ಬಾರಲು ಒಟ್ಟು ಸೇರಿದು ಒಂದೇ ಮನಸ್ಸಿಡು ದೇವರಿಂದ ಸ್ತುತಿಪನಾಗ ದೇವರು ಪಕ್ಕ ಉದ್ಭವರಿಗೆ ಮಹಾಸ್ವರೂಪದ ದೇವಿ ಪ್ರತ್ಯಕ್ಷನಿಗೆ ಅಂಜನೆ ನಮ್ಮ ಪತ್ತಪ್ಪ ಬಾರಲು ಮಾತ ಒಟ್ಟು ಭಕ್ತಿ ಶ್ರದ್ಧೆಯ ದೇವರ ಸೇವೆ ಮಲ್ಪನಾಗ ಮಾತ ಒಂದೇ ಮನಸ್ಸಿಂಚ ಕರ್ತವ್ಯ ಮಲ್ಪರಪಿದ್ದ ನಮ್ಮಡೆಲ್ಲ ಖಂಡಿತ ದೇವರು ಬರ್ಬೇರಿ ಬಹುಶಃ ಇಡೀ ಖಂಡಿತ ದೇವರು ಬೈದೇವು ದಯಮಾಡಿ ನಿಖಲ ಉತ್ಸಾಹ ನಿಖಲು ಮಕ್ಕಳ ಕರ್ತವ್ಯ ನೆನಪು ತುನಾಗ ದೇವರು ನಮ್ಮ ಇಂಚಿನಗೆ ಏನು ಮಾಡಲಿಕ್ಕೆಲ್ಲ ನಿಖಲು ಕೊರಿಯರು ಇಂಚಿನ ಕೊರಿಯರು ದೇವರಿಗೆ ಏನು ಹೊತ್ತಿಗೆ ದೇವರು ಕೊರನ ನಿಖಲು ಕೊರನ ಇಟ್ಟು ಏತು ಭಕ್ತಿ ಉಂಡು ಶ್ರದ್ಧೆ ಉಂಡು ಒಂದು
ಬಹುಶಃ ಇಡೀ ಮಿತ್ತು ಮುಟ್ಟ ಬರ್ತದೆ ಈ ಕರ್ತವ್ಯ ಮಲ್ಪುಡಿ ಬಂಡೆ ಅವೇರಿಕಲ ಮಲ್ಲ ಭಕ್ತಿ ಕಾಯ ವಾಚ ಮನಸಾದ ಅಂಚ ಭಕ್ತಿ ಶ್ರದ್ಧೆಯ ದೇವರ ಸೇವೆ ಮಾಡ್ತಾರೆ ನಿಕ್ಕಳು ಈ ಸೇವೆ ಮಹಾದೇವಿ ಅರ್ಪಿತಾವಳು ಬಹುಶಃ ನಾನು ಪಾತೆರ ಶುರು ಮಾಡ್ತಾರೆ ನನ್ನ ಮಸ್ತು ಪಾತ್ರೆ ನಿಕ್ಕಳು ಊರ್ದಾಕಲು ಮಸ್ತು ಮಾಡ್ತಾರೆ ನಾಳೆ ಐತೆ ಪಾತೆರನ ವೇದಿಕೆ ತಂದು ಪೊರ್ತುಗು ನಮ್ಮ ದೇವಿ ಮಾತನ ಆಟ ಸುರಾವಡು ಅವಳು ಐತೆ ಕಾಲ ಮಿತಿ ಮಸ್ತ್ ಆಟಡು ದುಮ್ಮುಡ್ದು ಕಮ್ಮಿ ಆಗ್ತದೆ ಆನಂತರ ಅವರ ಹೆಚ್ಚಿದಾಲ ಪಾತೆರ್ಜಿ ಓಲು ಭಕ್ತಿಯಿಂದ ಓಲು ಶ್ರದ್ಧೆಂಡ ಓಲು ಕಣ್ಮಟ್ಟು ಖಂಡಿತ ದೇವಿರಿ ಎಪ್ಪಲ್ಲ ಹೆಜ್ಜೆ ಬಂಡ ಗುಣಾಶ್ರಯೇ ಗುಣಮಯ ಯಾರು ಬಂಡಲ್ಕ ಎರಡು ಎಡ್ಡೆ ಗುಣಂಡ ಎಡ್ಡೆ ಕರ್ತವ್ಯ ಮಾಡ್ತಾರೆ ಎಡ್ಡೆ ಜನಕ್ಕೂ ಸಾರ್ವಜನಿಕವಾದ ಸೇವೆ ಮಲ್ಪಿರ ಆಕಲಿಟ್ಟಿಗೂ ದೇವರುಪ್ಪರಿಗೆ ಅಂಚ ನಿಕಲಿಟ್ಟಿಗೂ ನಿತ್ಯ ನಿರಂತರ ಸಲಾ ನಿಕಲಿಟ್ಟಿಗೂ ದೇವರುಪ್ಪಳು ದೇವರನ್ನ ಪೂರ್ಣ ಅನುಗ್ರಹ ನಿಕಲಿ ಮಾತ ಸಿಕ್ಕಳು ಈ ಸೇವೆ ನಿರಂತರವಾದ ಈ ಉರುದಾಕಲ ಎಡ್ಡೆ ಮನಸ್ಸಿನ ಮುಖೇನ ನಿರಂತರವಾದ ಇನಿಯೆಲ್ಲತ್ತು ಸೂರ್ಯ ಚಂದ್ರ ಮಾಮೂಲಾದ ಒಳಪಡು ಬಂದು ದೇವರ ಪ್ರಾರ್ಥನೆ ಬರ್ತಂದು ಈ ಎಡ್ಡೆ ಅವಕಾಶ ನೈಟ್ಲ ಹೆಂಗೆ ಸುರುಟು ಇಂದಿನ ಅಲ್ಲೇ ಉದ್ಘಾಟನೆ ಒಳಪರ ಬರ್ತದೆ ಇನ್ನು 5ನೇ ವರ್ಷದ ಗೌಜಿಟ್ಲೂ ಇಲ್ಲ ಆಯ್ತು ನಡುವಿಟ್ಲೋ ಬರಬಾಯಿದೆ ಅಂಚಿತ್ತಿ ಒಂದು ಅವಕಾಶ ಕೊಡಲಾಕ್ಲಿಕ್ಕೆ ಮಾತಾಡಿಲ್ಲ ತುಂಬುಡು ದೈದ ಕೃತಜ್ಞನ ಸಲ್ಲಿಸಾದು ಲೋಕ ಸಮಸ್ತ ಸುಖಿನೋ ಬಹುಂದು ಪಡೆದು ಜನಮಾತ ಸತ್ಯ ಮಾರ್ಗಗಳು ಧರ್ಮ ಮಾರ್ಗಗಳು ನ್ಯಾಯ ಮಾರ್ಗಗಳು ನಡೀತದೆ ದೇವರ ಅನುಗ್ರಹ ಪಾತ್ರರಾಪನಟ್ಟೊಟ್ಟಿಗೂ ಜೀವನಗಳು ಸುಖ ಶಾಂತಿ ನೆಮ್ಮದಿಗಳು ಪಡೆಪಣ ಕಾವಡು ದಯವಲ್ಲ ನಮ್ಮ ಧರ್ಮ ಪಂಬಳಂಜಿ ಸನಾತನ ಧರ್ಮ ಪಂಬಳಂಜಿ ಎಲ್ಲ ಶ್ರೇಷ್ಠ ಧರ್ಮಗೆ ಧರ್ಮಗಳು ಮಸ್ತು ಪರೆ ಅಲ್ಲ ಜೀವನಗಳು ಮಾನಸಿಕವಾಗಿ ನೆಮ್ಮದಿ ಶಾಂತಿ ಕೊರ್ಪುಂಡು ಅಂತ ಮಲ್ಲೊಂಜಿ ಧರ್ಮ ಸನಾತನ ಧರ್ಮ ಕನ್ನ ಧರ್ಮ ಬೇತೆ ಇಜ್ಜಿಂದ ಜಗತ್ತೇ ಒಪ್ಪುಂಡು ಅಂಜಿತಿ ಶಾಂತಿ ಕೊರ್ಪಿ ಧರ್ಮದ ಅಡಿಟ್ಟು ಬಿಡುದ ಆ ಧರ್ಮದ ಅಡಿಟ್ಟು ನಮ್ಮ ನಡತದು ಜೀವನಗಳು ಸುಖ ಶಾಂತಿ ನೆಮ್ಮದಿ ಪಡೆಯಲ್ಕ ಆ ಅಪ್ಪ ಮಾತ ಅನುಗ್ರಹ ಮಲ್ಪಡು ಈ ಸೇವೆ ನಿರಂತರವಾದ ನಡಪಡು ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಲೋಕ ಸಮಸ್ತ ಸುಖಿನೋ ಬಹುಂದು ಪಡೆದು ಎಲ್ಲ ಬಾತೆ ನನ್ನ ದೇವರಿಗೆ ಅರ್ಪಣೆ ಅಲ್ಪ ಅಸಲಣ್ಣರು ಬಾರಿ ಪೊರ್ಲೋಡು ನಂಗೆ ಸೂಚನೆ ಕೊರಿಯರು ನಿಜವಾದ ನಿಕಲು ಭಕ್ತಿಡು ನಮ್ಮಂಡ ದೇವಿ ಬರ್ಪೇರೆಂದು ಐಕಿನ ಸಾಕ್ಷಿದಾದ ಕೆಂಡ ನಮ್ಮ ಊರದಾಕಲ ಮಾತ ಭಕ್ತಿಗೆ ಮೆಚ್ಚದೆ ಅಸಲಣ್ಣರು ನಕಲು ನಮ್ಮೊಟ್ಟು ಗುಲ್ಲೇರು ಕಮಲದೀಪ ಅಸಲಣ್ಣರು ಅಕಡೆ ಬರ್ತದೆ ಅರ್ಜೆಂಟ್ ಕೆಲಸ ಅಂತ ಬಂದು ಪೋತಾರು ಖಂಡಿತ ಅಸಲಣ್ಣರು ನಕಲ ಆಶೀರ್ವಾದ ಇತ್ತು ಅಂಡ 5 ವರ್ಷ 75 ಆಪನಕ್ಕೆ ಬಾಲ ತೊಂದರೆಜಿ ಊರ್ದ ಜವಣರು ಪೂರ ಆಯ್ಕೆ ಹಿರಿಯಕಲ್ನ ಆಶೀರ್ವಾದ ಒಟ್ಟಿಗೂ ತಯಾರು ಬೆಳ್ಳೂರಿಪನಂದು ನಮ್ಮ ಕಟೀಲು ಮೇಳದ ಯಜಮಾನರು ಕಲ್ಲಾಡಿ ದೇವಪ್ರಸಾದ್ ಶೆಟ್ರು ನಮ್ಮೊಟ್ಟಿಗೂ ಸೇರಂದಿಲ್ಲರು ಆ ರೆಗಡೆ ಬಂಡರು ಅಸರಣ್ಣ ನಕ್ಲನ್ನು ಕಾಪ ಹೊರ್ಚಿ ಬೈದಿನ ಜನಕ್ಲನ್ನು ಕಾಪ ಹೊರ್ಚಿ ಆಟ ತಡೆ ಮಲ್ಪೊರ್ಚಿ ಯಾನು ಬತ್ತೆ ಸೇರೋಣ ಬಂತಾರೆ ಅರೆಗೆ ಯಾನು ನಮ್ಮ ಸಮಿತಿದ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ ನನರಿ ನಮ್ಮ ನಾನು ಎಕಡೆ ಪಂಡೆ ಇತ್ತೆ ವೇದಿಕೆ ಇತ್ತಿನಿಟ್ಟು ಬಾರಿ ಕಿರಿಯ ಹೆಸರಣ್ಣರು ಆಂಡ ಯಕ್ಷಗಾನದ ಅಕ್ಷರದ ಬಗ್ಗೆ ಆರು ಪಾತ್ರನಾಥ್ ಆರ್ನ ಆತ ಒಂಜಿ ವಿವರಣೆ ಉಂಡು ಆರು ನಮ್ಮನ್ನು ಉದ್ದೇಶಿಸಿ ನನಗೆ ಆಶೀರ್ವಾದದ ಭಾಷಣ ಮನಪೂರ್ವಕ ನಾನು ಕೇಳೋದಿಲ್ಲ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ವೇದಿಕೆಡುಪುನ ಹಿರಿಯರ ನಾಕಲು ಬಿನ್ನೆರ ನಾಕಲು ಅಂಚನೆ ವೇದಿಕೆಡು ಎದುರುಡುಪಿನ ದುರ್ಗೆನ ಭಕ್ತರ ನಾಕಲು ಇದ ಸಂಭ್ರಮಡು ನಮ್ಮ ಮಾತವಲ್ಲ ಇಂಚಿನ ಸಂಭ್ರಮಡು ಏಪಲ ಪ್ರಸಂಗವು ಆಪಿನಿಗೆ ಹೇಳಿದ ದೇವಿ ಮಹಾತ್ಮೆ ಅವಿನ ಏತು ಸರ್ತಿ ತುಂಡಲ್ಲ ನಲ್ಲ ತೂಕ ಆಪುಂಡು ಪಂಡು ಮಾತೆರೆಗಳು ಆಪುಂಡು ಅವೇ ದೇವಿ ಮಹಾತ್ಮೆ. ಕೆಲವರು 70 ವರ್ಷ 75 ವರ್ಷ ಇಂಚವರು ಯಕ್ಷಗಾನ ಮಲ್ಪಾಯಿನ ಹಾಕಲು ಹಾಕಲು ಮಾತಿರಲ್ಲ ಪ್ರತಿ ವರ್ಷ ಅಲ್ಲ ದೇವಿ ಮಹಾತ್ಮೆನೇ ತೂಪಿನಿ ಅವಂಜಿ ಸಾಕಾದ ಬೋಪಿನಿಂದ ಇಜ್ಜಿ ಅಂಚ ನಮ್ಮ ದೇವಿರಡ ಸುರುಟು ಇಂಚಿನ ಕೇನುಡು ಕೇಂಡಂದ ಅಂಡ ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ದೇವಿ ಪರಂ ಸುಖಂ. ಮನುಷ್ಯಗೆ ಮಾತೆಡ್ದು ಮುಖ್ಯ ಬೋರ್ಡು ಕೇಂಡಂದ ಅಂಡ ಆನೆ ಪಂಡ ಇಂಚಿನ ಆರೋಗ್ಯ
ನೇ ಪಂಡಂಚಿನ ನೆಮ್ಮದಿ ಅವರಡ್ಡು ಇತ್ತಂಡ ಮನುಷ್ಯ ಜೀವನಡು ಸುಖ ಜೀವನ ನಡಪಡಾರ ಆಪುಂಡು ಆತ ಮಾತ್ರ ತಂದೆ ದೇವಿ ಪ್ರಸೀದ ಪರಿಪಾಲಯ ನಮ್ಮ ದೇವರಡೆ ಏಪಲಕ್ಕೆ ನೋಡಿಗೆ ದೇವರೇ ಯಾನು ಕಿಂಚಿತ್ ಸೇವೆ ಮಲ್ತೆ ಎನ್ನ ಭಕ್ತಿಗೀರು ಅನುಗ್ರಹ ಮಲ್ಪಲೇ ಪಂಡದು ದೇವರಡ ಪ್ರಾರ್ಥನೆ ಮಲ್ಪೊಡಿಗೆ ಅಂಚ ಇನ್ನಿದ ದಿನಟು ಮಾತಾ ಭಕ್ತರು ನಾಲ್ಕು ಮೂರು ಸೇರಿದರು 10 ಸಂಸ್ಥೆರು ಸೇರಿದು ಈ ಯಕ್ಷಗಾನ 5 ವರ್ಷದಿಂದ ಮಲ್ಪ ಹೊಂದುಲ್ಲಾರು ನನ್ನ ಮಿತ್ತುಗಳ ಒಂದು ನಿರಂತರವಾದ ನಡಪಡು ಪ್ರತಿಯೊರಿಲ ಐಟಿ ಏರೇರಿ ಈಗ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಾಯ ಮಲ್ದೇರ ಅಂಚಿನಾಕಲಿಗೆ ಮಾತೆರೆಗಳ ದೇವರು ಆಯುರಾರೋಗ್ಯನ ಕೊರ್ದು ನನ್ನ ಮಿತ್ತುಗಳ ಹಾಕಲು ಮಲ್ಪಿಂಚಿತ್ತಿ ಉದ್ಯೋಗ ವ್ಯವಹಾರಡು ಯಥೇಚ್ಛವಾದ ಅಭಿವೃದ್ಧಿ ಮಲ್ಪಾದ ಒಂದು ನಿರಂತರವಾದ ನಡಪಡು ಬಂಡದು ಎಂಕಲ್ನ ಆರಾಧ್ಯ ದೇವರಾಯಿಂಚಿತ್ತಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಲ್ತದು ಎನ್ನ ಪಾತೆರೆಗೂ ಚುಕ್ಕಿದೀಪ. ಒಂದು ಆಟಾಪಿನ ರಂಗಸ್ಥಳ ಹತ್ತಂದಾಂಡ ಅಸ್ರಣ್ಣರು ನಲ್ಲ ಪಾತೆರ್ನತ್ ಆಡ ವಿಷಯ ಉಂಡು ಕಾಂಡೆ ಸ್ವರ್ಣ ಮಹೋತ್ಸವ ನೆತ್ತ ಉದ್ದೇಶಡು ಭಕ್ತರು ಪೂರ ಸೇರಿದು ಕೊರ್ನ್ಯ ಬೆಳ್ಳಿದ ಕಿರೀಟ ರಜತ ಕಿರೀಟ ಇನ್ನೇನು ಪೊರ್ಲುಡು ಅಪ್ಪನಲ್ಪ ಪ್ರಾರ್ಥನೆ ಮಲ್ತದ್ದು ನಂಗೆ ಹಸ್ತಾಂತರ ಮಲ್ತಿನಾರಲ್ಲ ವೆಂಕಟರಮಣಾಸನರು ಅರೆಗೆ ನಮ್ಮ ಮಾತನ್ನ ಪರವಾದ ಯಾನು ಅಭಿನಂದನೆ ಸಲ್ಲಿಸೋಂಗಲ್ಲ ನಂಗೆ ನಮ್ಮ ಊರದ ಉಡುಪೇರು ಎಕ್ಕರದ ಒವೇ ಕಾರ್ಯಕ್ರಮ ಪುಂಡ ನಮ್ಮ ಟೋಪಿನವರು ಉಡುಪೇರು ಆಟ ತಡಾಪನು ಜನಕಲು ಕಾತೊಂದುಲ್ಲರು ಎನ್ನ ಆಶೀರ್ವಾದ ನಿಕ್ಲೆ ಮಾತೆರೆಗ್ಲ ಉಂಡು ಮಿತ್ತಕಾರಗತ್ತು ಬೈದಿನ ಮಾತೆರೆಗ್ಲ ಎಂಕಲ ಆಶೀರ್ವಾದ ಉಂಡು ಪಂಪಿನ ಶುಭ ನುಡಿನ ಕೊಡ್ತಾರೆ ಇತ್ತೆ ಸನ್ಮಾನ ನಡಪರನ್ನು ಕಟೀಲ್ದ ಆಜಿಮೇಳದ ಯಜಮಾನ್ರು ಸನ್ಮಾನದಾಯಕ ಹೆಂಗೆ ಬುಚ್ಚಿ ಸನ್ಮಾನ ಬಂತಾರೆ ಗೋಪಾಲಕೃಷ್ಣ ಅಸ್ರಂಗರ್ಲ ಅವನ ಪರಂತೀನಿ ಎನ್ನ ದಾಯಲೆ ಯಾನು ಸಕ್ಕರೆ ದಿಂಜ ದಿನ ಗೋಣಿ ಸಕ್ಕರೆ ಖಾಲಿ ಅಂಡ ಎಂಡದ ಆಲಜ್ಜಿ ಅಪ್ಪೆ ಎಂಡ ದಾದ ದಿಂಜದಲ್ಲ ಅವೇ ನಿಕ್ಲೆ ಪಂಪ ಅನ್ಕೊಂಡು ಅಂತಾರೆ ಇತ್ತೆ ಕಲ್ಲಾಡಿ ದೇವಪ್ಪ ಸೊಸೈಟಿಲ ಅವನ ಪಂಪಿನಿ ಅಪ್ಪನ ಆಶೀರ್ವಾದಡು ನಾಳೆ ನಡತನುಂಡು ಅಸ್ರಣ್ಣ ಬಂದಳು ಊರ್ದಾಕ್ಲು ಪೂರ ಸೇರಿದು ನಂಗೆ ಸಹಾಯ ಮಲ್ತೊಂದಿಲ್ಲೇರು ಆಟ ಅಪ್ಪನ ಆಶೀರ್ವಾದ ಪೊರ್ಲು ನಡಪನ್ ಪಂಪರು ಅಂಡ ನಮ್ಮ ಊರ್ದ ಮಾತೆರ್ಲ ಸೇರಿದು ಅರವಂಜಿ ಗೌರವ ಮಲ್ಪೋಡು ಪಂಪಿನ ಆಸಂದಿ ಬಂದರು ದಯದೀದೆ ಕಲ್ಲಾಡಿ ದೇವಪ್ಪ ಶೆಟ್ರು ಎದುರ್ದ ಹಾಸನಡು ಹಾಸನ ಹೊಡ್ಕೊಂಡು ಅಧ್ಯಕ್ಷರು ಅಲ್ಪ ಲೆಕ್ಕಂ ಪೋಡ್ಪಣದ ಬೆನ್ನ ತಂದಿಲ್ಲ ಬಂಧುಗಳ ಕಟೀಲಲ್ಲಿ ಅಸನ್ನ ಬಂಧುಗಳು ಹೇಳಿದ ಹಾಗೆ ಒಂದು ಮೇಳ ಇತ್ತು. ಆಟ ಆಗುವುದಕ್ಕೆ ಅಡಚಣೆಗಳಿತ್ತು, ಅಡಚಣೆಗಳಿತ್ತು, ಬೇಕಾದಷ್ಟು ಸೇವೆಗಳು ಸಿಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಆಗಿನ ಯಜಮಾನರು ಆಟವನ್ನು ಹೇಗೆ ಮಾಡಿಸಬೇಕು, ಎಲ್ಲಿ ಮಾಡಿಸಬೇಕು ಅಂತ ನೋಡಿಕೊಂಡು ಅಸನ್ನ ಬಂಧುಗಳಲ್ಲಿ ಕೇಳಿಕೊಂಡು ಯಕ್ಷಗಾನವನ್ನು ನಡೆಸ್ತಿದ್ರು. ಇವತ್ತಿಗೆ ಬರಬರುತ್ತಾ ಅದು 6 ಮೇಳವಾಗಿ ಮುನ್ನಡೀತಾ ಇದೆ. ಅದರ ಹಿಂದೆ ಯಜಮಾನರ ಕರಮತ್ತು ಎಷ್ಟಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಊರಿನ ಎಲ್ಲರ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಅಸನ್ನ ಬಂಧುಗಳಲ್ಲಿ ಮತ್ತು ವೇದಿಕೆಯಲ್ಲಿರುವ ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಡುಪರು, ಆಚಾರ್ಯರು, ಅಸನ್ನ ಬಂಧುಗಳು ಹಾಗೂ ಸಮಿತಿಯರು ಎಲ್ಲ ಸೇರಿ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಆಜಮೇಳದ ಧನಿಕರು ಮಾತುಕೊಡಿಗಳ ಬೋದು ఆజిమేడద ఆటవులాపన అడపోదు తన ఆరోగ్యంలా గమనిసందే అడపోదు ಮಾತೆರ್ಗ್ಲ ಪಾತರೊಂದು ಬರ್ಪಿನ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರು ನಮ್ಮ 5ನೇ ವರ್ಷದ ಈ ಒಂದು ಸಂಭ್ರಮಡು ಅವರಿಗೆ ಗೌರವಾರ್ಪಣೆ ದಯವಿಟ್ಟು ಜೋರಾದ ಮಾತೆರ್ಲ ಕೈತಾಟಿ ಕೊಡ್ದು ಅಭಿನಂದಿಸೋಡು ತಂದು ಏನು ನಿಗಲ ಬೆನ್ನು ತಂದಿಲ್ಲ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಆಜಿಮೇಳದ ಯಜಮಾನರು ವೇದಿಕೆ ಎತ್ತಿನ ಮಾತರ್ನಲ ತುರ್ತೆತ್ತಿನ ಮಾತರ್ನಲ ಆಶೀರ್ವಾದವು ಆದಿತ್ಯನ ಮೇಳ ನಾನಾತ್ ಬೆಳವಾಡು ಕಲಾವಿದರಿಗೆ ಎಡ್ಡ ಪ್ರದರ್ಶನ ಕೊಡ್ತಿನ ಅವಕಾಶ ಎಲ್ಲ ತಿಕ್ಕಾಡು ಪಂಪಿನ ಉದ್ದೇಶಡು ಅವರಿಗೆ ಕೊಡರ ಅಭಿನಂದನೆ ಸಲ್ಲಿಸಂಗಿಲ್ಲ. ಕಲಾವಿದರಿಗೆ ಒಂದು ಗೌರವಾರ್ಪಣೆ ಮಾಡ್ತಿದ್ದಾರೆ. ಶ್ರೀ ದಿನಕರ್ ಗೋಖಲೆ, ಶಶಿಧರ್ ಪಂಜ, ಶಶಿಧರ್ ಶೆಟ್ಟಿ ಪಂಜ, ಶ್ರೀಧರ್ ಪಂಬಾಜೆ, ಮೋಹನ್ ಶೆಟ್ಟಿ ಬಾಯಾರು, ವಿಜಯ ಅರೆಳ ಮೇರೆ ಆಯ್ತಾ ನೇಪಥ್ಯದ ಕೆಲಸವನ್ನು ಮಲ್ಪನಾರು. ದಯವಿಟ್ಟು ದಿನಕರ್ ಗೋಖಲೆ, ಶಶಿಧರ್ ಪೂಜಾರಿ, ಶಶಿಧರ್ ಶೆಟ್ಟಿ ಪಂಜ, ಮೋಹನ್ ಶೆಟ್ಟಿ ಬಾಯಾರು ಮಕ್ಕಳು ದಯವಿಟ್ಟು ಅಂತೆಯೇ ವಿಜಯ ಅರಳ ನೇರಳ ಮತ್ತು ಚಾವಡಿ ಬರೋಡು ಬಂದು ಬೆನ್ನು ತಂದಿಲ್ಲ. ಬಂದಲೆ ಮೂಲು ತೂನಗೆ ನಂಗೆ ಪ್ರಾಯದಕ್ಕೆ ಕೆಲವರು ತೋಜಂಗಿಲ್ಲರು ಅಂಡ ಒಂತ ಪುರ್ತಾದ ನಮ್ಮ ಆಟ ತೊಗೊಂಡ ಅಂಡ ಇತ್ತ ಸನ್ಮಾನಕ್ಕೆ ತೊಂದು ಅಕುಲ ಅಕುಲ ಪಂಪಿನ ಒಂಜಿ ಅನುಮಾನ ನಂಗೆ ಬರ್ಪಡು ಅಂದು ದಾಲ ವಿಶೇಷ ದಾಲಜ್ಜಿ ಒಂದು ಅಕಲಕ್ಕೆ ಅಕುಲ ಪಂಪಿನವೇ ಎಂಕಲ್ನ ದಾಲಜ್ಜಿ ಕಟಿಲಪ್ಪನ ಆಶೀರ್ವಾದಗಳು ಎಂಕುಲು ಗೆಜ್ಜೆ ಕಟ್ಟದ ನಲಿಪುವ ಪಂಪಿನ ಮಲ್ಲ ಮನೋಭಾವದ ಪಾತ್ರ ಅಕುಲು ತನಗಿಲ್ಲರು. ಬ್ರಹ್ಮ ವಿಷ್ಣು ಮಹೇಶ್ವರೇ ವಿಶೇಷವಾದ ಎಂಕಲ ವೆಂಕಟರಮಣ ಸಂಘ ಪಂಪರು ಶುಂಭೆ ಬಾರಿ ಪುದರ್ದಾರೊಂದು ಪಂಜದ ಶುಂಭೆ ಬಾರಿ ಪುದರ್ದಾರೊಂದು ಇಂಥ ಪ್ರತಿಯವರಿಲ್ಲ ಬೊಕ್ಕೊಂಜಿ ನಮ್ಮ ಮೇಳದ ವ್ಯವಸ್ಥಾಪಕರಾದಿಲ್ಲರು ಬೊಕ್ಕೋರಿ ನೇಪಥ್ಯ ಕಲಾವಿದರಾದಿಲ್ಲರು ಮಾತೆರ್ಲ ಅಕಲಕಲ್ನ ಕೆಲಸವನ್ನು ಪೊರ್ಲ ಕಂಟಿನ್ಯೂ ಮಲ್ತಂದು ಅಪ್ಪನ ಸೇವೆಯನ್ನು ಬಾರಿ ಪುರೋಡು ಮಲ್ಪನ ಕಲಾವಿದರು ಮಕ್ಕಳಿಗೆ ನಮ್ಮ ಪತ್ತರ್ನ ಈ ಒಂದು ಸ್ವಯಂ ಸಂಭ್ರಮದ ಸ್ಪಷ್ಟರು ಅದರಿಗೆ ಅಭಿನಂದನೆಯನ್ನು ಮಾಡ್ತಂದಿಲ್ಲ. ದಯವಿಟ್ಟು ಅಸ್ರಾಣ ಬಂದರು ಬಕ್ಕ ಮಿತ್ತ ತಾವಡಿತ್ ನೋಡಿ ಮಾತರ್ನ ಪರವಾದ ಆಗ್ಲಿಗೆ ಆಶೀರ್ವಾದ ಮಾಡಿಕೊಡ್ತಂದ್ರೆ ಏನಂದಿಲ್ಲ. ಮಾತಾಡಬೇಕಿತ್ತು ಒಂದು ಕೆಲವರಿಗೆ ತನ್ನ ಬದುಕುಡು ಇವತ್ತು ಬೇನೆ ಬೆಸರತ್ತಿನಂಗೆಲ್ಲ ರಂಗಸ್ಥಳ ಬಣ್ಣಗ ಆ
ವ್ಯಕ್ತಿಯಾದಪ್ಪಿಗೆ ಆ ಒಂದು ಪಾತ್ರಗಳು ಪರಕಾಯ ಪ್ರವೇಶ ತಂದು ತನ್ನ ಬೇನು ಬೇಜಾರಪ್ಪಿನೆಲ್ಲ ರಂಗಸ್ಥಳಗಳು ಆ ರಂಗಸ್ಥಳದ ವ್ಯಕ್ತಿಯಾದ ನಮಗೆ ತೋರಿಕೋರು ಅವು ನಿಜವಾದ ಒಂದು ಕಲಾವಿದನ ನಿಜವಾದ ಗೊತ್ತವು ತನ್ನ ಒಳ್ಳೆ ಪಾಪಗಳು ತೊಂದರೆಗಳು ಅನಾರೋಗ್ಯ ಹೆಂಚಿನ ತಿನ್ನಲ್ಲ ರಂಗಸ್ಥಳದ ಬತ್ತಾದ ಸಾತಿಗೆ ಆಕಲು ಆ ಪಾತ್ರದ ಉಲಾಯಿ ಸೇರಿದು ನನ್ನನ್ನು ರಂಗಿಸಾದು ಆಕಲು ಬೇನಂತ ನಂದು ಬೊಕ್ಕ ಅಕ್ಕಳಿಗೆ ಸಮಸ್ಯೆ ಒಂದು ಬೇನೊಂದನ್ನು ಗೊತ್ತಾದ ಬೇಕೊಂಡ ಬಣ್ಣ ಗತಿ ನಡೆಬೇಕ ಅಂದರೆ ನಮ್ಮ ನಿಜವಾದ ಕಲಾವಿದನ ಬೇನ ಬೇಜಾರಿನ ಕಲ್ಪನಿಂಚಿನ ಒಂದು ರಂಗಸ್ಥಳ ಆಯ್ತು ಇನ್ನು ಅಟ್ಲಿಗೆ ನಮ್ಮ ಪತ್ಮನ ಆಟದ ಪುರ್ತಳೆ ಅಟ್ಲಿಗೆ ಗೌರವ ನಮ್ಮ ಸಮಿತಿಯ ಪರವಾದ ಅಂತಂದಿಲ್ಲ ಮಕ್ಕಳಿಗೆ ಅಸ್ರಂಗ ಬಂಧುಗಳು ಉಡುಪಿಯರು ಆಚಾರ್ಯರು ವೇದಿಕೆ ನಿರ್ವಾಹಕರು ಮಾತೆಲ್ಲ ಸೇರಿದ್ದು ಅಕ್ಕಳಿಗೆ ಅದನ್ನು ಮಾಡ್ತಿದ್ದಾರೆ ನಮಾತು ದೇವರನ್ನ ಚಾಕಿರಿ ಮಾಡಿದ ಅವಕಾಶ ಕಟ್ಟಿದ ಬ್ರಹ್ಮರ ನಂಬಿಕೆ ಅಕ್ಕಳಿಗೆ ಕೋರಿರು ಅಕ್ಕಳಿಗೆ ಆಯುರಾರೋಗ್ಯ ಧನ ಸಂಪತ್ತಿನ ಕಟ್ಟಿದಪ್ಪ ಕೋರಿದ ತನಗೆ ಈ ಸಂದರ್ಭಗಳು ಬೋಧದ ಕೆಲವೊಂದು ಬೋಧನ ಸೇರಿದ ಮಾತ ವೇದಿಕೆ ರಕ್ತನ ಅಂತಿನ ಪಿತ್ತನ ಮಾತ ಹಿರಿಯಕ್ಕನ ಪರವಾದ ಅಕ್ಕಳಿಗೆ ಅಭಿಮಾನ ಗೌರವ ಅಂತಂದಿಲ್ಲ ಅಂತಿನ ಸೇರಿದ ಪೂರ ಕಿರಿಯ ಕೂಡ ತೋದು ದುಮ್ಮದ ಭವಿಷ್ಯದ ನಮ್ಮ ದಾನ ಮಾಡಿಕೊಡ ಕಂಪನಿಯು ಅರ್ಥ ಮಾಡ್ಕೊಂಡು ಬಂದು ತಗೊಂಡು ಮಾತಾಡಿ ಅಭಿನಂದನೆ ಕೊಡಬಲ್ಲ ಬಂದ ಇತ್ತು ನಮ್ಮ ರಸಬಂಧ ಮಾಡ್ತದ್ದು ಅದು ಯಕ್ಷಗಾನದ ಇಂಥದ್ದು ನಮ್ಮ ಸನ್ಮಾನ ಮಾಡ್ತಾ ಸದಾ ಕಾರ್ಯಕ್ರಮ ಮಾಡ್ತಾ ದಾಟಂದ 5ನೇ ವರ್ಷದ ಒಂದು ಕಾರ್ಯಕ್ರಮ ಏನಾಟ ಹತ್ರ ಈ ತಂಡದ ಬೋರ್ಡ್ ಕಂಪನಿಯ ಉದ್ದೇಶಗಳು ನಮ್ಮ ಮಾಡ್ತೀನಿ ನಮಗೆ ಒಳ್ಳೆಯ ಉದ್ದೇಶ ಇಜ್ಜಿ ದುಮ್ಮದ ಪೀಳಿಗೆಗೆ ದುಮ್ಮದ ಹಿರಿಯಕ್ಕೆ ದಾನ ಮಾಡ್ತಿರ್ತಂಪಿನ ಒಂದು ಗೊತ್ತಾಡ್ತಂಪಿನ ಉದ್ದೇಶ ನಮಗೊಂದು ನಾನು ಅಸ್ರಂಗ ಮತ್ತು ಎಕಡೆ ಬಂದರು ತಡ ಮಾಡ್ಕೊಡ್ತೀನಿ ಬೈದಿನ ವಿತ್ತಿತ್ತಿನ ಮಾತ ಅಸ್ರಂಗ ಬಂಧುಗಳಿಗೆ ಉಡುಪರಿಗೆ ಯಜಮಾನರಿಗೆ ಆಚಾರ್ಯರಿಗೆ ಬಕ್ಕ ಇಂಕಿನ ಸಮಿತಿ ದಾಖಲೆಗೆ ಬಕ್ಕ ಬಂಧುಗಳಿಗೆ ಅಧ್ಯಕ್ಷರಿಗೆ ಮಾತರಿಗೆ ಒಂದೇ ಶಬ್ದಗಳು ಅಭಿನಂದನೆ ಸಂಬಂಧಲ್ಲ ಇಂಕಿನ ಆಶೀರ್ವಾದ ಈ ಊರಿನ ಮಿತ್ತು ಈ ಕಲಾವಿದರ ಮಿತ್ತು ನಿಮ್ಗೆ ಮಾತಿನ ಮಿತ್ತು ಒಪ್ಪಾಡ ಬಂದ ಬುಕ್ಕರ ಬಂದು ಮಾತಲ್ಲ ಒಂದೇ ಶಬ್ದಗಳು ಮಿಟ್ಲಿಗೆ ಧನ್ಯವಾದ ತನಂದಲ್ಲ ಅಂಚನೆ ಸೇರಿದ ಮಾತ ಬಂದು ಈ ಒಂದು ಯಕ್ಷಗಾನ ಪ್ರದರ್ಶನ ತೋರೆ 5ನೇ ವರ್ಷದ ಸಂಭ್ರಮ ತೋರದ ಸೇರಿದ ಮಾತ ಬಂಧುಗಳು ಅವನು ನಮ್ಮ ಯಕ್ಷಗಾನ ಸಮಿತಿ ದಾಖಲೆ ಪರವಾದ ಮಿಟ್ಲಿಗೆ ತುಂಬಿರೋದಾದ ಧನ್ಯವಾದವನ್ನು ಕೋರಲಿಲ್ಲ ಈ ಮಾಧ್ಯಮಗಳು ಈಗ ಮಿಟ್ಲೆಲ್ಲ ಅವನು ಈ ಸಂದರ್ಭಗಳು ಅಭಿನಂದನೆ ಕೋರಂದಿಲ್ಲ ಯಕ್ಷಗಾನ ಗೆಲ್ಗೆ ಬೆಂಬಲ ಆಟ ಮುಂದುವರಿಸಿದರು ಯಕ್ಷಗಾನ ಪ್ರದರ್ಶನ ಮುಂದುವರಿಸುವರು ದಯವಿಟ್ಟು ವನಸಾವನ್ನ ವನಸ್ಥದೆ ಪೋಲಿ ಪಂದ್ಯ ಅಧ್ಯಕ್ಷರು ಸೂಚನೆ ಕೊಡಲಿದ್ದಾರೆ ದಯವಿಟ್ಟು ಮಾತೆಲ್ಲ ವರಣೆ ಹೋಗಿ ಆಟದ ನಡೆಕೊಂಡು ಕೊಡು ಬೈದಿನ ಮಾತರಗಳ ಬುಕ್ಕರ ಅಭಿನಂದನೆಯನ್ನು ಕೊಡಲು ಯಕ್ಷಗಾನ ಮುಂದುವರಿಯವರ ಮಿತ ಮಾತರನೆಲ್ಲ ಅನೇಕರನ್ನು
ಯಕ್ಷಗಾನ ಮುಂದೆ ಸಾರೆ ಭಾಗವತೋಡ ನಾನು ವಿನಂತಿ ಮಾಡ್ತೇನೆ. ಯಕ್ಷಗಾನ ಹೇಳಿದೆ 5 ವರ್ಷ ಈ ಸಂಭ್ರಮ ಮತ್ತು ಸೇರಿದ ಮಾತೆಲ್ಲ ಕಡಮಟ್ಟ ಎಂಬುದಪ್ಪ ಇರ್ತದೆ. ಮಕ್ಕಳ ಪ್ರೋತ್ಸಾಹ ಕೋಡು ಬಂದು ಬಕ್ಕರಂಗಿಲ್ಲ ಭಿನ್ನ ತಂದಿಲ್ಲ ಯಕ್ಷಗಾನ ಹೇಳಿದೆ. ಅಂಬುರು ಹದನ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ತುದ ವಿಘ್ನರಾಜನ ಬಿರುದು ತಂದುದಿರಿ ಅಂಬನಿಧಿಯ ತಲೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪಡಬಡಿದ ಬಡಿಪೆ ಕಥಾಮೃತವೆ ಆದಿಮಾಯೇ ಸರ್ವಭಯ ವಿನಾಶಿನಿಯೇ ಕರುಣಾಧಿಕಾಯೇ ದಯಾ ಸಾಗರೆ ಭಕ್ತಿಯಿಂದ ಪಾದದಯ ಬಿಟ್ಟು ಹರಗುಟ್ಟಿ ಪತಿ ಮುದದಿಂದ ಸರ್ವಭಯ ವಿನಾಶಿನಿಯೇ ಕರುಣಾಧಿಕಾಯೇ ಆದಿಮಾಯೇ ಜಯತು ಜಯತು ಆದಿಮಾಯಿ. ಒಳ ಹೊರಗೂ ಆವರಿಸಿಕೊಂಡಿರುವಂತಹ ಕತ್ತಲು, ನೀರಾದಿಯ ಮಧ್ಯ ನಿಂತಹ ನಾವುಗಳು ಪರಸ್ಪರ ನೋಟಕರಾದವೇ ವಿನಃ ಅಜ್ಞಾನದಿಂದ
ಹುಟ್ಟಿಕೊಂಡಂತಹ ಭಯವನ್ನು ನಿವಾರಿಸಲಾಗದೆ ತತ್ತರಿಸಿ ಹೋದೆವಮ್ಮ. ಉತ್ತರ ಏನು ಅಂತ ಗೊತ್ತಾಗದೆ ತತ್ಕ್ಷಣದಲ್ಲಿ ಕೇಳಿಸಿದ್ದು ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರ. ಆ ಓಂಕಾರವನ್ನೇ ನಾವು ಉಚ್ಚರಿಸಿದ ಕಾಲಕ್ಕೆ ಒಳಗು ಹೊರಗೂ ಇದ್ದಂತಹ ಭಯ ನಿವಾರಣೆಯಾಯಿತು, ಅಜ್ಞಾನವೂ ದೂರವಾಯಿತು. ಕಾರಣ ಏನು ಎನ್ನುವ ಹಾಗೆ ನೋಡಿದಾಗ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಲೆ ಮೈದೋರಿ ನಿಂತೆಯ ತಾಯಿ, ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದೇವಮ್ಮ. ಭಯವೆಲ್ಲವೂ ನೀರಲ್ಲಿ ನೀರಾದ ಬಳಿಕ ಹುಟ್ಟಿಕೊಂಡಂತಹ ಜ್ಞಾನದಿಂದಲೇ ಆದಿಮಾಯ ನೀನು ಎನ್ನುವುದನ್ನು ಅರ್ಥೈಸಿಕೊಂಡು ದಯಾಸಾಗರಿಯಾದಂತಹ ಅಭಯಂಕರಿಯಾದಂತಹ ನೀನು ನಮಗಿಂತ ಹಿರಿಯವಳು, ನೀ ಹೇಳಿದ ಹಾಗೆ ಕೇಳಬೇಕು ಎನ್ನುವುದನ್ನು ಅರ್ಥೈಸಿಕೊಂಡು ನೀ ಪಥನಿರ್ದೇಶನ ಹೀಗೆ ಅಂತ ಹೇಳಿದರೆ ಅದರಲ್ಲಿ ನಡೆಯುವುದಕ್ಕೆ ನಾವು ಮೂವರೂ ಸಿದ್ಧರಾಗಿದ್ದೇವಮ್ಮ. ಜಯ 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 ಜಯ. ಓ ತಾಯೇ, ಈ ಜಲಧಿಯ ಮಧ್ಯದಲ್ಲಿ ಅನಾಥ ಪ್ರಜ್ಞೆಯಿಂದ ಅಳಲುತ್ತಿದ್ದರೆ ಕೇಳಿ ಬಂದುದು ಓಂಕಾರ. ಅದರ ಪುರಶ್ಚರಣ ಮಾತ್ರದಿಂದ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನವೂ ನಮಗಾಗುತ್ತಾ ಉಂಟು. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾಕಾಗಿ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನ್ನ ಪ್ರೀತ್ಯರ್ಥವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಅರುಹಿ ನಮ್ಮನ್ನು ಮೂವರನ್ನು ಕೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಬ್ರಹ್ಮರುದ್ರ ಹರು ಜಗ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ಜನನಿ ನೀನೇ ವಿಷ್ಣು. ಧನ್ಯೋಸ್ಮಿ. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ಮಾತೆ ನೀನೇ ಮಹೇಶ್ವರ. ಕೃತಾರ್ಥನಾದೆ ತಾಯಿ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಪಡೆಯಾಗಬೇಕು ತಾಯಿ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಲೆಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ನಿನ್ನಾಜ್ಞೆ ಶಿರೋಧಾರ್ಯ ತಾಯಿ. ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಹಾಗೆಯೇ ಆಗಲಿ ತಾಯಿ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಆಜ್ಞೆ ಮಾತೆ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ನಿಷ್ಠೆಯಿಂದ ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಏನು? ನಿಮಗೆ ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಕಾರ್ಯಕ್ಕೆ ಸನ್ನದ್ಧರಾದವರು ನಾವು. ಆದಿಮಾಯಾದೇವಿ, ಪರಾಶಕ್ತಿ, ಪರಮೇಶ್ವರಿ ನಮಗೆಲ್ಲವನ್ನು ಅರುಹಿ ತಾನು ಅಂತರ್ಧಾನವನ್ನು ಇದ್ದಿದ್ದಾಳೆ ನಿಜ ಅಂತ ನಾವು ಎಣಿಸಿದ್ದು. ನೋಡುತ್ತಿದ್ದಂತೆ ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದಂತಹ ಆ ಜ್ಯೋತಿ ಮಂಡಲ ಅಲ್ಲಿಗೆ ಕರಗುತ್ತಾ ಒಂದು ಕೃಷ್ಣ ಕುಹರದ ಒಳಗೆ ನುಗ್ಗಿದ ಅನುಭವ ನಮಗಾಗಿದ್ದಷ್ಟೇ. ವಾಸ್ತವ್ಯದಲ್ಲಿ ನೋಡಿದರೆ ಆದಿ ಮಧ್ಯಾಂತರಹಿತೆಯಾದಂತಹ ಆಕೆ ಸರ್ವತ್ರ ವ್ಯಾಪಿನಿ ಎನ್ನುವುದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಅವಳಾಡಿದ ನುಡಿಗಳನ್ನು ನನ್ನಲ್ಲಿಯೇ ನಾನು ಯೋಚಿಸಿದಾಗ ಕೆಲವೊಂದಷ್ಟನ್ನು ಕಂಡುಕೊಂಡೆನಯ್ಯ. ಹೇಳುವ ಸೃಷ್ಟಿ ಸ್ಥಿತಿ ಲಯಗಳನ್ನು ತಕ್ಕಂಥ ತ್ರೈವಿಧ ಕಾರ್ಯಗಳನ್ನು ಯಥಾಯೋಗ್ಯವಾಗಿ ದೀರ್ಘಕಾಲಿಕವಾಗಿ ಸುಸೂತ್ರವಾಗಿ ನಡೆಸುವುದಕ್ಕೆ ಅವರವರ ಕರ್ಮ ಸಾಮರ್ಥ್ಯದ ಮೇರೆಗೆ ನಮ್ಮ ನಿಯೋಜನೆಯಾಗಿದೆ. ನಿಜ. ಅದರಲ್ಲಿಯೂ ಹಿರಿಯವನು, ಜ್ಯೇಷ್ಠನು, ಶ್ರೇಷ್ಠನೂ ಆದಂತಹ ಈ ನನಗೆ ಸೃಷ್ಟಿಯ ಕಾರ್ಯವನ್ನು ಕೊಟ್ಟಿದ್ದಾಳೆ. ಅಮ್ಮ ಹೇಳಿದ್ದನ್ನು ಹೇಳುವಾಗ ಅವಳು ಹೇಳಿದ್ದಷ್ಟೇ ಹೇಳಬೇಕು. ಹಿರಿಯವನು, ಜ್ಯೇಷ್ಠನು, ಶ್ರೇಷ್ಠನು ಅಂತ ಅಮ್ಮ ಹೇಳಲೇ ಇಲ್ಲಲ್ಲ. ಆದರೆ ಒಂದುಂಟು, ಏನು? ಕೆಲವು ಉಕ್ತ, ಕೆಲವು ಅನುಕ್ತ, ಕೆಲವು ಉಕ್ತ. ಅಂದ್ರೆ ಕೆಲವನ್ನು ಹೇಳಲೇಬೇಕಾಗ್ತದೆ, ಕೆಲವನ್ನು ಹೇಳದಿದ್ರು ಅಡ್ಡಿಲ್ಲ, ಭಾವದಲ್ಲಿ ಅರ್ಥ ಆಗ್ತದೆ. ಕೆಲವು ಹೇಳಿದ ಹಾಗೆ ಮಾಡಬೇಕಾಗ್ತದೆ. ಈ ರೀತಿ ತ್ರೈವಿಧ ವಾಕ್ಯ ವಿವರಣೆ ಇರುವುದರಿಂದ ಅಮ್ಮನಾಡಿದ ಮಾತಿನಲ್ಲಿಯೇ ಉಂಟದು ಉಕ್ತ. ಏನು ಅಂತ ಕಂಡೊಡನೆ ಹೇಳಿದ್ದೇನು? ಏನು? ರಕ್ತಚ್ಛವಿಯಿಂದ ಕಂಗೊಳಿಸುತ್ತಿರುವ ಓ ಮಗನೇ, ನೀನು ಬ್ರಹ್ಮ. ನನ್ನನ್ನೇನು ಮೊಮ್ಮಗನೆ ಅಂತ ಕರೆದದ್ದ? ಅಲ್ವಾ, ಮಗನೆ ಅಂತಲೇ ಕರೆದದ್ದ. ಆದ್ರೆ ನನ್ನನ್ನು ಹೇಳಿದ್ದು ಬ್ರಹ್ಮ ಅಂತ. ಹೌದೌದು. ನೀನು ಬ್ರಹ್ಮ. ನೀನು ಯಾಕೆ ಬ್ರಹ್ಮ? ಬೃಹತೀತಿ ಬ್ರಹ್ಮ. ದೊಡ್ಡದು ಏನುಂಟು ಅದು ಬ್ರಹ್ಮ. ದೊಡ್ಡವನು ಯಾರು? ಅವನು ಬ್ರಹ್ಮ. ಅಂತ ಹಿರಿಯವನಾದ ನನಗೆ ಹಿರಿಯವನೆಂದೇ ಹೆಸರಿಟ್ಟು ಹಿರಿಯದಾದಂತಹ ಕಾರ್ಯವನ್ನು ಕೊಟ್ಟಿದ್ದಾಳೆ. ಸೃಷ್ಟಿ ಸಾಮಾನ್ಯವಲ್ಲ. ಮತ್ತೆ ಲಯದಲ್ಲಿ ಏನುಂಟು? ಏನುಂಟು? ಜೀವಿಗಳ ಯೋಗ ಭಾಗ್ಯದ ಅವಸಾನ ಕಾಲದಲ್ಲಿ ಅದು ಘಟಿಸಿಯೇ ಘಟಿಸುತ್ತದೆ, ಅನಿವಾರ್ಯ. ನೀನು ಪಾಲನೆ ಮಾಡುವುದು ಏನನ್ನು ಪಾಲನೆ ಮಾಡಬೇಕಾದಂತಹ ಜೀವಿಯು ನನ್ನ ಸೃಷ್ಟಿ. ಆ ಜೀವಿಗಳಿಗೆ ಕಾಲಕಾಲಕ್ಕೆ ಕೊಡಬೇಕಾದಂತಹ ವಸ್ತು ವಿಷಯಗಳು ನನ್ನ ಸೃಷ್ಟಿ. ಎಷ್ಟು ಪ್ರಮಾಣದಲ್ಲಿ, ಯಾವಾಗ, ಎಲ್ಲಿ, ಯಾಕೆ, ಹೇಗೆ ಕೊಡಬೇಕು ಎನ್ನುವುದು ನಿರ್ಣಯ ನನ್ನದೇ. ಅದೆಲ್ಲವನ್ನೇ ನಾನು ಆ ಜೀವಿಗಳ ಯೋಗ ಭಾಗ್ಯಾನುಸಾರವಾಗಿ ಅಳೆದು ಸುರಿದವುಗಳ ಹಣೆಯಲ್ಲಿ ಬರೆಯುವುದು ಬ್ರಹ್ಮಲಿಖಿತ. ಅದು ನಿನಗೆ ವಿಧಿ ನಿಯಮ, ವಿಧಿ ಲಿಖಿತ. ನನಗೆ ಹಾಗಲ್ಲಪ್ಪ. ಹೋದ ಕಲ್ಪದಲ್ಲಿ ಲಯವಾದಂತಹ ಸಮಗ್ರ ಬ್ರಹ್ಮಾಂಡದ ಸಕಲವೂ ಸಹ ಬೀಜ ಸಂಜ್ಞೆಯನ್ನು ಹೊಂದಿ ಅಮ್ಮನಲ್ಲಿಯೇ ಲಯವಾಗಿತ್ತು, ಅಡಕವಾಗಿತ್ತು, ಅನುಗ್ರಹ ಆಯಿತು. ಅದೀಗ ನನಗೆ ಆವಾಹಿಸಲ್ಪಟ್ಟಿದೆ, ಅಥವಾ ಅದನ್ನು ಆರೋಢಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾನು ಪಡೆದೆ. ಚಿತ್ಶಕ್ತಿ. ಒಂದು ಸೂಜಿಯ ಮನೆಯಲ್ಲಿ ಸಾವಿರಾರು ಕೋಟ್ಯಂತರ ಜೀವಿಗಳನ್ನು ಇರಗೊಳಿಸಬಹುದಾದಂತಹ ಅನೋರಣೀಯವಾದ ಮಹತೋಮಹೀಯವಾದಂತಹ ಸಾಮರ್ಥ್ಯ ನನ್ನಲ್ಲುಂಟು. ಈ ರೀತಿ ಜೀವಿಗಳಿಗೆ ಪ್ರಾಣವನ್ನು ಕೊಡುವುದು, ಭೌತಿಕ ಶರೀರವನ್ನು ಕೊಡುವುದು, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಕೊಡುವುದು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಕೊಡುವುದು, ಸಮಗ್ರವಾಗಿ ನಾನು ಏನೆಲ್ಲವನ್ನು ಕೊಟ್ಟಿದ್ದೇನೆ ಅದರ ಅವಲಂಬನೆಯ ಮೇಲೆ ನಿಮ್ಮ ಕಾರ್ಯಗಳು. ಆದ್ದರಿಂದ ಈಗಲೇ ಹೇಳ್ತಾ ಇದ್ದೇನೆ, ಭವಿತವ್ಯದಲ್ಲಿ ಕಾಲಕಾಲಕ್ಕೆ ನಾವೇನಾದ್ರೂ ಒಂದು ಸೂಚನೆಯೋ ಒಂದು ಸಲಹೆಯನ್ನು ಕೊಟ್ಟರೆ ಅದರಂತೆ ನೀವಿಬ್ಬರೂ ಸಹ ಅನುವರ್ತಿಸಿಕೊಂಡು ಬರತಕ್ಕದ್ದು. ಅಯ್ಯ, ಅಮ್ಮನನ್ನು ಕಂಡಾಗ ನಿನಗೆ ಸ್ಫೂರ್ತಿ ಬಂದದ್ದೇನು ಹೌದು, ಆದ್ರೆ ಪೂರ್ತಿ ಬರಲಿಲ್ಲ. ಈಗ ಪೂರ್ತಿ ನಿನಗೆ ಆಗ್ಲಿಲ್ಲ ಅಂತ. ಯಾಕೆ ಹಾಗೆ ಹೇಳಿದೆ? ಅಷ್ಟೊಂದು ಘನ ಸೃಷ್ಟಿ ಬಗಾಯವು ಅಷ್ಟೊಂದು ಘನ ಬಲ್ಲ ಕೆಟ್ಟು ಹೋಗದ ತೆರಗೆ, ಅದು ಕೆಟ್ಟು ಹೋಗದ ತೆರಗೆ, ಕೊಟ್ಟು ಬೇಕಾದೋಡ ಪರೆದು ಮಹದನಿಗೆ, ಕೊಟ್ಟು ಬೇಕಾದೋಡ ಪರೆದು ಮಹದನಿಗೆ, ಕಲ್ಬಿ ಮುರಿದ ಹಾಗೆ
ಆಡಿದಂತಹ ಮಾತು ನನ್ನೊಳಗೆ ಆವಾಹನೆಗೊಂಡಿದೆ. ಹೌದೌದು. ಹೀಗಿರುತ್ತಾ ಮಾತನ್ನು ಮುಂದುವರಿಸಿದವನಿ. ಹಾ, ಆವಾಹನೆ ಆದದ್ದು ಅಮ್ಮನಾಡಿದ ಮಾತಲ್ಲ, ಮತ್ತೆ ರಾಜಸವಾದಂತಹ ಗುಣ. ಅದು ಬೇಕಲ್ಲ. ಆ ಗುಣ ಹಾ, ಏನು ಅಮ್ಮನಾಡಿದಂತಹ ಮಾತು, ಓ, ಅದರ ಯಥಾರ್ಥವನ್ನು ಅರ್ಥೈಸಿಕೊಳ್ಳದೆ ಆ, ನಾನೇ ಹಿರಿಯವ ಎನ್ನುವುದಂತಹ ಮಾತಿನ ಮೂಲಕವಾಗಿ ಮುಂದುವರಿಯಲ್ಪಟ್ಟಿದೆ. ಅದಕ್ಕೆ ಅನುಮಾನವೇ ಇಲ್ಲ. ಅಮ್ಮನಿಂದಲೇ ನಿರ್ದೇಶಿಸಲ್ಪಟ್ಟಿತು ಅಂತಾದರೆ ಅಮ್ಮನೇ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಹಾ, ಅಮ್ಮನಿಂದಲೇ ನೀನ್ಯಾರು ನಾನ್ಯಾರು ಅವನ್ಯಾರು ಎನ್ನುವಂತಹ ಉಲ್ಲೇಖವಾಗಿದೆ. ಹೌದು. ಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥವಿರುವ ಹಾಗೆ ಹಾ, ವಿಷ್ಣು ಎನ್ನುವಂತಹ ಶಬ್ದಕ್ಕೂ ಅರ್ಥ ಉಂಟು ತಾನೆ. ಒಪ್ಪಿಕೊಳ್ತೇನೆ, ಅಮ್ಮ ಇಟ್ಟ ಹೆಸರು ಸಣ್ಣದಲ್ಲ. ಸರ್ವ ವ್ಯಾಪಕವಾದದ್ದು ಎನ್ನುವಲ್ಲಿಗೆ ಹಾ, ವ್ಯಾಪ್ತಿಯಿಂದ ಹೊರಗಾದದ್ದು ಯಾವುದು ಎನ್ನುವಂತ ಪ್ರಶ್ನೆ ಬರ್ತದೆ. ವಾ, ನಿನ್ನ ಸೃಷ್ಟಿಯು ನನ್ನ ವ್ಯಾಪ್ತಿಯೊಳಗೆ ಇರುವುದರಿಂದಲೇ ಹಾ, ಹೆಸರಿನ ಮೂಲಕವಾಗಿ ಒಬ್ಬ ದೊಡ್ಡವನಾಗುತ್ತಾನೆ ಎನ್ನುವಂತಹ ಮಾತನ್ನೇ ಬದಿಗಿಡು. ಹಾ, ಆಮೇಲೆ ನಾನಿದ್ದಂತಹ ಲೋಕ ಹಾ, ಹೇಗೆ ನಿನಗೆ ಸತ್ಯಲೋಕವೋ, ಹಾ, ವೈಕುಂಠ ಅಂತ ಹೇಳಿದ್ರೆ ಅಕುಂಠಿತವಾದಂತಹ ವೈಕುಂಠ. ಅದು ಸತ್ಯಲೋಕದ ಹಾಗೆ. ಅಕುಂಠಿತವಾದ ವೈಕುಂಠದಲ್ಲಿ ನಿಂತೆ ಹಾ. ನನ್ನ ಕಣ್ಣ ಕೊನೆಯ ಮೊನೆಯ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡವಲ್ಲಂತಹ ಹೊಣೆಗಾರಿಕೆ ನನ್ನದು. ಓ, ಎನ್ನುವುದರಿಂದಲೇ ಒಂದು ಲೋಕದಲ್ಲಿದ್ದೇನೆ ಎನ್ನುವುದರಿಂದ ಒಬ್ಬ ದೊಡ್ಡವನಾಗುತ್ತಾನೆ ಎನ್ನುವ ಹಾಗಿಲ್ಲ. ಹಾ, ಮತ್ತೆ ನಮಗೆ ನೀಡಲ್ಪಟ್ಟಂತಹ ಬಣ್ಣ, ಹಾ, ಅಯ್ಯ ಬಣ್ಣದ ಮೂಲಕವಾಗಿ ಒಬ್ಬನನ್ನು ದೊಡ್ಡವ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಸ್ವಲ್ಪ ಆಕರ್ಷಣೆ ಇರ್ತದೆ ಮಾತ್ರ ಬಣ್ಣದಲ್ಲಿ. ಹೌದೇ ಹೌದು. ಹಾ. ಆಕರ್ಷಣೆ ಮುಖ್ಯ ಅಂತಾದ್ರೆ ಹಾ, ನೀಲಿ ರಾಗಕ್ಕಿರುವಂತ ಆಕರ್ಷಣೆ ಮತ್ಯಾವುದಕ್ಕುಂಟು ಹೇಳು. ಹಾ, ಯಾಕಪ್ಪ? ನೀಲಿ ರಾಗಕ್ಕಿರುವಂತ ಅರ್ಥವೇ ಸ್ಥಿರವಾದಂತಹ ಪ್ರೀತಿ. ಓಹೋ, ಸ್ಥಿರವಾದಂತಹ ಪ್ರೀತಿ ಸಕಲ ಜೀವರಾಶಿಗಳಿಗೆ ಇಲ್ಲದೆ ಹೋಯಿತು ಅಂತಾದ್ರೆ ಆ. ಜೀವಿಯ ಜೀವನಕ್ಕೆ ಅಥವಾ ಜೀವಕ್ಕಾದ್ರೂ ಏನರ್ಥ ಹೇಳು. ಆ ಬಳಿಕ ನೀ ಪ್ರಧಾನವಾಗಿ ಕಂಡುಕೊಂಡದ್ದು ಕರ್ತವ್ಯ. ನೀ ಮಾಡಿದಂತಹ ಕೆಲಸ ಮೊದಲು ನಾ ಸೃಜಿಸಲು ಆ ಬಳಿಕ ತೊಡಗಿಸಿಕೊಳ್ಳಬೇಕು ನೀವೇ. ಹೌದೌದು. ಅಯ್ಯ ನೀನು ಮೊದಲು ಯಾವುದನ್ನಯ್ಯ ಸೃಜಿಸುವುದು? ಯಾವುದನ್ನು? ಈ ಸೃಷ್ಟಿ ಎನ್ನುವಂತಹ ಶಬ್ದದ ಹಾ, ಅರ್ಥವೇ ಹೇಗೆ ಬಲ್ಲೆಯ? ಹಾ. ಇದ್ದದ್ದನ್ನು ವಿಸರ್ಜಿಸುವುದು ಅಂತ. ಹೌದು. ಹೌದು ತಾನೆ. ಸೃಜ ವಿಸರ್ಜನೆ. ಇದ್ದದ್ದನ್ನು ವಿಸರ್ಜಿಸುವುದು ಅಂತಂದ್ರೆ ಅದು ಮೊದಲೇ ಉಂಟು ಅಂತ ಆಗ್ಲಿಲ್ಲ. ಅದೇ ಅಮ್ಮ ಹೇಳಿದಲ್ಲ, ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ ಬೀಜ ಸ್ವರೂಪದಲ್ಲಿ ಉಂಟು ಅಂತ. ಹೌದಯ್ಯ. ಅದೇ ಇದು. ಈಗ ನೀ ಹೇಳುವಾಗ ನಾನು ಏನು ಹೇಳಿಲ್ಲಲ್ಲ. ಹಾ. ಈಗ ಸರಿ ಕೇಳು. ಹಾ. ಇದ್ದದ್ದನ್ನು ವಿಸರ್ಜಿಸುವುದು ಅಂತಂದ್ರೆ ಮೊದಲೇ ಉಂಟು ಅಂತ ಆಯ್ತಲ್ಲ. ಹೌದು. ಮೊದಲೇ ಉಂಟು ಅಂತಾದ ಮೇಲೆ ನಿನ್ನ ಸೃಷ್ಟಿ ಏನಯ್ಯ? ಆಗ ಆದ್ದರಿಂದಲೇ ನೀನು ಗಮನಿಸಬೇಕಾದದ್ದು ಏನು ಬಲ್ಲೆಯ? ಹಾ. ಪಂಚಭೂತಗಳು ಅಂತ ನೀನು ಹೇಳಿದಿ. ಹಾ. ಪಂಚಭೂತಗಳಿಂದ ಆವೃತವಾದಂತಹ ಪ್ರಪಂಚದ ಸೃಷ್ಟಿ. ಹೌದು. ಇಲ್ಲಿ ಆಕಾಶ ಕಾಣುತ್ತಾ ಉಂಟು, ಹಾ. ಇಲ್ಲಿ ನೀರು ಕಾಣುತ್ತಾ ಉಂಟು. ಅಂದರೆ ಈಗಾಗಲೇ ಆಕಾಶ ಮತ್ತು ನೀರು ಉಂಟು ಅಂತ ಆಯ್ತಲ್ಲ. ಹಾ. ಎಂಬಲ್ಲಿಗೆ ಅಗ್ನಿ ಬೆಂಕಿಯು ಉಂಟು ಅಂತ ಅರ್ಥ. ಹಾ. ಅಚೇತನವಾದಂತಹ ಯಾವುದನ್ನೂ ನೀ ಸೃಷ್ಟಿ ಮಾಡುವುದಲ್ಲ, ಹಾ. ಅದು ಮೊದಲಾಗಿ ಇದೆ. ಚೇತನ ಸ್ವರೂಪವಾದಂತಹ ನಿನ್ನ ಸೃಷ್ಟಿ ಹಾ. ಯಾವುದನ್ನು ಅವಲಂಬಿಸಿ? ಹಾ. ಅಮ್ಮನೇ ಹೇಳಿದ್ದು ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳು, ಹಾ. ಕಳೆದ ಕಲ್ಪದಲ್ಲಿರುವಂತಹ ಜೀವರಾಶಿಗಳಿಗೆ ಅವುಗಳ ಕರ್ಮಕ್ಕನುಸಾರವಾಗಿ ಹಾ. ಈ ಕಲ್ಪದಲ್ಲಿ ಹುಟ್ಟು ಎನ್ನುವುದು ಮೊದಲೇ ನಿರ್ಧರಿತವಾಗಿರುತ್ತದೆ. ಈ ಜೀವಕ್ಕೆ ಈ ಜೀವವೇ ಹುಟ್ಟು ಅಂತ ಮೊದಲೇ ನಿರ್ಧರಿತವಾದದ್ದನ್ನು ನೀನು ತಕೊಂಡೋಗಿ ಇಡುವುದಲ್ಲದೆ ಮತ್ತೇನು ಇಲ್ಲ. ಅಸ್ಥಿ ಅಂದ್ರೆ ಇರುವುದು ಅಂತಲೇ ಅರ್ಥ, ಓಹೋ. ಸ್ಥಿತಿ ಅಂತಲೇ ಅರ್ಥ. ಸ್ಥಿತಿಪತಿಯಾಗಿರುವವ ನಾನು ಅಥವಾ ಆದ್ರೆ ಕರ್ಮಾಧ್ಯಕ್ಷನಾಗಿರುವವ ನಾನು. ಮುಗಿಯುವುದಿಲ್ಲ ಕಾನೆ. ಜೀವಿಯ ಅದನ್ನಲ್ಲಿ ಏನುಂಟು ನೋಡ, ಅದರ ವರ್ಧ ಕಾಲ ಕಾಲಕ್ಕೆ ಬೇಕು ಬೇಕಾದನ್ನು ಕೊಟ್ಟು ಪೊರೆಯುವಂತಹ ರಕ್ಷಿಸುವಂತಹ ಕೆಲಸ ಉಂಟೇ ನೋಡು, ಅದು ನನ್ನ ಕೆಲಸ. ಹಡೆದ ಜನನಿಯ ತೆರದಿ ಸ್ವಾಮಿತ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಆದ್ದರಿಂದಲೇ ಜನನಿಯ ಸ್ಥಾನವೇ ನನ್ನದು. ನಾನು ಮಾಡುವ ಕೊಟ್ಟು ಪೊರೆಯುವಂತಹ ಕೆಲಸವೇ ಶ್ರೇಷ್ಠವಾದದ್ದು. ನೀನೇ ನನ್ನ ಹರನಂದನ ಕ್ಷಣ ಹರಿನಿಲ್ಲ ಭಜನೋ ಪೊರೆಯೋವ ಕನಶೇಷನೋ ಹರಿಹರ ಭೇದ ಬಿಲ್ಲದೆ ಹರಿಹರ ಭೇದ ಬಿಲ್ಲದೆ ನೀನು ಎರಕ ಬಗೆಹೇನೋ ನಾನು ಹರನಂದನ ಕ್ಷಣ ಹರಿನಿಲ್ಲ ಶ್ರೇಷ್ಠನೋ ಶ್ರೇಷ್ಠನೋ. ಸರಿ ಸರಿ. ಏನು ಎರಡು ಸರಿ? ಎರಡು ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀ ವಚನ ಸರಿ, ನನ್ನ ವಚನ ಸರಿ. ಎರಡನೆಯ ಸರಿ
ಬ್ರಹ್ಮ ಆ, ನೀನು ವಾದದಿಂದ ಹಿಂದಕ್ಕೆ ಸರಿ. ಇದಪ್ಪ ಪಂಚಾಯತಿಗೆ ಅಂದ್ರೆ ಆ, ನನ್ನನ್ನು ತಣ್ಣಗಾಗಿಸುವುದು, ನಿನ್ನನ್ನು ತಣ್ಣಗಾಗಿಸುವುದು, ಒಂದು ಸಮಾಧಾನದ ಲೆಕ್ಕ. ಹೌದು. ಆದ್ರೆ ಒಂದುಂಟು, ಏನು? ಆರಂಭ ಮಾಡಿದ್ದೇನೆ ಒಂದು ವಿಷಯವನ್ನು, ಹಾ. ಇದನ್ನು ಎಂತಾದ್ರೂ ಅವಸಾನ ಕಾಣಿಸಲೇಬೇಕು. ಅದಕ್ಕೆ ಯಾರು ಕೊನೆಯ ತೀರ್ಮಾನ ನಾನು ಕೊಡ್ತೇನೆ. ಅದು ನಾನು ದೊಡ್ಡವನಿರುವಾಗ ನೀನು ತೀರ್ಮಾನ ನೀನು ಮಾಡು. ಹೇಗೆ ಸಾಧ್ಯ ದೊಡ್ಡವನು? ಯಾಕಲ್ಲ, ನಾನು ಕೂಡ ದೊಡ್ಡವನೇ. ಎಷ್ಟು 3 ಕಣ್ಣು 5 ತಲೆ ಲಯದ ಅಧಿಕಾರವನ್ನು ಮಾತೆ ನನಗೆ ಗೊತ್ತಿದ್ದಾರೆ. ಶಾಬಾಸ್, ಹಾ. ಈಗ 3ನೇ ಕಣ್ಣೇ ದೊಡ್ಡದು ಅಂತ ನೀನು ಹೇಳುವುದಿದ್ರೆ ಆ ಕಣ್ಣಿನ ವಿಶೇಷತೆ ನಿನ್ನ ಕಣ್ಣು ಏನು? ಕಾರಣ ಉಂಟು. ಏನು? ಲೋಕದ ದೃಷ್ಟಿಗೆ ಅದು ಮುಚ್ಚಿಕೊಂಡಿದೆ. ಸಿಟ್ಟೆಂಬುದು ನನಗೆ ಬರುವುದಿಲ್ಲ. ಒಂದು ವೇಳೆ ಸಿಟ್ಟು ಬಂದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ 3ನೇ ಕಣ್ಣಿಗೆ ಉಂಟು. ಹಾ ಹಾ ಆದ ಕಾರಣ ಇಲ್ಲಿ ನಾನು ಕೂಡ ದೊಡ್ಡವನಾಗಬಹುದು. ಅದು ಒಂದುಂಟಾಗತ್ತೆ. ಏನು? ಏನೋ ನೀನು ಮಾಡ್ತಿ ಅಂತ ನನಗೊಂದು ಭರವಸೆ ಸಿಕ್ಕಿದ ಹಾಗೆ ಉಂಟು. ಹೌದೇ? ಎಷ್ಟು ಸರಿಯಾದೀತು ಅಂತ ಹಾ. ಹಿಂದಿದ್ದು ನೋಡ್ತೇನೆ. ಆದಿತು. ಶ್ರೀಹರಿ, ಏನಯ್ಯ? ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ ಏನು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಎರಕವಾಗುತ್ತೇನೆ. ಹರಿಹರರು ನೀವಿರುವರಕವಾಗಿರೆ, ಅಂಜೋವನಲ್ಲ ಅಳುಕೋವನಲ್ಲ ಈ ಬ್ರಹ್ಮ. ಮಾಡ್ತಿ? ವಿಚಾರವನ್ನೇ ಹೇಳಿದೆ, ವಿವರಣೆ ಕೊಟ್ಟೆ, ಉದಾಹರಿಸಿದೆ. ಒಪ್ಪಿಕೊಳ್ಳುವಂತಹ ಸದ್ಗುಣ ಇಲ್ಲ, ಹಠಕ್ಕೆ ಬಿದ್ದಿದ್ದಿ. ಅದನ್ನು ಹುಡಿಗಟ್ಟಿ ನನ್ನ ಹಿರಿತನವನ್ನು ನಿನ್ನ ಬಾಯಿಯಲ್ಲಿ ಹೇಳಿಸ್ತೇನೆ. ಬಾಯುದ್ದಕ್ಕೆ ಗೆಲ್ಲು ನನ್ನನ್ನು. ಸೃಷ್ಟಿ ಅಂದ್ರೆ ಹುಟ್ಟು ಹಾಕುದಯ್ಯ, ಹುಡಿಗಟ್ಟುವುದಲ್ಲ. ಹೌದಾ? ಫಲ ಇಲ್ಲಯ್ಯ. ವಾದದಿ ಫಲವಿಲ್ಲ, ಶೋಧನೆ ತಿಳಿಯುವ ನಿಜವಾಯೇ ಹೋದ ಕಲ್ಪನೆ ಪ್ರಪಂಚವೋ ಭಾರತಿ ತಿಳಿದಿರುವ ಅಯ್ಯ, ಸರಿ, ಪರಸ್ಪರ ಹೋರಾಟ ಮಾಡುವುದರಿಂದ ಏನು ಪ್ರಯೋಜನ ಉಂಟು ಹೇಳು? ನನಗೆ ಹೇಗಾದರೂ ದೊಡ್ಡವನು ಎನ್ನುವುದನ್ನು ಸ್ಥಾಪಿಸಲೇಬೇಕು. ಬಾಹುಗಳನ್ನು ವಿಸ್ತರಿಸಿ ತೊಡಗಿಸಿಕೊಂಡ್ರೆ ಹಾ. ನಿನ್ನನ್ನು ಬಾಹುಬಲಿ ಅಂತ ಕರೆದಾರೆ ಹೊರತು ಅಯ್ಯ, ಒಬ್ಬನ ವ್ಯಕ್ತಿತ್ವ ನಿರ್ಣಯ ಆಗುವುದು ಓ. ಅವ ಹೊರಗೆ ಎಷ್ಟಿದ್ದಾನೆ ಎನ್ನುವುದರಿಂದಲ್ಲ ತಾನೆ, ಹಾ. ಒಳಗೆಷ್ಟಿದ್ದಾನೆ ಎನ್ನುವುದರಿಂದ. ಎಷ್ಟು ಸತ್ತಯುತ ಅಂತ ನಿನ್ನಲ್ಲೋ ನನ್ನಲ್ಲೋ ಎನ್ನುವಂತಹ ಶೋಧನೆ ಹೇಗದು? ಅಮ್ಮನೇ ಹೇಳಿದ್ದಾಳಲ್ಲ, ಹಾ. ಸೃಷ್ಟಿ ಸ್ಥಿತಿ ಲಯ ಆಗಬೇಕು ಅಂತಾದ್ರೆ ಹಾ. ಎನ್ನುವ ಹಾಗೆ ಅದಿರ್ಬೇಕು. ನಿನ್ನೊಳಗೆಷ್ಟು ನನ್ನೊಳಗೆಷ್ಟು ಎನ್ನುವುದನ್ನು ಪರಸ್ಪರ ನಾವು ಒಳ ಹೋಗಿ ಶೋಧಿಸಿ ಬರುವ. ಹೌದೇ? ಆ ಸತ್ವ ನಿನ್ನಲ್ಲೇ ಹೆಚ್ಚು ಅಂತಾದ್ರೆ ನೀನೇ ದೊಡ್ಡವ, ಹಾ. ನನ್ನಲ್ಲೇ ಹೆಚ್ಚು ಅಂತಾದ್ರೆ ನಾನೇ ದೊಡ್ಡವ. ಹಾ. ಅದಕ್ಕೆ ಜಗಳ ಯಾಕೆ ಹೇಳು? ಈಗ ಇದನ್ನು ನೀನು ಪ್ರೀತಿಯಿಂದ ಹೇಳುವುದಾ? ಹೌದೇ ಹೌದು. ಒಪ್ಪಿಕೊಳ್ಳೋಣ. ನೀನು ವಚೋಬದ್ಧನಾಗಿರುವುದು ಹೌದಾಗಿದ್ದರೆ, ನೀನೇ ತೋರಿದ ಹಾದಿಯಲ್ಲಿ ನೀನೇ ನಡೆದು ನೀನೇನು ನಿನ್ನ ಮಾತೇನು ಎನ್ನುವುದನ್ನು ತೋರಿಸು. ಆರಂಭದಲ್ಲಿ ನನ್ನನ್ನೇ ಪರೀಕ್ಷೆಗೆ ಉದ್ಘಾಟಿಸಿಕೊಳ್ಳುತ್ತೇನೆ. ಎಡೆಕಾಯುತ್ತಾ ಇದ್ದೆ, ಎಲ್ಲಿ ಸಿಕ್ಕಿ ಬೀಳುತ್ತಾನೆ. ತಾನಾಗಿಯೇ ಬಂದು ನನ್ನ ಬಾಯಿಗೆ ಬಿದ್ದಿದ್ದಾನೆ. ನನ್ನ ಉದರಸ್ಥನಾಗಿರುವಂತಹ ಹರಸಹಿತನಾದಂತಹ ಹರಿ ಅಲ್ಲಿಂದ ಹೊರ ಬರಲಾಗದ ಹಾಗೆ ಅಲ್ಲಿಯೇ ಕರಗಿ ಹೋಗುವ ಹಾಗೆ ನವದ್ವಾರಗಳನ್ನು ದಿಗ್ಬಂಧಿಸಬಹುದಿತ್ತೇ.
ಆದರೆ ಅಂತಹ ಯೌಗಿಕ ಸಾಮರ್ಥ್ಯದ ಕೊರತೆ ನಮ್ಮಲ್ಲಿ ಉಂಟು. ಅಸ್ತಿತ್ವಕ್ಕಾಗಿ ಉಸಿರಾಡಬೇಕು, ಅದಕ್ಕೋಸ್ಕರವಾಗಿ ಒಂದು ದ್ವಾರವನ್ನು ತೆರೆದಿಡಬೇಕು. ಆದರೆ ಹರಿಯು ಆ ದ್ವಾರವನ್ನೇ ಹಿಡಿದು ಹೊರಬರುವ ಸಂಭವವಿರುವುದರಿಂದ ಹೀಗೆ ಮಾಡಿದರೆ ಹೇಗೆ? ಅತಿ ನಿಕೃಷ್ಟವಾದಂಥ ಅಧೋದ್ವಾರವನ್ನು ತೆರೆದಿಡ್ತೇನೆ. ಹರಿಯು ಆ ದ್ವಾರಮುಖೇನ ಹೊರಬಂದಾಗ ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗಬೇಕು. ಆದ್ದರಿಂದ ಅಂತೆಯೇ ಮಾಡಿ ಹರಿಯ ಬಲವಿನ ನಿರೀಕ್ಷೆ ಇರುತ್ತೇನೆ. ಹರಿಯ ಭುಗುತ್ತಲೇ ವಿಧಿಯ ಜಠರವ ಹರಿಗಿಸಲ ಬಳಿ ಕಲ್ಲಿ ಕಾಣರೋ ಸರಿದ ಕಲ್ಪದಿ ತಳೆಯೇ ಹೊಂದಿದ ಧರೆಗಳು ಇಲ್ಲಿರುವುದನ್ನೆಲ್ಲ ನೋಡಿ ಆಯಿತು. ಅದನ್ನು ಅವನಿಗೆ ಹೇಳಬೇಕು ಎನ್ನುವ ಕಾರಣಕ್ಕಾಗಿ ಹೊರಟು ನಿಂತ ಕಾಲಕ್ಕೆ ಯಾವ ದ್ವಾರದಿಂದ ನಾನು ಪ್ರವೇಶ ಮಾಡಿದ್ದೇನೋ ಆ ದ್ವಾರ ಮುಚ್ಚಲ್ಪಟ್ಟಿದೆ. ಉಳಿದ 8 ದ್ವಾರಗಳೂ ಕೂಡ ಮುಚ್ಚಲ್ಪಟ್ಟಿದೆ. ಮುಂದೇನು ಅಂತ ನಾನು ಯೋಚನೆ ಮಾಡಿದಾಗ ಕೆಳದ್ವಾರ ಒಂದು ತೆರೆಯಲ್ಪಟ್ಟಿದೆ. ಓಹೋ, ಅದೋ ದ್ವಾರದಿಂದ ನಾನು ಬಂದರೆ ನಾನು ನಿಕೃಷ್ಟನಾಗುತ್ತೇನೆ. ಯಾಕದು ನಿಕೃಷ್ಟ ದ್ವಾರ ಅಂತ ತರ್ಕಿಸಿರಬೇಕು. ಒಬ್ಬ ತನ್ನ ದೇಹದ ದ್ವಾರವನ್ನು ತಾನೇ ನಿಕೃಷ್ಟ ಅಂತ ತಿಳ್ಕೊಳ್ತಾನೆ ಅಂತಾದರೆ ಅಂಥವರಲ್ಲಿ ನನ್ನ ಮಾತಿಲ್ಲ. ಇಲ್ಲಿರುವುದನ್ನು ಅವನಿಗೆ ಹೇಳುವುದಕ್ಕಾಗಿ ಅವನೇ ಉಸಿರಾಡುತ್ತಿರುವಂತಹ ತೆರೆದಿಟ್ಟಂತಹ ಅದೋ ದ್ವಾರದ ಮೂಲಕವಾಗಿ ನಡೆಯುತ್ತಾನೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಾಳಿಗೂ ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೀರೆಯುತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಾಳಿಗೂ ಭರದಲ್ಲಿ ಮೆರೆವ ಶೋಧಿಸಿದೇನು ನಿನ್ನ ಉದರವ. ಶಹಬಾಸ್. ನಿನ್ನ ಒಳಗೆ ಏನುಂಟು, ಒಳಗೆ ಎಷ್ಟುಂಟು ಎನ್ನುವುದನ್ನೆಲ್ಲ ನೋಡಿ ಬಂದೆ. ಒಂದು ಸಂಗ್ರಹ ರೂಪದಲ್ಲಿ ಹೇಳು ನೋಡೋಣ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ನಿನ್ನೊಳಗಡೆ ಹಾಗೇ ಇದೆ. ಬಾಪುರೆ, ಹಾಗಂತ ಯಾವುದಕ್ಕೂ ಚೈತನ್ಯ ಇಲ್ಲ, ಎಲ್ಲವೂ ಜಡ ಜಡ ಜಡ. ನಾನು ಆಗಲಿಂದ ಹೇಳ್ತಾ ಇದ್ದೇನೆ, ಬೀಜ ಸ್ವರೂಪ ಅಂತ. ಸೃಷ್ಟಿಯ ಆರಂಭದ ನಿಮಿಷದಾದ್ಯಂತ ಕೊಡಲಾಗುತ್ತದೆ ಚೇತನ. ಇರ್ಲಿ, ಅಂತೂ ನಿನ್ನೊಳಗಿರೋ ಬೀಜಕ್ಕೆ ಜಡ ಜೀವ ಇಲ್ಲ ಅಂತ ಆಯ್ತು. ಹೆಸರೇ ಬೀಜ ಅಂತಲೋ, ಒಳ್ಳೆಯದು. ಆ ಬಳಿಕ ನಿನ್ನೊಳಗಡೆ ನೀನಿದ್ದಿ ಇರಬೇಕು, ನಿನ್ನೊಳಗಡೆ ಹರಣಿದ್ದಾನೆ ಇರಬೇಕು, ನಿನ್ನೊಳಗಡೆ ನಾನಿಲ್ಲ. ಇರ್ಲಿಕ್ಕಿಲ್ಲ. ಯಾಕೆ? ನನ್ನ ಉದರ ಅದು. ಹೌದು, ಒಳಗಿರಬೇಕು ಅಂತಿದ್ರೆ ಒಂದು ಯೋಗ್ಯತೆ ಭಾಗ್ಯ ಅಂತ ಬೇಕು. ಹಾಗೆ ಹೇಳುದಿದ್ರೆ ಒಳಗೆ ಇರಿಸಿಕೊಳ್ಳುವುದಕ್ಕೊಂದು ಯೋಗ್ಯತೆ ಭಾಗ್ಯ ಅಂತ ಬೇಕು. ಹಾಗಾದ್ರೆ ಒಂದು ವಿಷಯ ನಿಷ್ಕರ್ಷೆಗೆ ಬಂತು, ಆರಂಭಿಸುವುದೇ ಚರ್ಚೆ. ಬೇಡ ಬಿಡು, ವಾದದಲ್ಲಿ ಫಲವಿಲ್ಲ. ಅಲ್ವೋ, ನೀನು ಹೇಳಿ. ನಾವು ಗಮನಿಸಬೇಕಾದದ್ದೇನು? ಏನು? ನಿನ್ನ ಒಳಗಡೆ ಹೇಗುಂಟು ಅಂತ ನೋಡಿದ್ರೆ ಎಲ್ಲವೂ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ. ನೋಡಿದ್ಯಾ? ಏನು? ಒಳಗೆ ಅಷ್ಟೊಂದಿದ್ರು ಹೊರಗೆ ನಾನು ಎಷ್ಟು ಸರಳವಾಗಿದ್ದೇನೆ. ಹೌದೌದು, ನೀನು ಒಳಗೊಂದು ಹೊರಗೊಂದು ಬೇಕಾಗ್ತದೆ. ಹೌದು. ಆ ಬಳಿಕ ಒಳಗೆ ಎಲ್ಲವೂ ಬಂಗಾರದ ಬಣ್ಣದಿಂದಲೇ ಇರುವುದರಿಂದ ನೀನಿನ್ನು ಹಿರಣ್ಯ ಗರ್ಭ ಅನ್ವರ್ಥಕವಾದಂತಹ ಒಂದು ಹೆಸರು. ಸರಿ, ಬೀರುದಂತಲೇ ಹೇಳ್ಬೋದು. ಹಾಗೆಂದುಕೊಂಡು ಕೊಟ್ಟೆ 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 ಎಂದು ನೀನು ಕರಗುವುದು ಬೇಡ. ಮತ್ತೆ ನಿನಗೂ ಕೊಡಬೇಕು ಅಂತ ಕೊಡಬೇಕು ಅಂತಾದ್ರೆ ಹಲ್ಲು ಕಚ್ಚಿದೆ ಅಲ್ವಾ? ಅದು ನನ್ನ ಹೃದಯಾಂತರಾಳದಿಂದ ಬರುವ ಭಾವ. ನನ್ನ ದೇಹದ ಅಧೋದ್ವಾರದಿಂದ ನೀನು ಬಂದೇ ಆದ ಕಾರಣ ನೀನು ಅಧೋಕ್ಕೆ ಜನ ಆಗು. ಒಳ್ಳೆಯದು. ಅಕ್ಷ ಅಂದ್ರೆ ಕಣ್ಣಲ್ವಾ? ಹೌದು, ದೊಡ್ಡವರಿಗೆಲ್ಲ ಅದು ಹಾಗೆ. ಅದನ್ನು ಕಣ್ಣು ಅಂತ ನೀನು ಹೇಳ್ತಿಂತಾದ್ರೆ ನಾನು ಅಧೋಕ್ಷಜನಾಗುವುದಕ್ಕೆ ಸಂತೋಷವೇ. ನನ್ನ ತಿರುಗಾಟ ಮುಗಿಯಿತು. ನಾವು ಆರಂಭ ಮಾಡಿದ್ದೇವೆ. ತೆರೆದ ಬಾಯಿ. ಅಮ್ಮನನ್ನು ಕಂಡಾಗ ಇವನಿಗಿದ್ದದ್ದು ಭಕ್ತಿ. ಯಾವಾಗ ಅಮ್ಮ ಅಂತರ್ಧಾನಳಾದಳು ಪ್ರಾರಂಭವಾಯ್ತಲ್ಲ ವಿಭಕ್ತಿ. ನಾನು ನನ್ನಿಂದ ನನಗಾಗಿ ನನ್ನಲ್ಲೇ ತನಗೆ ಹುಟ್ಟಿದ ಮಕ್ಕಳನ್ನು ಮಕ್ಕಳಿಗೆ ನನ್ನ ಅಪ್ಪ ಅಂತ ಹೇಳಿ ಎಲ್ಲರಿಗೂ ನಾನೇ ಅಪ್ಪ ಅಂತ ಹೇಳುದಿದ್ರೆ
ಅದಕ್ಕೆ ಕಾರಣ ಅವನನ್ನು ಆವರಿಸಿಕೊಂಡದ್ದು ಗರ್ವ. ಆ ಗರ್ವವನ್ನು ಇಳಿಸಲೇಬೇಕು. ಆದ ಕಾರಣವೇ ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ವ. ನಾವು ಹಾಗಲ್ಲ, ಅವನಿಗೆ ಯಥಾರ್ಥ ದರ್ಶನ ಆಗುವ ತನಕ ದೇಹದ 9 ದ್ವಾರಗಳನ್ನು ಬಂಧಿಸ್ತೇನೆ. ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಅಬ್ಬಬ್ಬಬ್ಬಬ್ಬ, ಹರಿಯುವುದರದ ಶೋಧನೆಗೆ ತೊಡಗಿದಂತ ನನಗೆ ಗೋಚರವಾಗುತ್ತಿರುವುದೇನು? 1, 2, 5, 10, 100, 1000, ಲಕ್ಷ, ಕೋಟಿ 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 ಸಂಖ್ಯಾಕವಾದಂತಹ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಎಷ್ಟು ಹುಡುಕಿದರೂ ಹರಿ ಎನ್ನುವವನ ಇರವಿಲ್ಲ. ಯಾಕಿದು, ಏನಿದು, ಹೇಗಿದು ಎನ್ನುವಂತೆ ನನ್ನಲ್ಲಿಯೇ ವಿಚಾರ ಮಂಥನವನ್ನು ಮಾಡುವಾಗ ಒಂದು ಸಿದ್ಧಾಂತಕ್ಕೆ ಬರಬೇಕಾಗ್ತದೆ. ಅನ್ಯತ್ರ ಸೃಷ್ಟಿಯು ಹರಬ್ರಹ್ಮರು ಕಲ್ಪಗಳಿಗೂ ಬದಲಾಗುತ್ತಾ ಇರುತ್ತಾರೆ. ಆದರೆ ಹರಿ ಎನ್ನುವವನು ಹಾಗಲ್ಲ. ಆತನು ಆದಿಮೂಲ, ಶಾಶ್ವತನೂ ಅಚ್ಯುತನೂ ಅನಂತನೂ ಅಮೋಘನೂ ಅಪ್ರಮೇಯನೂ ಆಗಿದ್ದಾನೆ. ಹೀಗಾಗಿ ಸರ್ವತ್ರ ವ್ಯಾಪ್ತವಾದಂತಹ ಈ ಪುರಾಣ ಪುರುಷನನ್ನು ಯಕಶ್ಚಿತ್ ಒಂದು ಹಿರಿತನಕ್ಕೋಸ್ಕರವಾಗಿ ನಾನು ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನನ್ನು ಕಾಡತೊಡಗಿದೆ. ಇದರಿಂದಾಗಿ ಭವಿಷ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ಇದರ ಪರಿಮಾರ್ಜನೆಗೋಸ್ಕರವಾಗಿ ನಮೋಸ್ತುನಂತಾಯ ಸಹಸ್ರಮೂರ್ತಿ ಸಹಸ್ರಪಾದ ಶಿಶಿರಾರವಾಹವೇ ಸಹಸ್ರನಾಮ್ನೇ ಪುರುಷಾಯ ಸಹಸ್ರತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಆಹಾ, ಇಲ್ಲಿ ನಾನೆಷ್ಟು ಹೊಲಬಿದರೂ ಪ್ರಯೋಜನವಿಲ್ಲ. ಇಲ್ಲಿಂದ ಹೊರ ನಡೆದು ಅವನನ್ನು ಕಣ್ಣಾರೆ ಕಂಡು ಕೈ ಮುಗಿದು ಕಾಲಿಗೆರಗಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಶಿರೋಭಾಗದ ಕಡೆಗೆ ನಡೆದರೆ ಅಲ್ಲಿಯ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದೆ. ಏರಿ ಆಗುವುದಿಲ್ಲ, ಇಳಿದಾದರೂ ಆಗ್ತದಂತ. ಅಲ್ಲಿಯೂ ಆಗಲಿಲ್ಲ. ಇದರರ್ಥ ಹರಿ ಉದರದಲ್ಲಿ ನಾನು ಬಂಧಿಯಾದೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಸರ್ವಾತ್ಮಕಿಯಾದಂತಹ ಆದಿಮಾಯಾದೇವಿಯ ಪೂರ್ಣ ಕಾರುಣ್ಯ ಬೇಕು. ಮನೋಮಂದಿರದಲ್ಲಿ ಅವಳನ್ನೇ ಪ್ರಾರ್ಥಿಸುತ್ತೇನೆ. ಓ ತಾಯೇ, ಸ್ಮರಿಸಿ ಭಕ್ತಿಯುಳಾದಿಮಾಯಿಯ ಹರಿಯನಾಭಿ ಕಮಲನಾಳದೆ ಏನದು ಮೆರವ ಪಥಗೋ ಪುರಟ ಕಣವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗವಾಗಿ ವಿರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಮಾಡುವುದು ಎನ್ನುವ ಹಾಗೆ ಅಮ್ಮನನ್ನು ಧ್ಯಾನಿಸಿ ಕೈ ಮುಗಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಬಾಲಮುಕುಂದನಾಗಿ ಪವಡಿಸಬೇಕೆನ್ನುವಂಥ ನಿರ್ಧಾರವನ್ನು ಮಾಡಿದೆ. ಹೀಗೆ ನಿರ್ಧಾರ ಮಾಡುವಲ್ಲಿ ಒಂದು ಸಂಕಲ್ಪವಿದೆ. ಯಾಕೆ ಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡೆ? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮ ಸತ್ಯವನ್ನು ನಾಳೆ ಬ್ರಹ್ಮನಿಂದ ಸೃಷ್ಟಿಸಲ್ಪಡುವ ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಎನ್ನುವಂತಹ ಭಾವದಿಂದಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಭದ್ರಶಾಹಿಯಾಗುತ್ತೇನೆ. ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತೇಗ ನಾಂದಿಸಿ ನೋಡೆ ಮೆರೆದ ನಾಲ್ಮಗದಿಂದಿರದೆ ನೋಡಲು ಪರಿಶೋಭಿಸುತ್ತಲವಾಗ ಹರಿಯ ಪದಯುಗಳವ ಸ್ಮರಿಸುತ್ತ ಭಕ್ತಿಯುಳು ಹರಿನಾಮ ಸ್ಮರಣೆಯೊಂದಿಗೆ ಹೊರಟು ಬಂದವನು ಕಾಣುತ್ತೇನೆ. ಹರಿಯ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದರರ್ಥ ನಾನು ಹರಿ ಸಂಭೂತನಾದ. ಹಾಗೆಯೇ ಸುತ್ತಲೂ ನೋಡೋಣವೆನ್ನಿಸುವಷ್ಟರಲ್ಲಿ ಮತ್ತೆ ತಲೆಗಳು 4 ಬೋಡಿ ಬಂದು ನಾನು ಪಂಚವದನನೂ ಆದೆ. ಎಲ್ಲವೂ ಹರಿಮಹಿಮೆ, ಎಲ್ಲವೂ ಹರಿಮಹಿಮೆ. ಹೀಗಾಗಿ ಕೈ ಮುಗಿದು ಕಾಲಿಗರಗೋಣವೆಂದತ್ತ ನೋಡಿದರೆ
ಇನ್ನೊಂದು ಚೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರುನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದ ಈತನ ಈ ದಿವ್ಯ ಸದೃಶವನ್ನು ಕಾಣುವಾಗ ನನ್ನೊಳಗೆ ತುಂಬಿದಂತಹ ಸಕಲ ಕಿಲ್ಬಿಷಗಳು ದೂರ ಹೋದುವಂತಹ ಒಂದು ವಿಶಿಷ್ಟ ಅನುಭವವಾಗುತ್ತಾ ಇದೆ. ಎಬ್ಬಿಸುವುದು ಸೂಕ್ತವಲ್ಲ. ಆತನೆಚ್ಚರಗೊಳ್ಳುವವರೆಗೂ ಭಗವಂತನಾದ ಈತನನ್ನು ಸ್ಮರಿಸುತ್ತಾ ಇರುತ್ತೇನೆ. ಓಂ ನಮೋ ಭಗವತೆ ವಾಸುದೇವ. ಕಿರುಗಳಿನಲ್ಲಿ ಹೊರಗಡೆ ವರುದಿಸುತ್ತಲೇ ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಆವರಿಸಿರುವ ಕತ್ತಲು ನನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಾಗಿ ಜನ್ಮವನ್ನು ತಂದಿದೆ?
ಮುಂದೆ ಏನು ಮಾಡಬೇಕು? ಯಾವುದೋ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಎನ್ನುವಾಗ ಜನ್ಮ ದಾತವೊಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತೇನೆ ಮುಂದೆ. ಪರಮಾನಂದವಾಗಿ ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದನು. ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಹೇಮ ಏಪ. ಹೇಮ ಏಪ. ನಾನು ಅಮ್ಮ ಅಲ್ಲ. ನಾನು ಅಪ್ಪನೂ ಅಲ್ಲ. ನನ್ನ ಅಮ್ಮ ಯಾರು ಹಾಗಾದ್ರೆ? ನನ್ನ ಅಪ್ಪ ಯಾರು ಹಾಗಾದ್ರೆ? ನೀನು ಅಪ್ಪ ಇಲ್ಲದವನು. ನೋಡುವುದಕ್ಕೆ ಹೋದರೆ ನಮ್ಮ ಇಬ್ಬರ ಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ಏನಾಗುತ್ತೆ? ನಿನ್ನನ್ನು ನೋಡಿದಾಗ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತೆ ಉಂಟು. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ನಿನ್ನನ್ನು ಕೂಡ ಕಂಡಾಕ್ಷಣವೇ ಗೌರವಾಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಇದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಯಾರಿಗೆ ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಸಂಬಂಧ ಒಳ್ಳೆದಾಗಿದೆ. ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿದವನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ನನ್ನ ಮೇಲೆ ಗೌರವವನ್ನು ತೋರ್ಪಡಿಸಿದವ ನೀನು, ಸರಿ. ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ತಮ್ಮ. ನಾನು ಅಣ್ಣ, ತಮ್ಮ. ನಾನು ಅಣ್ಣ, ತಮ್ಮ. ಯಾರೂ ಇಲ್ಲದಂತಹ ಈ ವೇಳೆಯಲ್ಲಿ ನಮ್ಮೊಳಗೆ ನಾವು ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ. ಅಷ್ಟೇ ಸಾಧ್ಯ. ಇನ್ನೇನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನೋ ಸಮಸ್ಯೆ? ಒಣ್ಣು ಪ್ರದೇಶದಲ್ಲಿ ಗಲಭೆ. ಓಹೋ. ಹೊಟ್ಟೆಯ ಒಳಗೆ ಏನೋ ಒಂದು ರೀತಿಯ ಚುರುಚುರು. ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಸರಿ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಹಸಿವೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ?
ನೀನು ಕೂಡ ಹತ್ತಿರದಲ್ಲಿದ್ದಿ. ಕತ್ತಲವಾದ ಕಾರಣ ಕಾಣುವುದಿಲ್ಲ. ಅದೇ ಸಮಸ್ಯೆ ಅದ್ದು. ನಾವು ಇಬ್ಬರೂ ಕೂಡ ಹಸಿವೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಆಹಾರವನ್ನು ಹುಡುಕುತ್ತಾ ಒಂದೊಂದು ಕಡೆ ಹೋದವನು. ಹೌದು, ಏನಾದ್ರೂ ಸಿಕ್ಕಿತ? ಕೇಳಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ ನನಗೊಂದು ವಿಶ್ವಾಸ ಇತ್ತು, ಏನಾದ್ರೂ ಸಿಗುತ್ತದೆ, ಹೊಟ್ಟೆ ತುಂಬಿಸಿಕೊಳ್ಬಹುದು ಅನ್ನುವ ಹಾಗೆ ನೀರಿನಲ್ಲಿ ಹುಡುಕುತ್ತಾ ಕುತ್ತಾ ಎಂತದ್ದು ಹುಡುಕುತ್ತಾ ಹೋದೆ. ಸಿಕ್ಕಿತ? ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಯೋಜಕ. ನೀನು ಪ್ರಯೋಜನ ಪಡೆದಿದ್ದೇನೆ, ನನಗೆ ಸಿಕ್ಕಿತು. ಈಗಲ್ಲ ಕಣ್ಣಿಗೆ ಬಿತ್ತು, ಒಳಗಲ್ಲ ದೃಷ್ಟಿಗೆ ಗೋಚರಿಸಿ. ಅಯ್ಯೋ, ಕಾಣುವುದಕ್ಕೆ ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ. ತೆಳ್ಳಗೆ ತಮ್ಮ ಅಣ್ಣ, ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡ್ಲಿಲ್ಲ. ನಾನು ನೋಡಿದೆ. ನೀನು ನೋಡಿದ್ಯೆ? ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಮೇಲೆ ಉಂಟು. ದುರಾತ್ಮ, ಅಧಮಾಧಮ, ಅಹಂಕಾರಿ, ವಂಚಕ ನೀನೇ ಅಲ್ಲ. ಯಾಕೆ? ಮೊದಲೇ ಕಾಣುವುದಿಲ್ಲ ಕತ್ತಲು. ಪ್ರಾಣಿಯನ್ನು ಹುಡುಕುತ್ತಾ ಮುಂದಕ್ಕೆ ಹೋಗುವಾಗ ಕೈಗೆ ಏನೋ ಸಿಕ್ಕಿತು. ಏನು? ಪ್ರಾಣಿ ಎಂಬ ಹಾಗೆ ಭಾವಿಸಿ ಹಿಡಿದ. ಅಯ್ಯೋ, ಪ್ರಾರಂಭ ಮಾಡಿದ್ದೆ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತು. ಸರಿ, ಕೈ 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 ಕಾಲಡಿಗೆ ಬಿದ್ದದ್ದೇನೆ. ಎಲ್ಲಿಗೆ ಬಿದ್ದಿದ್ಯಾ? ಯಾರಿಗೂ ಗೊತ್ತು. ಅದಷ್ಟೇ, ಬಿಟ್ಟು ಬಿಟ್ಟಿದ್ದಾರೆ. ನೋವಾಯ್ತಾ? ಹೊಡೆದಲ್ಲ ಹೊಡೆದ. ದಾರಿಸೀಕೋ, ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಏನು ಭೀಕರಾಕೃತಿ, ಏನು ಬಬ್ಬೆ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದ. ಆದಿಮಾಯಾದೇವಿ ಅಲ್ಲದೆ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೆ, ಮರುಗಲಿಗೆ ವಿಧಾತ ಮನದಲ್ಲಿ ಪರಿಸಿರುವುದಾಗೆಲ್ಲ ನೀ ಬರೀ ಮಗನ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಕ್ಕೆ ಕಪೋಲದಲ್ಲಿ ಕಣ್ಣೀರ ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಮಾತೆ? ವಿಧಾತ, ನನಗೂ ಹರಿಗೂ ಜಿಜ್ಞಾಸೆ ಒಂದು ಮೂಡಿ ಬಂತು. ಪಂಥದಂತೆ ಅವನ ದೇಹವನ್ನು ಹೊಕ್ಕ ನಾನು ಹೊರಬಂದು ಕಾಣುತ್ತೇನಮ್ಮ. ಏನದು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೋರೆದಾಡೆಗಳನ್ನು ಮಸೆಯುತ್ತಾ ಒಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ರಕ್ಷಣೆಗಾಗಿ ಹರಿಯ ಸಾನ್ನಿಧ್ಯಕ್ಕೆ ಹೋದೆ. ಪರಿಣಾಮ ನೋಡಮ್ಮ ಅವನ ಅವಸ್ಥೆ ಏನು? ಅವನಿಗೋ ನಿದ್ದೆ ವ್ಯಾಪ್ತವಾಗಿದೆ. ಈ ಕಡೆಯ ಗೊಡವೆಯೇ ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಪೊರೆಯಬೇಕು ತಾಯೇ, ಕಾಪಾಡು. ಮಗನ ವಿಧಾತ, ದುಷ್ಟರಿಂದ ಕಷ್ಟವಂತೆ ನಿನಗೆ ಮರುಗದಿರು ಕಂಡ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲ ಹೋಗುತ್ತೇನೆ ಕಂದ. ಅದು ಒಳ್ಳೇದಮ್ಮ. ಅದಕ್ಕಾಗಿ ನನ್ನ ಕೈಲಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದೆಯಿಂದ ಗೆದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಮಗನೇ. ಅಮ್ಮ ಕಂದ, ಹರಿಯು ನಿದ್ದೆಯಿಂದ ಎದ್ದು ಆ ದೈತ್ಯರನ್ನು ಕೊಂದು ನನ್ನನ್ನು ರಕ್ಷಿಸುವವರೆಗೆ ನಾನು ಇರುವುದೇ ಅಲ್ಲಿ. ಶ್ರೀಹರಿಯ ನಾಭಿಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ಯೋಗ ಮಾಯೆಯೋ
ವದನದಲ್ಲಿ ಕಿರುಣಗೆಯನ್ನಾಭರಣವಾಗಿರಿಸಿಕೊಂಡು ಸೇರಿದ ಆಯುಧವನ್ನು ಹಿಡ್ಕೊಂಡು ಕಾಯ್ತಾ ಸ್ವಲ್ಪ ತೆಕೊಂಡು ಕುಡಿ, ಗಂಟಲಲ್ಲಿದ್ದು ಗಡಗಡ ಅಂತ ಮಾಡಿ ಉಗುಡು, ಸ್ವರ ಸರಿ ಆಗ್ತದೆ. ನಾವು ಮೊದಲೇ ಕುಡಿದಿದ್ದೇವೆ. ಮತ್ತೆ ಒಂದು ಕೈ ಅಂತರ ದೂರದಲ್ಲಿರೋ ನನ್ನಲ್ಲಿ ಮಾತಾಡೋದಕ್ಕೆ ಆರ್ಭಟ ಯಾಕೆ? ನಮ್ಮ ಸ್ವಭಾವ ಮುಂದುವರಿ. ಆ ಕಡೆಯಿಂದ ಬಂದವರು ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆ ಅಲ್ಲ? ಯಾಕೆ? ನೀರ ಮೇಲೆ ಕುಳಿತುಕೊಂಡಿದ್ದಿ, ನಾವು ನೀರ ಮೇಲೆ ಕಾಲಿಟ್ಟಾಗ ಕಾಲು ಮುಳುಗುತ್ತದೆ. ನೀನು ಯಾಕೆ ಮುಳುಗಲಿಲ್ಲ? ನನಗೊಂದು ಆಧಾರ ಉಂಟು. ಯಾವುದದು? ವಟಪತ್ರ. ಹೊಟ್ಟೆ ಪಾತ್ರೆ? ಆಹಾ, ಅದನ್ನ ಇಟ್ಕೊಂಡು ನಾನೆಂತ ಮಾಡ್ಲಿ? ಯಾರು ವಟಪತ್ರ ಅಂದ್ರೆ ಏನು ಬಲ್ಲೆಯ? ನೀವು ಈರುವರು ಕೂಡ ಇಲ್ಲಿ ಬಗ್ಗಿ ನೋಡಿ, ಅಲ್ಲೊಂದು ಎಲೆ ಕಾಣ್ತದೆ ಉಂಟಲ್ಲ, ಎಲೆಗೆ ಪತ್ರ ಅಂತ ಹೆಸರು. ಯಾವ ಎಲೆ ಅಂತ ಕೇಳಿದ್ರೆ ಆಲದ ಎಲೆ. ಇದು ಆಲದ ಎಲೆ. ಈ ಆಲದ ಎಲೆ ಮೇಲೆ ಇವ ಕುಂತಿರ್ಬಾನು ಮೋಹನನು. ಯಾರ ಮೋಹನ? ಯಾರು? ನಾನು ಮೋಹನನು. ಯಾವನ ಹೆಸರು ಮೋಹನ? ಇವ ಮೋಹನ. ಒಂದೇ ಎಲೆ ಇರುವುದಾ? ಮೂರಾದರೂ ಇರುತ್ತಿದೆ, ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಒಂದೇ ನಿನಗೆಲ್ಲಿಂದ ಕೊಡುದು? ಕುಳಿತುಕೊಳ್ಳುವುದಕ್ಕೆ ಬೇಡ, ಬಿಡುವ. ಬೇಡ ಮೋಹನ, ನೀನೇ ಕೂತು. ಒಳ್ಳೆಯದು ಮೋಹನ ನಿಂಗೆ ದೃಷ್ಟಿಯನ್ನು ಆ ಕಡೆ ಆಯ್ತು. ಯಾಕೆ? ನಮ್ಮನ್ನೇ ನೋಡ್ತಾ ಇದ್ದೀಯಲ್ಲ. ಆ ಕಡೆ ನೋಡಿದ್ರು ನೀರೇ. ನಮ್ಮನ್ನೇ ನೋಡ್ತಾ ಇದ್ದೀಯಲ್ಲ, ಅದಕ್ಕೆ ಹೇಳಿದ್ದು. ನಮ್ಮನ್ನು ನೋಡ್ಬೇಕಿದ್ರೆ ನಮ್ಮಲ್ಲಿ ಕೇಳಬೇಕು. ನೋಡಬಹುದೇ? ನೋಡಬಹುದೇ? ಇನ್ನು ನೋಡು. ನೋಡ್ತಾ ಬಾಯಿ ಮುಟ್ಟು. ಯಾಕೆ? ನಿಮ್ಮ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕೂತದೆ. ಕುಕ್ಕುತ್ತದೆ ಆದ್ರೂ ತೊಂದರೆ ಇಲ್ಲ, ಕಕ್ಕುತ್ತದೆ ಆದ್ರೆ ಸಮಸ್ಯೆ. ಏನೆಲ್ಲ ಆಗುತ್ತದೆ ಯಾರಿಗೂ ಗೊತ್ತು. ಈಗ ನಾನು ನೋಡಬಾರ್ದಲ್ಲ? ನೋಡಬಾರ್ದು ಅಲ್ಲ, ಬಾಯಿ ಮುಚ್ಚುವಂತೆ. ಬಾಯಿ ಮುಚ್ಚಬಾರ್ದ? ಅದು ಯಾಕೆ? ಮುಚ್ಚಬಾರ್ದಲ್ಲ, ಮತ್ತೆ ಮುಚ್ಚಿಬೇಕು. ಮುಚ್ಚಬೇಕಾ? ಬಾಯಿ ಮುಚ್ಚು. ಮುಚ್ಚಬೇಕಂತ ತೆರಿಬೇಕಲ್ಲ? ತೆರೆದೇ ಇದೆಯಲ್ಲ. ತೆರೆದಿಲ್ಲ, ಮುಚ್ಚಿದ್ದೆ. ಅದಕ್ಕೆ ನಾನೇನ್ ಮಾಡ್ಲಿ? ಅದೇನದು? ಇವನ ಸಮಸ್ಯೆ ಗೊತ್ತಾಯ್ತು ನಿನಗೆ? ಸಮಸ್ಯೆ ಹೌದಾ? ಇವನ ಹಲ್ಲು ಮುಂದೆ ಉಂಟು, ಹೌದಾ? ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟೇ ಮುಂದೆ ಇವ ಹೀಗೆ ಮಾಡಿದ್ರೆ ಒಳಗೆ ಆಗ್ತದೆ ಬೇಗ. ಹೌದು, ಒಳಗೆ ಮಾಡ್ಬೇಕು. ನಮಗೆ ಮಾತ್ರ ಕಷ್ಟ ಆಗುತ್ತದೆ. ಇವ ಹಲ್ಲನ್ನು ತುಟಿಯ ಒಳಗೆ ಮಾಡುವುದಕ್ಕೆ ಅಸಾಧ್ಯನಾಗಿ ಅಲ್ಲ, ನಾವು ಮಾತಾಡುವಾಗ ತಮಾಷೆ ಮಾಡ್ತೇವೆ. ಅಪಹಾಸ್ಯ. ನಮ್ಮನ್ನು ನೋಡಿ ಕಿರುನಾಗೆ ಬೀರು. ನಿನಗೆ ನಾವು ಹಾಸ್ಯದ ಹಾಗೆ ಕಿರುನಾಗೆ ಬೀರು ಕಾಣ್ಲಿಕ್ಕೆ ಅಂತ ಉಂಟದ್ರೆ. ಕಿರುನಾಗೆ ಬೀರು ಬೀರುತ್ತ. ಯಾರ ನೀನು? ಎಲ್ಲ ಹೇಳುವ. ಈ ಒಂದು ಆ ಕಡೆ ನೋಡಿ ಆಗದಿಂದ ಹುಡುಕುತ್ತಾ ಇದ್ದಾನೆ, ಈ ಕಡೆ ಸಿಗದೆ ಇದ್ದದ್ದು ಆ ಕಡೆ ಸಿಗ್ತದ. ಆ ಒಂದು ಪ್ರಾಣಿಯನ್ನು ಓಡಿಸುತ್ತಾ ಬಂದವರು. ಆ ಪ್ರಾಣಿ ನೋಡುವುದಕ್ಕೆ ನಿನ್ನ ಹಾಗಲ್ಲ. ಬಿಳಿ ಬಿಳಿ ಬಣ್ಣ ಬಿಳಿ, ನೀನು ಕಪ್ಪು ಕರಿಯ. ಅದಕ್ಕೆ ಕೈ ಎರಡು, ನಿನಗೆ 4 ಕೈಗಳು. ಚತುರ್ಭುಜನ. ಅದಕ್ಕೆ ಶಿರ ಇದು, ನಿನಗೆ ಒಂದೇ ತಲೆ. ಅದಕ್ಕೂ ನಿನಗೆ ಇರುವಂತಹ ವ್ಯತ್ಯಾಸ ಅದು. ಆ ಪ್ರಾಣಿ ಈ ಕಡೆ ಬಂದಿದೆ, ಇಲ್ಲಿಂಟು ಅಂತ ತೋರಿಸುವ ಮೊದಲು ನೀವ್ಯಾರು? ಸಾಮಾನ್ಯರಲ್ಲ. ಮತ್ತೆ ಯಾರ ಕಂಡಿರಯ್ಯ ಮೊದಲು ನಾನರಿಯೇ
ಕಂಡು ಯಾರ್ಯಾರು ಅಂತಲ್ಲ, ಈರುವರನ್ನು ನೋಡಿ ಭೂರಿ ತೋಷವಂತ ಅಮ್ಮ ಅಣ್ಣ ಪೂರಿ ಅಂದರೆ ಗೊತ್ತಾಯ್ತಾ? ದೋಸೆ ಕೂಡ ಹೇಳಿದವ, ಅದರ ಅರ್ಥ ಏನು? ಯಾರಿಗೆ ಗೊತ್ತು? ಭೂರಿ ಅಂದ್ರೆ ಹೆಚ್ಚು, ಹೆಚ್ಚು, ಬಹಳ, ಬಹಳ ಅಂದ್ರೆ ತುಂಬಾ, ತುಂಬಾ ಅಂದ್ರೆ ಭೂರಿ. ಮತ್ತೆ ಎಷ್ಟು ಸರಿ ಹೇಳುದ ಒಂದು ಶಬ್ದಕ್ಕೆ? ಹಾಗೆ ಸಂತೋಷವಾಯ್ತು. ಯಾಕೆ? ಯಾಕೆ? ನೀವಿಬ್ಬರು ನನಗೆ ಜೋಡಾದಿರಲ್ಲ. ಅಣ್ಣ ಕೆಳಗೆ ನೋಡಿ ಜೋಡಾದ್ರಿ ಹೇಳ್ತಾರೆ. ಜೋಡಾದಿರಿ ಅಂದ್ರೆ ಈ ಕಾಲ ಮುಂದೆ ಬಂದಾಗ ಈ ಕಾಲಿಗೆ ಬೇಸರ ಇಲ್ಲ, ಈ ಕಾಲಿಗೆ ಮುಂದೆ ಬಂದಾಗ ಈ ಕಾಲಿಗೆ ಬೇಸರ ಇಲ್ಲ. ಅಂದ್ರೆ ಏನರ್ಥ? ಸಮಾನತೆ. ನಾವು ಜೊತೆ ಅಂತ ಗೊತ್ತಿಲ್ಲ. ಅದು ಹಾಗಾಗಿ ನಿಮ್ಮ ಜೊತೆ, ನಮ್ಮ ಜೊತೆ, ನನ್ನ ಜೊತೆ, ಇಲ್ಲಿಗೆ ಬಂತು. ನನ್ನ ಜೊತೆ ಮಾತಾಡುವುದಕ್ಕೊಂದು ಜೊತೆ ಆಯ್ತಲ್ಲ. ಮಾತಾಡುವುದಕ್ಕ ಹೌದು. ಸ್ವಲ್ಪ ಸಮಯ ಮಾತಾಡು. ಆಮೇಲೆ ನೀವು ಕೇಳಿದ್ರಲ್ಲ, ಬೀರಲ್ಲಿ ಯಾಕೆ ಕಿರುನಗೆ? ಯಾಕೋ ನೀನು? ನಾನು ಹುಟ್ಟುವಾಗ ನನ್ನ ಅಮ್ಮನ ಮುಖವನ್ನು ನೋಡಿದೆ. ಅಯ್ಯೋ, ಯಾರ ಮುಖ? ಅಮ್ಮ. ಯಾರ ಮುಖ? ಅಮ್ಮಮ್ಮ. ಅಮ್ಮಮ್ಮ ಅಲ್ಲ, ಅಮ್ಮ ಮಾತ್ರ. ಅಮ್ಮಮ್ಮ. ಅಮ್ಮನ ಮುಖವನ್ನು ನೋಡಿದೆ. ಅಮ್ಮ ನನ್ನ ಮುಖವನ್ನು ನೋಡಿ ನಗಾಡ್ತಾ ಇದ್ದ. ಅಯ್ಯಯ್ಯೋ, ಮುಗುಳ್ನಗೆ, ಕಿರುನಗೆ, ಮಿದುನಗೆ, ಮೆಲುನಗೆ, ಬೇರೆ ಬೇರೆ ಒಂದೇ ಹೇಳು. ಮಗುನಗೆ, ಹೀಗೆ ಬಹು ಬಗೆಗಳ ನಗೆಗಳುಂಟು. ಬೇರೆ ಬೇರೆ ಉಂಟು. ಹೌದೌದು. ಇದು ಕಿರುನಗೆಯನ್ನು ಬೀರಿದ್ಲ, ನಾನು ಅದನ್ನು ನೋಡಿದ್ನ. ಹೇಗೆ ನಿಮಗೆ ಆರ್ಭಟ ಎನ್ನುವುದು ಸ್ವಭಾವ, ಕಿರುನಗೆ ನನಗೆ ಸ್ವಭಾವ, ಅಮ್ಮನಿಂದ ಬಂದದ್ದು. ಓ ಅಮ್ಮನು ಅಪ್ಪನು ಅಮ್ಮನು ಇಲ್ಲ, ನಾನಿದ್ದೇನಲ್ಲ. ನೀನೆಂತದಕ್ಕ? ನಾನೆಂತದಕ್ಕಂದ್ರೆ ನನಗೆ ತೊಡಗಿಸಿಕೊಂಡದ್ದು ಯಾವುದಕ್ಕೆ? ಮಾತಾಡುವುದಕ್ಕೆ ಜೊತೆ ಆಯ್ತು ಅಂತಲ್ಲ. ಅಮ್ಮ ಇಲ್ಲದಿದ್ರೆ ಮಾತಾಡ್ಲಿಕ್ಕೇನು, ಆ ಜಾಗದಲ್ಲಿ ನಾನಿದ್ದೇನಲ್ಲ. ಹಾಗೆ ಆ ಬೇಡಕ್ಕೆ ನೀವು ಕೇಳಿದ್ರಲ್ಲ, ಏನೋ ಹುಡುಕುತ್ತಾ ಬಂದ್ರಿ ಅಂತ. ಬೇಗ ಮೊದಲ ಕಂಡ ಪೋರ ಎಲ್ಲಿ ಹೋದ ಬಂಡ? ಆರ ಕಂಡಿರಯ್ಯ ನೀವು? ಒಂದೇ. ಒಂದೇ. ಆರಲ್ಲ ಒಂದು. ಆರ ಅಂದ್ರೆ ಆರು ಅಂತ ಹೇಳಿದ್ದಲ್ಲ ನಾನು. ಯಾರ ಕಂಡಿರಯ್ಯ ನೀವು? ನೀವು ಯಾರನ್ನು ಹುಡುಕೊಂಡು ಬಂದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ವಾರಿಧಿಯಲ್ಲಿ ಯಾರನ್ನೂ ನಾನು ನೋಡಿದವನಲ್ಲ. ನೀನ್ ಯಾರಂತ ಹಾಗಂತ ನಿಮ್ಮ ಕೊನೆಯ ಪ್ರಶ್ನೆ ಮತ್ತು ನಾನು ಯಾರು ಎನ್ನುವುದಕ್ಕೆ ಒಂದೇ ಉತ್ತರ. ಏನು? ಯಾಕೆಂದ್ರೆ ನಾನು ಇಲ್ಲಿ ಏನು ಕಾಣಲಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಾನೇ ಜನ. ಯಾಕೆ ಅಂತ ಹೇಳಿದ್ರೆ, ನೀರ ಮೇಲೆ ಕುಳಿತುಕೊಂಡದ್ದು ಯಾಕೆ ಬಲ್ಲಿರಾ? ಈ ನೀರಿಗೆ ಏನಾಯ್ತಾ? ಓಡೆಯ ಅಂತ ಯಾರು ಹೇಳಿದ್ರು? ಓಡೆಯ ಅಂತ ಹೇಳಿದ್ದಲ್ಲ. ಒಡೆಯ ಅಂದ್ರೆ ಆ ಶಬ್ದವೇ ಬೇಡ. ನಿಮಗೆ ಆಗುದಿಲ್ಲ ಅಂತಂದ್ರೆ ಬದಲಿಸಿ. ನಾವೊಂದು ಹೊಸ ರೀತಿಯಲ್ಲಿ ತೊಡಗಿಸಿಕೊಳ್ಳಿ. ಹೇ ಪ್ರಭು, ಅದು ಒಳ್ಳೇದು. ಪ್ರಭು ಯಾಕೆ? ಪ್ರಭು ಎನ್ನುವುದರ ಅರ್ಥ ಅರ್ಥ ಏನು ಬಲ್ಲೆಯ? ಅಧಿಕಾರಿ ನಾನು. ಹಾಗಿದ್ರೆ ನೀರಿಗೆ ಅಧಿಕಾರಿ ಅಂತ ಹೇಳಿದ್ರೆ ಮುಗಿಯುದಿಲ್ಲ. ಯಾಕೆ? ಹಾಗಿದ್ರೆ ಅಧಿಕಾರಿ ಆಗುದು ಅವನಿಗೆ ಏನೆಲ್ಲ ಉಂಟು ಇಲ್ಲ ಅಂತ ಗೊತ್ತಿರ್ಬೇಕ ಬೇಡ? ನಾನು ಸರಿ ಹೇಳ್ತೇನೆ, ಸ್ವಲ್ಪ ಆಚೆ ಹೋಗ್ಬೇಡ. ಆಳ ಉಂಟು ಬೀಳ್ತಿ. ಹೌದು. ಏನುಂಟು? ಹಾಗೆ ಮೊದಲು ಕಂಡದ್ದು ಎಂತದ್ದು ಮೊದಲು? ಪ್ರಾಣಿ. ಪ್ರಾಣಿಯನ್ನು ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಅದು ಗೊತ್ತಿಲ್ವಾ? ಜಲದಿ ಕೊಡೆ ಅಂತ ಬೇಗ ಹೇಳ್ತಾನೆ. ಜಲದಿ ಕೊಡೆ ಅಂತ ಗೊತ್ತುಂಟು. ಆ ಪ್ರಾಣಿಯಲ್ಲಿ ನಿಮಗೆ ಹೇಳಬೇಕೆ ಬೇಡ ಅಂತ ನಾನು ನಿರ್ಧರಿಸುದು. ನಮಗೆ ಗೊತ್ತುಂಟು, ಇಲ್ಲೇ ಉಂಟು ಅಂತ. ಓಹೋ, ಹಾಗಾಗಿ ಕೇಳುದಿಷ್ಟೇ. ಏನು? ಮೊದಲು ಕಂಡದ್ದನ್ನು ತೋರಿಸಿದ್ರೆ ಒಳ್ಳೇದು. ಇಲ್ಲದಿದ್ರೆ ಅಲ್ಲಿ ಸಿಲುಕಿಕೊಂಡೇನು? ಹೊಟ್ಟೊಳಗಡೆ ವಿಷಾದೇನು? ಈಗಲೂ ಹೇಳ್ತೇನೆ, ಆ ಪ್ರಾಣಿ ಪಾದಕ್ಕನಾಥರಾದಾಗೆ ನೀವು ನಿಮ್ಮ ಹಣೆಯನ್ನು ನನ್ನ ಪಾದಕ್ಕೆ ಒತ್ತಿದರೆ ಲೇಸು. ಕೊಂದು ಕಳೆಯಿರಿ.
ಒಂದೇ ಪ್ರಾಣಿ ಇಬ್ಬರು ಹೇಗೆ ತಿನ್ನಲಿ? ನನಗೆ ಕಡಿಮೆ ಆದ್ರೆ ನಾನು ಹೇಳುದಿಲ್ಲ, ನಿನಗೆ ಕಡಿಮೆ ಆದ್ರೆ ನೀನು ಅದಾಗುದಿಲ್ಲ. ಅದಾಗುದಿಲ್ಲ ಅಂತ ಹೇಳಿದ್ರೆ ಬೇಡ, ಹಾಗಷ್ಟಾಗುತ್ತದೆ. ಬೇರೆ ಉಪಾಯ ಏನಾದರೂ ಉಂಟಾ? ಬೇರೆ ನನಗೆ ಗೊತ್ತಿಲ್ಲ. ಒಂದುಂಟಲ್ಲ, ಏನು ಓಡಿ ಹೋಗಿದೆ ಎಲ್ಲ ಪ್ರಾಣಿ ಹೋಗಿದೆ, ಅದನ್ನು ಹಿಡಿದು ಇಲ್ಲಿಗೆ ತರಬೇಕು. ಒಂದು ಆಮೇಲೆ ನನಗೊಂದು ನಿನಗೊಂದು ಅಷ್ಟರವರೆಗೆ ಈ ಹೆಣ ಇಲ್ಲಿ ಬಿದ್ದಿರಲಿ. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರಲ್ಲಿ ಜಯ ಸೇರದಿರುತ್ತಿರೇ ನಳಿನನಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯೇನು ಮಾತಾ ಕರಾವಲಂಬನ ಕರಿ ಮನದೊಳಗಿದನು ಅದನ ಗುಣಿಸುಳಿ ಕಪಟದೊಳಗೆಲ್ದಿನುತ್ತಲ ವೀರರೀರ್ವರ ಪೊಗಳುತ್ತ ನಿಲ್ತೆಂದ ಸುದೀರ್ಘ ಯುದ್ಧ ಫಲಿತಾಂಶ ಸಿಗದೆ ಹೋದಾಗ ಮುಂದೇನು ಎನ್ನುವ ಹಾಗೆ ಅಮ್ಮನನ್ನು ಧ್ಯಾನಿಸಿದೆ. ಅಮ್ಮನೇ ಹೇಳಿದ್ರಲ್ಲ, ಹೊಡೆದು ಕೊಲ್ಲುವುದಲ್ಲ ಮಗು, ಹೊಗಳಿ ಕೊಲ್ಲುವುದು ಅಂತ. ಬರಲಿ ಅವರು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಸಗೆ ಆಶ್ಚರ್ಯವಾಂತೆ ನಾನು ಚರಿಸುವುದೇ ಅಚ್ಚರಿಯದ ಭಟರವುದು ಸಂಗರದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಸಗೆ ಮೆಚ್ಚಿದೆ ಭಲರೇ, ಬಾಪುರೇ, ಕೂತುರೇ, ಕೂತು ಮಜರೇ, ಮಜ ಕೂತುರೇ. ಎಂತದ ಬಾಪುರಿ ಅಂದ್ರೆ ಈ ಸಣ್ಣ ನಾಲಿಗೆಗೆ ಹೊಗಳುವುದಕ್ಕೆ ಶಬ್ದ ಸಿಗದೆ ಹೋಯಿತು ಅಂತ. ಅದಕ್ಕೆ ಅರ್ಥ ಇಲ್ವಾ ಹಾಗಾದ್ರೆ? ಆನಂದ ಅತಿರೇಕದಿಂದ ಬರುವಂತಹ ಉದ್ಗಾರಗಳದು. ಯಾಕೆ ಅಂತ ಸಂತೋಷ? 5,000 ಹೋದದ್ದು ನಿಮಗೆ ಗೊತ್ತಾಯ್ತಾ? ನಮಗೆ ಗೊತ್ತೇ ಆಗ್ಲಿಲ್ಲ. ಹೋದ್ಯಾಗೆ ಹೊಡೆದಾಟ ಮಾಡಿ ಹಾಗಲ್ವಾ? 5,000 ವರ್ಷಗಳು ಸಂದು ಹೋದವು ಅಂತ. ಯಾವ್ದು ಸಿಕ್ಕಿದ್ದನ್ನು ಯಾವ್ದಕ್ಕೆ ಸೇರಿಸುದ? ಹೋಯ್ತು ಅಂತ ಹೇಳಿದೆ. ಹೋಯ್ತು 5,000. 5,000 ಹೋಗುದು ಇರ್ಬೇಕಿದ್ದ ಸಿಗಬೇಕಲ್ಲ. ವರ್ಷಗಳು ಹೋಯ್ತು ಅಂತ. ಹಾಗೆ ಯಾಕೆ ಯಾಕೆ ಈ 5,000 ವರ್ಷಗಳು ಹೋದದ್ದು ಹೊಡೆದಾಟದಲ್ಲಿ. ಅಮ್ಮಮ್ಮ, ವಿಲಕ್ಷಣ ಡಂಬರದ ವಿಳಂಬಿತ ಚಲನೆ, ಅಸಾಧ್ಯವೆನಿಸುವಂತಹ ನಡಿಗೆ, ಅದ್ಭುತವೆನಿಸುವಂತಹ ಪೆಟ್ಟು ಮಟ್ಟುಗಳು, ಅತ್ಯಂತ ತೀಕ್ಷ್ಣವಾದಂತಹ ನೋಟ, ಈ ತೊಡಗಿಸಿಕೊಳ್ಳುವಿಕೆ ಹೀಗೆ ಹೋದ್ರೆ ಈ ಪ್ರಸಂಗ ಅಂತ್ಯ ಅಂತ ಆಗಬೇಕು. ಪ್ರಸಂಗ ಮುಗಿಬೇಕು. ನಿಮ್ಮನ್ನೊಂದು ಮುಗಿಸದೆ ಹೋಗುದೇ. ನಮ್ಮನ್ನು ಮುಗಿಸು ಅಂತ ಹೇಳಿದ್ರೆ ಅರ್ಥ ಎಂತ? ಈ ಪ್ರಸಂಗ ಪ್ರಾರಂಭಿಸಿದವರು ನೀವಲ್ಲ, ಹೊಡೆದಾಟದ ಪ್ರಸಂಗವ ಮೊದಲು ಪೆಟ್ಟು ಕೊಟ್ಟವರು ನೀವಲ್ಲ. ಹಾಗೆ ಕೊನೆಗೆ ಕೊಟ್ಟು ಮಲಗಿಸಿದ್ದು ನಾವೇ. ಹೌದೌದು, ಮೊದಲು ಅಂತೇಳಿ ಪ್ರತ್ಯೇಕ ನಿಲ್ಲಿಸಬೇಕು, ಮುಗಿಸ್ಬೇಕಲ್ಲ. ಈಗ ನಾನು ಎದ್ದಿದ್ದೇನಲ್ಲ, ನೀನು ಎದ್ದಿದ್ದಿ, ನಿಮಗೊಂದು ಇತಿಶ್ರೀ ಹಾಡ್ಬೇಕಲ್ವ? ನಮಗೆ ಎಂತದ್ದು ನೀನು ಇತಿಶ್ರೀ ಮಾಡುದ? ಹಾಗಲ್ವಾ? ಅದು ಶ್ರೀ ಅಂದ್ರೆ ಆರಂಭ, ಮುಗಿಸುವುದಂದ್ರೆ ಇತಿಶ್ರೀ. ಇತಿಶ್ರೀ ಮಾಡುವನ ಹಾಗಿದ್ರೆ ಹೌದು, ಹೊಡೆದಾಟ ಆರಂಭಿಸುವ. ಹೊಡೆದಾಟದಲ್ಲಿ ಅಲ್ಲ ಅಂತ. ಮತ್ತೆ ನಾನು ಅತ್ಯಂತ ಸಂತೋಷದಿಂದ ನಿಲ್ಲಿಸಿದ್ದು ಯಾಕೆ ಬಲ್ಲೆಯ? ಯಾಕೆ? ನೀನೇ ನೋಡಯ್ಯ, ನಿನ್ನ ಮೀಸೆ, ಅವನ ಕೇಶ. ನಿಲ್ಲು ಕೈ ಕೆಳಗಿಡು. ಬೇಡವಾ? ಬಿಡುವ, ಅವನ ಹೆಗಲಿಲ್ಲ. ನೀನೇ ಯೋಚನೆ ಮಾಡು. ನಿನ್ನ ಬೆರಳು ಅವನ ಕೊರಳು, ನಿನ್ನೆ ಅವನ ಪಾದ, ನಿನ್ನ ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ತಲೆ ಮೇಲೆ ಯೋಚನೆ ಮಾಡಿರಯ್ಯ ನೀವು. ನಿಮ್ಮದಾದಂತ ಪರಾಕ್ರಮಕ್ಕೆ ಮೆಚ್ಚಿದೆ, ದೋಷಗೊಂಡೆ, ಭಾರಿ ದೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ. ನೀನು ಆ ಕಡೆ ಕೂತ್ಕೋ, ನೀನು ಈ ಕಡೆ ಕೂತ್ಕೋ. ನೀನು ಬಲದ ಕಾಲು ಹಿಡಿ, ನೀನು ಎಡದ ಕಾಲು ಹಿಡಿ. ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಕಾಲು ಹಿಡಿದು ನೀರಿಗೆ ಬಡಿತೇನೆ. ಈಗ ನೀರಿಗೆ ಬಡಿಯುವುದಕ್ಕಾದ್ರೂ ನೀನು ಕಾಲೇ ಹಿಡಿಯುದಲ್ವ? ಹಿಡಿತೇನೆ, ಅದಕ್ಕೆ ಹಿಡಿ ಅಂತ ಹೇಳಿದ ನಾನು. ಅದೇ ನೀನು ಅಷ್ಟೇ ಹೇಳಿದ ಬೆಳಗ್ಗೆ ಹಿಡಿದು ಮಲಗಿಸುತ್ತೆ. ನಾವು ಬೇಡುವವರಲ್ಲ, ಮತ್ತೆ ನಾವು ಕೊಡುವವರು. ನಿನ್ನಿಂದ ಬೇಡುವವರ ನಾವು ಕೊಡ್ತೀವಿ. ನಮ್ಮಿಂದ ನಿನಗೆ ಏನು ಬೇಕು ಅದನ್ನು ಕೇಳು ಕೊಡ್ತೇವೆ. ಅದೆಲ್ಲ ಹೇಗಾಗ್ತದೆ? ನಿನ್ನ ಬಲದ ಕೈಯನ್ನು ನೀನು ನಿನ್ನ ಬಲದ ಕೈಯನ್ನು ನನ್ನ ಬಲದ ಕೈಯ ಮೇಲೆ ಇಟ್ಟು ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ. 3 ಕೈ ಆಯ್ತು, 3 ಬಲದ ಕೈ. ತೊಂದ್ರೆ ಇಲ್ಲ, ಸಿಕ್ಕಿದೆ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ದಿಕ್ಕುವೆನದರು ತಕ್ಕದು ಭಯ ವಿಕ್ರಮ ಮೂರ್ಖಕ್ಕೆ ಸಿಕ್ಕಿದ
ಸಿಕ್ಕಿದ್ದು ನೀನು ಈ ಕೈಯೊಳಗಡೆ ನಾವು ಹೊರಗಿದ್ದೇವೆ. ಎಂತದ್ದು ಹೊರಗಿದ್ದೇವೆ? ನಿನ್ನ ಕೈಯಲ್ಲಿ ಕೈಯೊಳಗಡೆ ಸಿಕ್ಕಿದ್ರೆ ಅಂದ್ರೆ ಹಾಗಲ್ವೋ? ಮತ್ತೆ ಹೇಗೆ? ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಹಾಗೆ ಅಂದರೆ ಏನು ಬಲ್ಲಿರ? ಏನು? ದೊಡ್ಡ ದೇಹ, ದೊಡ್ಡ ಕಾಯ, ದೊಡ್ಡ ಕೈಕಾಲುಗಳು, ದೊಡ್ಡ ಕಣ್ಣು, ದೊಡ್ಡ ಮೂಗು, ದೊಡ್ಡ ಸ್ವರ ಇದ್ದರೇನು ಪ್ರಯೋಜನ? ಏನು? ನನ್ನ ಹಾಗೆ ಯೋಚಿಸುವ ಕುಶಾಗ್ರಮತಿಯಾದ ಒಂದು ತಲೆ ಬೇಕಲ್ವಾ? ತಲೆ ಉಂಟಲ್ಲ? ಅದೇ ತಲೆ ನಮ್ಮದು ಇಬ್ಬರಿಗೂ ಉಂಟು. ಅದನ್ನೇ ಕೊಡಿ. ಮಾಡುವುದೆಮ್ಮ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಾಗದಲ್ಲಿ ಮನದಿನ ತಾನೆ ಮುಳಿದಂತ ಮಾತಾಗ ಏನ ಮಾಡುವುದೋ ಭಾಷೆ ಕೇಳಿ ಮೋಸ ಮಾಡಿದಲ್ಲ, ಪ್ರಾಣವನ್ನೇ ಕೇಳಿ ಬಿಟ್ಟನಲ್ಲ, ತಲೆಯನ್ನೇ ಕೇಳಿದನಲ್ಲ. ಬೇರೆ ಏನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ನನ್ನಲ್ಲಿ ಒಂದೇ ತಲೆ ಇರುವುದು, ನನ್ನಲ್ಲಿ ಕೂಡ ಒಂದೇ ಇರುವುದೇ. ನನ್ನ ತಲೆ ತಲೆಗಬೇಕು, ನನ್ನ ಶೀರ ಬೇಕು, ಹಾಲು ಕೊಡುವುದಿಲ್ಲ. ಕೊಡುವುದಿಲ್ಲ. ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಬಹಳ ಉಂಟು. ಒಂದು ಉಪಕಾರ ಮಾಡುವೆಗ? ಎಂತದ್ರೆ ನಿನ್ನ ಸಮಸ್ಯೆ? ನನ್ನ ಬದಲಿಗೆ ನೀನೇ ತಲೆ ಕೊಡುದಮ್ಮ. ಅಯ್ಯಣ್ಣ, ನಾನು ಯಾರು ತಮ್ಮ? ಹೌದಲ್ವಾ? ಹೌದಲ್ಲ. ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ? ಇಲ್ವಲ್ಲ. ಈಗ ಕೇಳ್ತೇನೆ. ಕೇಳಲ್ಲ. ದೊಡ್ಡವರೆಲ್ಲ ಇರುವುದು ಯಾಕೆ? ಬದುಕುವುದಕ್ಕೆ, ಜೀವನ ಸಾಗಿಸುವುದಕ್ಕೆ. ಸಾಯುವುದಕ್ಕೆ. ಸಣ್ಣವರು ಬದುಕಬೇಕು ತಮ್ಮ. ಸಣ್ಣವರಿಗೆ ಅನುಭವ ಬಹಳ ಕಡಿಮೆ, ಜೀವಿಸುವುದಕ್ಕೆ ಬಹಳ ಕಷ್ಟ. ನೀನು ಕಷ್ಟಪಟ್ಟು ಜೀವಿಸುವುದನ್ನು ನನಗೆ ನೋಡುವುದಕ್ಕಾಗುವುದಿಲ್ಲ ತಮ್ಮ. ಆದ್ದರಿಂದ ನೀನು ತಲೆಗಳು ಅನುಭವ ಇಲ್ಲ. ನಾನು ಕೊಡುದಿಲ್ಲ. ನಾನಂದು ಕೊಡುದಿಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಏನಾದರೂ ಉಪಾಯ ಹೊಳೆಯುತ್ತದ? ನನಗೆಂತದ್ದು ಹೊಳೆಯುವುದಿಲ್ಲ. ಹುಚ್ಚ, ತಲೆ ಸರಿ ಇಲ್ಲದ ಎಲ್ಲ ನಾನೇ ಹೇಳಬೇಕು ನಿನಗೆ. ನಿನಗೇನು ಗೊತ್ತಾಗುವುದಿಲ್ಲ. ನನಗೆ ಗೊತ್ತೇ ಆಗುದಿಲ್ಲ. ಒಂದು ಉಪಾಯ. ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನು ಜಲರಾಶಿ ಮತಿ ಒಂದು ಬಿಂದು ಕೂಡ ನೀನು ನಮ್ಮ ಮೈ ಸೋಕದ ದರದಲ್ಲಿ ನಿಮಗೆ ಪರಸ್ಪರ ಇರುವ ಸಂಬಂಧವೇನು, ನನಗೂ ನಿಮಗೆ ಇರುವ ಸಂಬಂಧವೇನು ಎನ್ನುವಂತ ಯಥಾರ್ಥ ಜ್ಞಾನವನ್ನು ಅನುಗ್ರಹದ ಮೂಲಕವಾಗಿ ನೀಡುತ್ತಾ ಇದು ಶ್ರೀರಾರ್ಣವಶಯನಾಯ ನಾರಾಯಣ ನೀರಜದಳ ನಯನಾಗ ಘುರಿ ಘುರಿತ ಸಂಹಾರಣ ದಿನೋಧಾರಿ ರಮಾರಮಣ ನಾರಾಯಣ ಶ್ರೀರಾರ್ಣವಶಯನ ನಾರಾಯಣ ನೀರಜದಳ ನಯನ ದೇವಾಯ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಅಖಿಲಾರ್ಣವಶಯನ, ಇದು ಅಕ್ಷಮ್ಯ ಅಪರಾಧವನ್ನೇ ನಾವು ಮಾಡಿದ್ದೇವೆ ಎಂಬಂತಹ ಅರಿವಾಗಿ ತಂದೆ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಆದರೆ ನಾವು ಮಾಡಿದಂತಹ ತಪ್ಪನ್ನು ಮನ್ನಿಸುವ ನಂತರ ಓ ತಂದೆ, ನೀನಿತ್ತಂತಹ ದಿವ್ಯ ಜ್ಞಾನದ ಮೂಲಕವಾಗಿ ನೀನೇ ನಮ್ಮಿರುವರ ತಂದೆ ಅನ್ನುವುದು ಸ್ಪಷ್ಟ ಆಯಿತು. ಬದುಕುವಂಥ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಸಾಯುವಾಗ ಹೆಸರಿಲ್ಲದೆ ಸಾಯಬಾರ್ದು ಅನ್ನುವಂಥ ಆಶೆ ಒಂದುಂಟು. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನಿಂದಲೇ ಸ್ಥಿರವಾಗಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು ತಂದೆ. ಕರುಣಿಸುತ್ತ ಭಯವನು ಜಂಘಿಯುಳಿರಿಸಿ ದೈತ್ಯರ ಶಿಲೆಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತೆ ಮೇದಿನೇನು ತಿರಿಸಿ ಪೆಸರನು ನಾಭಿ ಗಮನದಿ ಮೆರಿವೆ ಗಮನ ಜನ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತೆ ಅಭಯವನು. ಓ
ಕುಡಿಯುತ್ತ ಮೃದು ಶರೀರಿಯಾದ ನೀನಿನ್ನು ಮಧು ಧನ್ಯೋಸ್ಮಿ. ಮತ್ತು ಕಠಿಣ ಶರೀರಿಯಾದ ನೀನಿನ್ನು ಕೈಟಭ. ಧನ್ಯನ. ಮಧು ಕೈಟಭರೆಂದೇ ನೀವು ಖ್ಯಾತರಾಗಿ ಸರಿ. ನಿಮ್ಮನ್ನು ನಾ ಸ್ವೀಕರಿಸುವುದರ ಮೂಲಕವಾಗಿ ಮಧುಸೂದನ ಕೈಟವಾರಿ ಅಂತ ನನ್ನನ್ನು ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರೇ ಹೊಂದಿಕೊಳ್ಳ. ಸರಿ. ನೀವಾಡಿದ ಮಾತಿನ ಹಾಗೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದು ಜಂಗೆಯನ್ನೇ ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ, ಮಧು ಕೈಟಭರನ್ನು ಕೊಂದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಮೇಧಿನಿ ಎನ್ನುವಂತ ಹೆಸರನ್ನಿಟ್ಟದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೇ ಪಥ ನಿರ್ದೇಶನವನ್ನು ನೀಡಿದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳುವ ನಿರ್ಧಾರವನ್ನು ಮಾಡಿದ್ದೇನೆ. ಇನ್ನೇನಿದ್ದರೂ ಜನನಿಯಾಜ್ಞೆ. ಜನನಿಯಾಜ್ಞೆಯದಿ ಮಾಲಿನಿಯೋ ಭರತನೋಜಾಪೇಕ್ಷೆಯದಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಜನನಿಯಾಜ್ಞೆಯದಿ ಮಾಲಿನಿಯೋ ಭರತನೋಜಾಪೇಕ್ಷೆಯದಿ ಕಾಮಿನಿಯೋ ಭರತನೋಜಾಪೇಕ್ಷೆಯದಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಕೈವೆಯನು ತಾನೇ ಕನಕ ಗರ್ಭನ ತಪವನು ಕೈವೆಗೆನುತ್ತಾಳೆ ಮನಕ್ಕಾಗಿ ನಡೆದಂದು ನಡೆದಂದು ಮನದಿಯೂ ಯೋಚಿಸಿದಳು ಮನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಮನದಿ ಯೋಚಿಸಿದಳು ತಂದೆ ರಕ್ಷಿಸಬೇಕು. ಸಾಳಂಕೃತಲಾಗಿ ರಂಜಿಸುವ ನವವಧುವಿನ ಹಳೆಯ ತಿಲಕದೋಪಾದಿಯಲ್ಲಿ ರಾರಾಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರೇ ಕಶ್ಯಪ ಬ್ರಹ್ಮರು, ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತಿದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಮುದಿಯಲ್ಲಿ ಬೆಳೆದು ಪವಿತ್ರವಾದಂತಹ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಎಲ್ಲರೂ ಕರೆಯುತ್ತಾ ಇದ್ದಾರೆ. ಸಂಪತ್ತು ಸೌಭಾಗ್ಯ ಎಷ್ಟೇ ಇದ್ರೂ ಕೂಡ ಮನುಷ್ಯನ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಎಂಬುದು ಬೇಡವೇ? ಅದು ಖಂಡಿತವಾಗಿ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯ್ತಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅಳುತ್ತಿದ್ದಂಥ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದಿ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದಂತಹ ಕಾರ್ಯವನ್ನು ಹೆಣ್ಣಾದಂತಹ ನೀನು ಸಾಧಿಸು ಮಗಳೇ ಎನ್ನುವ ಹಾಗೆ. ಮತ್ತೆ ಸಾಧನೆಗೆ ಗಂಡಾದ್ರೇನು ಹೆಣ್ಣಾದ್ರೇನು ಸಾಧಿಸ್ತೇನೆ ಎನ್ನುವಂತ ಛಲಮುಖ್ಯ ತಾನೆ. ಅದಕ್ಕಾಗಿಯೇ ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡು ಬಲು ದೂರ ಸಾಗಿ ಬಂದೆ ಅರಣ್ಯ ಗರ್ಭವನ್ನು ಸೇರಿದ್ದೇನೆ.
ಹಾಗಿದ್ರೆ ಮುಂದೆ ಮಾಡಬೇಕಾದ್ದು ಹಿರಣ್ಯ ಗರ್ಭನ ಕುರಿತು ತಪಸ್ಸು. ಹಾಗಿದ್ರೆ ನನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಸ್ಥಳದ ಆಯ್ಕೆ ಏನು ಆಯ್ತು, ಹಾಗಂತ ನನ್ನ ಬಗ್ಗೆ ಆಲೋಚನೆ ಮಾಡೋದು ಬೇಡ್ವಿ. ಹೆಣ್ಣಾದವಳಿಗೆ ರೂಪವು ದೇವರ ವರವೂ ಹೌದು, ಶಾಪವೂ ಹೌದು. ಈ ರೂಪವೇ ನನಗೆ ಮಾರಕವಾಗಿ ಪರಿಣಮಿಸಿದಂತಾದ್ರೆ ವರ್ಣ, ಶ್ರುತಿ, ಗತಿ, ಮತಿ, ಆಕಾರ, ನಡೆ, ನುಡಿ ಇವೆಲ್ಲವೂ ಒಂದೆಡೆ ಸೇರಿದಾಗ ಸೌಂದರ್ಯ ಎಂದೆಣಿಸಿಕೊಳ್ತದೆ ಅಂತೆ. ಹಾಗಿದ್ರೆ ಒಂದು ವ್ಯಕ್ತಿ ಚಂದ ಕಾಣುವುದು ಎಲ್ಲಿ? ನೋಟಕರ ನೋಟದಲ್ಲಿ ಸ್ವಾಮಿ. ನಾನೀಗ ಯಾರ್ಯಾರ ಕಣ್ಣಿಗೆ ಹೇಗೆಲ್ಲ ಕಾಣುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹದಿಹರೆಯದಂತಹ ವಯಸ್ಸು ನನ್ನದು. ಕೌಮಾರ್ಯ ಕಳೆದು ಯೌವನದ ಹೊಸ ಹೊತ್ತಲಿಗೆ ಕಾಲಿಡುತ್ತಿರುವಂತಹ ಕಾಮಿನಿಯು ಕಾಡಿನಲ್ಲಿ ತಪಸ್ಸನಾಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಇಳೆಯಲಿರುವಂತಹ ಕಾಮುಕರಿಗೆ ತಿಳಿಯಿತಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಕೇವಲ ಕಾಮುಕರ ಭಯವಲ್ಲ, ಸುರ ಎಂಬ ಹಗೆಗಳಾಗಿ ಹರು ವಂಶಕ ಮತ್ಸರಿಗಳು ಆ ದೇವತೆಗಳು. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರ್ದು, ಕಾಮುಕರಿಗೂ ಗೊತ್ತಾಗಬಾರ್ದು ಅಂತಾದ್ರೆ ನನ್ನ ನಿಜ ರೂಪವನ್ನೇ ಮರೆಸಬೇಕು. ಈಗ ರೂಪವನ್ನು ಮರೆಸೊಂದು ರೂಪ ಆಗ್ಬೇಕಾ ಬೇಡುವ? ಅದು ಯಾವುದು ಅಂತ ಆಲೋಚನೆ ಮಾಡೋದು. ಓಹೋ ಹೋ ಹೋ ಹೋ, ಏನದು ಕಾಣುತ್ತಾ ಇರು ಅಲ್ಲಿ ನೋಡಿ, ಎಮ್ಮೆ. ಹಾ, ಮಹಿಷಿಗಳ ಹಿಂಡು ಅತ್ತಿಂದಿತ್ತ ಇತ್ತಿಂದತ್ತ ಹೋಗುತ್ತಾ ಇದೆ. ಯಾಕೋ ತನ್ನ ಮನಸ್ಸು ಹೇಳ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಏನೋ ಹಾಗೆ. ತಡ ಮಾಡುವುದಿಲ್ಲ, ಅರೆ ಕ್ಷಣದಲ್ಲಿ ಮಹಿಷಿ ರೂಪ. ಸುಮೋಷಗಳಾದಂತಹ ನಾನು ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮಹಿಷ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿ. ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಓಡನೆ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸುಭಾಷ ಕಂಪನಿ ತಪಸ್ಸನ್ನು ಆಚರಿಸ ಸರಿಯಲ್ಲ. ಇದು ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನ್ನು ಆಚರಿಸಬೇಕು. ನಡೀತೇನೆ. ಏನಿದು ಘನತರ ತಪವು ಮಾನಿನಿ ಮಣಿಯಲ್ಲಿ ಬಡಲಿ
ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳೆಯ ಹರ್ಷದಿಂದಲೇ ಮನ ಬಿಡವ ದುರತಿರನಾಗಿಗ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಪವಿತ್ರವಾದಂತಹ ಪಾದಪದ್ಮಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಭಕ್ತಿಯ ಪ್ರಣಾಮಗಳು. ಶ್ರೇಯೋಸ್ತು. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನುತ್ತ ಭಾವಿಸಿ ನಿದ್ರೆ ಅಹರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ತಪಸ್ಸನ್ನಾಚರಿಸುವರೆ ಬಲವಾದಂತಹ ಕಾರಣ ಉಂಟು. ಯಾವುದಮ್ಮ ಅದು? ಮುಂದೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅನುಗ್ರಹಿಸು. ತ್ರಿಕರಣ ಪೂರ್ವಕವಾಗಿ ಗೈದಂತಹ ಕರ್ಮವೆಂದಿಗೂ ಆಗಕೂಡದು. ಸದ್ಯೋ ಭವಿಷ್ಯದಲ್ಲಿ ನೀನಿಚ್ಛಿಸಿದಂತೆಯೇ ನಿನಗೊಬ್ಬ ಮಗನು ಹುಟ್ಟಿಕೊಳ್ಳಲೇ. ಆದರೆ ಹುಟ್ಟುವಂತಹ ಶಿಶುವು ಮಹಿಷರೂಪಿಯಾಗಿರುತ್ತದೆ. ಅಯ್ಯೋ, ಮಹಿಷನೇ ತಂದೆ. ಹೌದಮ್ಮ. ಅದಕ್ಕಿಂತ ನನಗೆ ಮೃತ್ಯುವನ್ನೇ. ಮರುಗದಿರು 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 ಮಾಲಿನಿ ಮುನಿವರ ನುರಿದ ವಚನವು ತಪ್ಪನರಿಯದು. ಸರಳ ಮಹೇಶನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಪರಾಕ್ರಮಿ ಎನಿಸಿದ್ರೆ ಜಗದಿ ಮಿರಿಯುವನು ಘನ ಕೀರ್ತಿಯುಂದನಿಗೆ ಮರೆಯ ಮಾತಲ್ಲ. ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮರುಗದಿರು ಮರುಗದಿರು. ಹೆಣ್ಣಾದ ನೀನು ಪುರುಷರಂತೆ ತಪಸ್ಸಿಗೆ ಕುಳಿತುಕೊಂಡುದರಿಂದಾಗಿ ಮುನಿಕುಲ ಕವಮಾನವಾಯಿತು ಎಂಬುದಾಗಿ ಬಗೆದು ಸುಪಾರ್ಶ್ವಕನೆನ್ನುವ ಮುನಿಯು ಮಹಿಷನೇ ನಿನಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಶಾಪ ಕೊಟ್ಟದ್ದು ಮುನಿಪ ತಾನೆ. ಹೌದು. ನಿನಗಿದನ್ನು ಬಗೆಹರಿಸಬಹುದಲ್ಲ? ಸಾಧ್ಯವಿಲ್ಲದಂತಹ ಸಂದಿಗ್ಧವು ನನಗುಂಟು ಮಗಳೇ. ಯಾಕೆ? ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನ ಇಲ್ಲದಾಗಲಿ ಎಂದಿದ್ದಾನವನು. ಹಾಗಿದ್ರೆ ಪ್ರಯತ್ನಕ್ಕೆ ಫಲವೇ ಇಲ್ಲ. ಫಲ ಇಲ್ಲವೆಂದಲ್ಲ, ಫಲ ಉಂಟೇ ಉಂಟು. ಸ್ವೀಕರಿಸುವ ಬಗೆಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಳಬೇಕು. ಯಾವ ರೀತಿ? ನಿಮ್ಮ ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಪುರುಷರಲ್ಲ. ಅಕರಾಳ ವಿಕರಾಳವಾದಂತಹ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಅನೇಕರಾಗಿ ಹೋಗಿದ್ದಾರೆ. ನಿನ್ನ ಮಗನೂ ಅಷ್ಟೇ. ಕಾಣುವುದಕ್ಕೆ ಕೋಣನಾಗಿದ್ದರೇನಂತೆ, ದೇಹ ಬಲದಲ್ಲಿ, ಭುಜ ಬಲದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಗಳ ಪಟುಭಟರನ್ನು ಸಮನ ಮುಖದಲ್ಲಿ ಗೆದ್ದಾಳುವಂತಹ ವೀರವಲ್ಲನಾಗುತ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲವೇ? ಮತ್ತೆ ಯಾಕೆ ಮರುಕ ಸಂತೋಷ. ಈ ಸತ್ವದ ಸುದ್ದಿಯನ್ನು ಮಾತಿಗೆ ಅರ್ಹಬೇಕು. ಕಶ್ಯಪ ಮುನೀಶನ ಸತ್ಯಯಾಗಿ ಗತಿಯು ತನ್ನಯ ಪುತ್ರರು ಸುರಪುರವ ಬಯಸುತ್ತ ತಂದರಗೆ ಜಯನಮೋ ಸರ್ವೇಶ್ವರಿ, ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡಿದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲವಂತೆ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲವಂತೆ. ಆ ವಿಚಾರದಲ್ಲಿ ನನ್ನ ನೋಡಿದರೆ ಎರಡನ್ನು ಕಳೆದುಕೊಂಡವಳು ನಾನು. ಯಾಕೆ ಮಾತು? ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನಿ ಬಂದು ಆಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತರ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂಡೆಗೆನ್ನುವ ಹಾಗೆ ನನ್ನಿಂದ ಆಶೀರ್ವಾದವನ್ನು ಪಡೆದಂತಹ ಮಗಳಂತಹ ಮಾಲಿನಿ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಹಾಗಾಗಿ ಪಾತಾಳದ ಅಧಿಕಾರಂತಹ ವಿದ್ಯುನ್ಮಾಲಿನ ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಕಡೆಯಲ್ಲಿ ಸಂತೋಷವಿದ್ದರೂ ಮತ್ತೊಂದು ಕಡೆಯಲ್ಲಿ ಸಂತೋಷ ಎಂಬುದಿಲ್ಲ. ನನ್ನಂತ ಚಿಂತೆಯಾಗಿ ಉಳಿಯಿತು. ನನ್ನಂತ ಕಣ್ಣಿನ ವಿಚಾರವನ್ನು ಯಾರಲ್ಲಿ ಹೇಳಲಿ, ಯಾರಿದ್ದಾರೆ?
ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮನುಷ್ಯನೆಂಬಂತಹ ನಮ್ಮದೇನು ಕೊಟ್ಟಿದ್ದೀರಿ. ಹೌದು. ಅವನ ಬಾಳ ಲೀಲೆಯನ್ನು ನೋಡುತ್ತಾ ಸಂತೋಷದಿಂದ ಜೀವನ ಕಳಿಬೇಕಂತ ನೀವು ಇಂದು ಯಾಕೋ ದುಃಖದಲ್ಲಿದ್ದೀರಿ. ನನ್ನಲ್ಲಿ ಹೇಳಿ ನಾನು ಇರಿಸಿಕೊಡ್ತೀನಿ. ಕಾರಣ ಉಂಟು. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ಆ ದೇವತೆಗಳ ಮೋಸದಿಂದ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ಇನ್ನು ದಿವಸ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಉಳಿತಲೆಂಬುದಾಗಿ ಕಣ್ಣೀರನ್ನು ಸುರಿಸುತ್ತಿದ್ದೇನೆ ಅಳಿಯ ನಾನು. ಏನು ನಿಮ್ಮ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಂಡೆ. ನಿಮ್ಮನ್ನು ಪದೇ ಪದೇ ಹೀಯಾಳಿಸ್ತಾ ಇದ್ದಾರೆ ಸುರಪ್ಪ. ಅಂತಹ ಸುರಪ್ಪನಲ್ಲೇ ಬಳಿದೋಡಿಸಿ ಸುರಪೀಠಗಳಿಗಮ್ಮ ಸ್ವಾಧೀನವಾಗಿ ಮಾಡ್ತೇನೆ. ಆಶೀರ್ವಾದ ಮಾಡ್ತೇನೆ. ನೇರವಾಗಿ ದೇವಲೋಕವಲ್ಲೇ ಪ್ರವೇಶ ಮಾಡಿದೆ. ಎದುರಾಗಿ ಬಂದಂತಹ ಸುಬರದರಲ್ಲೇ ಕಾಲಗಮಕ್ಕೆ ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಬೆಟ್ಟದಿಂದ ಬಲಾರಗೊಂಡಿದ್ದಾರೆ. ಸುರಪೀಠ ಬರಿದಾಗಿದೆ. ಸುರಪನನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿದಾಕ್ಷಣವೇ ಬಂದೆಯೋ ನಿನ್ನ ರೆಕ್ಕೆಯನ್ನು ಬಡಿದೆ. ಯಾರು ನೀನು? ಯಾಕಾಗಿ ಬಂದೆ? ಸಕಲ ವಿಚಾರಗಳು ಮನಸ್ಸನ್ನೆಲ್ಲ ಬಡಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದ ಬೇರೆ ಯಾರು ಅಲ್ಲ. ದೂರಿನಿಂದ
ಕೊಂದದ್ದಾಯ್ತು. ಗೋಕುಲದ ಪ್ರೀತಿಯನ್ನು ಇಂದ್ರನಿಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ಬೇಕು. ಪರಿಗಿಸುತ್ತ ಬಳಿಕೋರ್ವ ಚರನು ಪರಿಗಿಸುತ್ತ ಬಳಿಕೋರ್ವ ಚರನು ತರಕರಿಸಿ ಭಯದಿಂದ ನಡುಗುತ್ತ ಭಯದಿಂದ ನಡುಗುತ್ತ ಹೊರದಿ ನಡೆತಂತಾಗ ಮಾಲಿನಿ ಕೆಳಗೆ ಪೇಳ್ದನು. ಅಮ್ಮ ಅಮ್ಮ ಕಷಾಯಕ್ಕೆ ಉಂಟ ಮಗ ಹೇಗಿತ್ತ? ಸ್ವಲ್ಪ ಕೊಡಿಯಮ್ಮ. ಏನು? ಓ ಅಮ್ಮ, ಓ ಅಮ್ಮ. ಯಾರ ನೀನು? ಹೇಮ ಮಾಲಿನಿಯೇ. ಹೇ ಅಮ್ಮ ಮಾಲಿನಿ. ಹೌದು. ನನ್ನ ಪರಿಚಯ ಆಯ್ತಮ್ಮ. ಯಾರ? ನಾನು ನಿಮ್ಮ ಗಂಡಳು. ನಮ್ಮವರ ಯೋಗ್ಯತೆಯನ್ನು ನಿನ್ನ ಹಣೆ ಬರಹವೇನು? ವಿಕಾರ ಸ್ವರೂಪಿ. ಯಾಕಮ್ಮ? ಕಣ್ಣಲ್ಲಿ ಬಾಯಲ್ಲಿ ಮೂಗಲ್ಲಿ ಯಾವುದು ಗೊತ್ತಾಗುವುದಿಲ್ಲ. ಹೌದಮ್ಮ, ಅಲ್ಲಿಯ ಪರಿಸ್ಥಿತಿ ಹಾಗೆ ಆಗಿದೆ ಅಮ್ಮ. ಗಂಡತೆ ಗಂಡ ಪಿಂಡ. ಅಮ್ಮ ವಿಷಯ ಉಂಟಮ್ಮ. ಏನು ವಿಷಯ? ನಾನು ಮತ್ತೆ ನಿಮ್ಮ ಗಂಡ ನನ್ನವರ ಜೊತೆ. ಹೌದು. ನಾವು ಒಟ್ಟಾಗಿ ನಾವು ಸುರತ್ಕಲ್ಲಿಗೆ ಹೋದವರು. ಅಲ್ಲೇನ್ ಮಾಡುದು? ಅಲ್ಲಿ ಮುಚ್ಚಿಗೆ ಹಾಕ್ಲಿಕ್ಕೆ. ಎಂತದನ್ನು? ಮುಚ್ಚಿಗೆ ಹಾಕ್ಲಿಕ್ಕೆ. ಸುರಲೋಕಕ್ಕೆ ಹೋದದ್ದು ನೀವು? ಹೌದು. ವಿಷಯವನ್ನು ತಂದೆಯ? ವಿಷಯ ಹೇಳು ಅಮ್ಮ. ಲಾಲಿಸಬೇಕು ತಾಯಿ ತಂದು ಇದಿರಾಗಿ ಯಕ್ಷನು ಬಂಧಿಸಿದ
ರಮಣನ ಲಾಲಿಸಬೇಕು ತಾಯೇ. ಅಮ್ಮ ನಾವೆಲ್ಲರೂ ಒಟ್ಟಾಗಿ ನೇರವಾಗಿ ಅಲ್ಲಿ ಗುರುಪುರಕ್ಕೆ ಹೋದವರಮ್ಮ. ಸುರಪುರಕ್ಕೆ? ಹೌದು ತಾಯಿ. ಅಮ್ಮ ನಾವು ಹೋದ ವಿಷಯ ಎಲ್ಲ ಅವರಿಗೆ ಗೊತ್ತಾಯ್ತಲ್ಲ ಅಮ್ಮ. ಒಬ್ಬೊಬ್ಬರೇ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರಮ್ಮ. ಹೇಗೆ ಬಂದ್ರು? ಮೊದಲಾಗಿ ಅಗ್ಗಿದ್ದೀನಿ. ಅಗ್ಗಿದ್ದೀನಿ. ಎಂತದಲ್ಲ ಅಲ್ಲಿ ಬೆಂಕಿ. ಬೆಂಕಿ ಕಾರುತ್ತಾ ಬರುವ ಅಗ್ನಿ. ಹೌದಮ್ಮ. ಅಗ್ನಿ ಬರುವಾಗ ಹೇಗೆ ಬಂದಿದ್ದಾನಮ್ಮ? ನೇರವಾಗಿ ಓಡುತ್ತಾ ಓಡ್ತಾ 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 ಬಂದಿದ್ದಾನಮ್ಮ. ಬಂದವನೇ ನಮ್ಮ ಮಹಾರಾಜರ ಮುಂದೆ ಹೀಗೆ ನಿಂತಮ್ಮ. ನಮ್ಮ ಮಹಾರಾಜರಿಗೆ ಸಿಟ್ಟು ಬಂದದ್ದೇ ಬಂದದ್ದು. ಎದ್ದು ನಿಂತ್ರ ಅಲ್ಲಿಗೆ ಶುಂಕ ಮಾಡಿದ್ರು. ಅದು ವರುಣಾಸ್ತ್ರ. ಹೌದಮ್ಮ. ವರುಣಾಸ್ತ್ರ ಬಿಟ್ಟದ್ದೇ ಬಿಟ್ಟದಮ್ಮ. ಬಂದ ಅಗ್ನಿ ಎಲ್ಲಿಗೆ ಹೋಯ್ತದ್ದು ಗೊತ್ತಾಗ್ಲಿಲ್ಲ. ಆಮೇಲೆ ಓರ್ನುವಂತಲ್ಲಮ್ಮ ವರುಣ. ಹೌದಮ್ಮ. ಅವ ಕೂಡ ಹಾಗೆ ಬಂದಮ್ಮ. ಯುದ್ಧಕ್ಕಾಗಿ ಬಂದ ತಾಯಿ. ಅವನು ಕೂಡ ನಮ್ಮ ಮಹಾರಾಜರ ಮುಂದೆ ಸಾಗ್ಲಿಲ್ಲ ಯುದ್ಧ. ಅವ ಕೂಡ ಓಡಿ ಹೋದಮ್ಮ. ಅಮ್ಮ ಆಮೇಲೆ ಕುಮೇರಿ ಬಂದದಲ್ವಮ್ಮ. ಅದೆಂತದ? ಅಲ್ಲಿ ಅವರಿಗೆ ಒಂದು ಅಧಿಕಾರಿ ಇದ್ದಾನಲ್ಲ. ಯಾರಿಗೆ? ಭಂಡಾರದ ಅಧಿಕಾರಿ. ಹಣಕಾಸು ಸಚಿವ ಕುಬೇರ. ಅವ ಬಂದಮ್ಮ. ಅವ ಬರುವ ಒಂದು ಟಿವಿ ನೋಡ್ಬೇಕಮ್ಮ. ಈಗ ಲೆಕ್ಕ ಮಾಡಿ ಕೊಡ್ತಾನ, ಮತ್ತೆ ಲೆಕ್ಕ ಮಾಡಿ ಕೊಡ್ತಾನ. ಈಗ ಲೆಕ್ಕ ಮಾಡಿ ಕೊಡ್ತಾನ, ಮತ್ತೆ ಲೆಕ್ಕ ಮಾಡಿ ಕೊಡ್ತಾನ. ಇಲ್ಲ, ಅವ ಲೆಕ್ಕವೂ ಮಾಡ್ಲಿಲ್ಲ, ಕೊಡ್ಲೂ ಇಲ್ಲ ಅಮ್ಮ. ನಮ್ಮ ಮಹಾರಾಜರಿಗೆ ಸಿಟ್ಟು ಬಂತು. ಒಂದೇ ಕೊಟ್ಟದ್ದು. ಭಂಡಾರದ ಅಧಿಕಾರಿ ಎಲ್ಲಿ ಹೋಯ್ತಂತ ಗೊತ್ತಾಗ್ಲಿಲ್ಲ. ಹೌದೇ? ಹೌದಮ್ಮ. ಆಮೇಲೆ ಅಮ್ಮ ಆಮೇಲೆ ವಾಯು ಬಂದದಲ್ಲಮ್ಮ. ವಾಯು? ವಾಯು ಬಂದದ್ದು ಯಾರಿಗೆ ಗೊತ್ತಿಲ್ಲ ಅಮ್ಮ. ಮತ್ತೆ ನಿಂಗೆ ಹೇಗೆ ಗೊತ್ತಾಯ್ತು? ಎಲ್ಲರ ಹಾಗೆ ಮುಂದಿನಿಂದ ವಾಯು ಬಂದದಲ್ಲ. ಅಲ್ಲಿ ಎಲ್ಲ ವಾಯು ಹಿಂದಿನಿಂದ ಬಂದದಲ್ವ. ನಿನಗೆ ಹೇಗೆ ತಿಳಿಯಿತು? ನನಗೆ ಗೊತ್ತಾಯ್ತಮ್ಮ. ನಾನು ಮಹಾರಾಜರ ಹತ್ತಿರದಲ್ಲಿ ಇದ್ದೆ ಅಲ್ಲ ತಾಯಿ. ಅಲ್ಲಿಗೆ ಒಂದು ಸೂಚನೆ ಕೊಟ್ಟೆ. ಸೂಚನೆ ಕೊಟ್ಟಿಯ? ಸೂಚನೆ ಕೊಟ್ಟದ್ದೇ ತಡ. ನಮ್ಮ ಮಹಾರಾಜರು ಎಡದ ಕಾಲನಿ ಹೀಗೆ ಎತ್ತಿದ್ರಮ್ಮ. ಅಲ್ಲಿಗೆ ಪಟಕ್ಕ ಬೆಟ್ಟಿದ್ರು. ಪರಿಣಾಮ ಅಮ್ಮ ಒಂದೇ ಬೆಟ್ಟಿದಮ್ಮ. ಹಿಂದಿನಿಂದ ಬಂದ ವಾಯು ಸುದ್ದಿಲ್ಲದೆ ಬೆರಂಕ ವಾಯು ಓಡಿ. ಆಮೇಲೆ ಹಬ್ಬ ವಾಯು ಬಂದು ಹೋದ ಮೇಲೆ ಸ್ವಲ್ಪ ಸಮಾಧಾನ ಆಯ್ತಮ್ಮ. ಅಮ್ಮ ಅಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ ಅಲ್ಲಿಗೆ ಅವರ ಒಡೆಯ ಬಂದಮ್ಮ. ಯಾರು? ಸೊನ್ನಪಣ್ಣ. ಸುರಪ್ಪ. ಹೌದಮ್ಮ. ಅವ ಬರುವ ಒಂದು ಕ್ರಮ ನೋಡ್ಬೇಕಮ್ಮ. ಬಹಳ ಕ್ರಮದಲ್ಲಿ ಬಂದಿದ್ದಾನೆ. ಅವನು 56ರಲ್ಲಿ ಬಂದಿದ್ದಾನೆ. ಐರಾವತವನ್ನು ಏರಿ ಉಜಿರೆ ಆಯುಧವನ್ನು ಹಿಡ್ಕೊಂಡು ಬಂದಿದ್ದಾನೆ. ವಜ್ರಾಯುಧ. ಹೌದು ತಾಯಿ. ಬಂದವನೇ ಜಲಪಿಸುತ್ತಾ ಮುಂದೆ ಮುಂದೆ ಬಂದ ತಾಯಿ. ನಮ್ಮ ಮಹಾರಾಜರ ಮುಂದೆ ಸದ್ಯ ಯುದ್ಧ ಮಾಡಿದ. ಏನಾಯ್ತು ಪರಿಣಾಮ? ಬಹಳ ಕಾಡಾಗಿದ್ದಮ್ಮ. ಅಮ್ಮ ಆ ಯುದ್ಧದಲ್ಲಿ ಸುಲಭ ಸೋತು ಓಡಿದಲ್ಲಮ್ಮ. ಸಂತಾನದವರು ಸತ್ತು ಹೋದ್ರ ಯಾಕಮ್ಮ ಅಳ್ತಾ ಇದ್ದೇನವ? ಸಂತೋಷದ ಪ್ರತೀಕ ಯಾವುದು? ಯಾವ್ದಮ್ಮ? ನಗಬೇಕು ತಾನೆ. ಓ ಹಾಗೆ ಅಮ್ಮ. ಅಮ್ಮ ಮೆಲ್ಲ ನಕ್ಕಬೇಕಾ ಜೋರು ನಕ್ಕಬೇಕಮ್ಮ? ನಿನಗೆ ಹೇಗೆ ಆಗ್ತದೆ ಹಾಗೆ ನಗು. ಆಯ್ತಮ್ಮ. ಏನು ಬಾಲಪಾಠ ಅಭ್ಯಾಸ ಮಾಡುವುದೇನ? ಅಲ್ಲ ನೀವು ಹೇಳಿದ್ದು ನಕ್ಲಿಕ್ಕೆ ಅಲ್ವಾ? ನಗುವುದೇ ಎಲ್ಲ ವಿಷಯ ಬರಲಿ. ವಿಷಯ ಉಂಟಮ್ಮ. ಅಯ್ಯೋ ಅಮ್ಮ ಅಷ್ಟೊತ್ತಿಗೆ ಆಗೋಲ್ಲ. ನಮ್ಮ ಮಹಾರಾಜರು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂತದ್ದು? ಎಲ್ಲಿ ಅಂತ ಬಾರ ಇಲ್ಲಿ ಎಂತದ? ಅಲ್ಲ ಅವರು ಹೇಳಿದ್ರು ಹುಡುಕದೇನು. ಅಲ್ಲ ಇಲ್ಲಿ ಸಿನಿಮಾ ಎಲ್ಲಿ ಉಂಟು ಅಂತ. ಅದ್ಯಾಕೆ? ಅವರಿಗೆ ಕುತ್ಕೊಳ್ಳಿಕ್ಕೆ ಸಿಂಹಾಸನ. ಕಮಿಷನರ್ ಆದ್ರಮ್ಮ. ಅಮ್ಮ ಅಮ್ಮ ಮಹಾರಾಜರು ಅಲ್ಲಿ ಇದ್ರಲ್ಲಮ್ಮ. ಇಲ್ಲಿದ್ದ 10 ಸಂವತ್ಸರೆಲ್ಲ ಹೇಳಿದ್ದು ಒಂದೇ, ಮಹಾರಾಜರಿಗೆ ಜೈಲಾಗಲಿ ಜೈಲಾಗಲಿ. ಪಾಪಿ ಎಂತದ ಪಾಪಿ ಬಂತಮ್ಮ. ಜಯವಾಗಲಿ. ಹೌದಮ್ಮ. ಎಲ್ಲ ಜಯಘೋಷ ಹಾಕಿದ್ರಮ್ಮ. ನಮ್ಮ ಮಹಾರಾಜರಲ್ಲಿ ಕುಳಿತುಕೊಂಡು ಬಹಳ ಒಳ್ಳೇದು ಆಯ್ತಮ್ಮ. ಅಮ್ಮ ಅದರ ಮೇಲೆ ನಮ್ಮ ಮಹಾರಾಜರ ಒಂದು ಕಾರ್ಬಾರ್ ನೋಡ್ಬೇಕಮ್ಮ. ಎಂತದಮ್ಮ? ನಮ್ಮ ಮಹಾರಾಜರು ಹೊಸತ್ತು ಸ್ವರ್ಗಲೋಕವನ್ನು ಏರಿದ್ರಲ್ಲಮ್ಮ. ಅಮ್ಮ ಅಲ್ಲಿಗೆ ಹೋಗುವಾಗ ಎಷ್ಟೋ ಜನ ಅಮ್ಮ ಸಾಲುಗಟ್ಟಿ ಬರ್ತಾರೆ ಸುರತ್ಕಲ್ನವರು ನೃತ್ಯ ಮಾಡ್ಲಿಕ್ಕೆ. ನೃತ್ಯ ಮಾಡುವ ಅವ್ರ ಜೊತೆ ಇದೆಯಾ? ಅಲ್ಲ ಸುರತ್ಕಲ್ನಲ್ಲಿ ಅದೇ ಸುರಲೋಕದಲ್ಲಿ ನೃತ್ಯ ಮಾಡುವವರು ಅಂತ ಹೇಳು. ಅಪ್ಸರಾಂಗಣೆಯರು ಯಾರೆಲ್ಲ ಬಂದ್ರು? ಅಮ್ಮ ಅಂಬೆ. ಅಂಬೆ ಹೆಸರ? ರಂಬೆ. ಊದುಬತ್ತಿ. ಊರ್ವಶಿ. ಮೆನ್ಕದ ಬತ್ತಿ. ಮೇನಕೆ. ಕಿಲೋ ಕೆಡಮಾನೆ.
ನೀನು ಅದನ್ನೇ ಮಾಡು. ಅಲ್ಲ. ತಿಲೋತ್ತಮೆ. ಇತ್ತೆ ಗುರ್ತಣ್ಣ, ಯಾರು? ಇತ್ತೆ ಗುರ್ತಣ್ಣ. ಘೃತಾಚಿ. ಹೌದಮ್ಮ. ಅಮ್ಮ ಎಲ್ಲರೂ ಬಂದ್ರಮ್ಮ, ಒಂದೊಂದೇ ನಾಟ್ಯವನ್ನು ಮಾಡಿದ್ರಮ್ಮ. ನಾಟ್ಯ ವೈಭವ ಇತ್ತ. ಹೌದು ಅಮ್ಮ. ಎಂತ ಕಾರ್ಯಕ್ರಮ ಅಮ್ಮ. ಗಾನ ವೈಭವ ಇರ್ಲಿಲ್ವಾ? ಸಾಧಾರಣ ನಾವು ಹೋಗುವಾಗ ನಮ್ಮ ಕಾರ್ಯಕ್ರಮ ಮಾತ್ರ ಇತ್ತು. ಗಾನ ವೈಭವ, ಗಡಂಗ ವೈಭವ, ಆ ವೈಭವ, ಈ ವೈಭವ ಎಲ್ಲ. ನಮ್ಗೆ ಅವಕಾಶ ಇತ್ತಲ್ಲ. ನಮಗೆ ಅವಕಾಶ, ಒಳ್ಳೆ ಅವಕಾಶ. ಒಳ್ಳೇದಾಯ್ತು. ನಮ್ಗೆ ಒಳ್ಳೆ ಅವಕಾಶ. ನಮ್ಮ ಮಹಾರಾಜರಿಗೆ ಸಂತೋಷ ಆಯ್ತಾ? ಕೊನೆಗೆ ಒಬ್ಬಳು ಬಂದ್ಲಮ್ಮ. ಯಾರು? ಅವಳೇ ಪುಂಡಿಗಸಿ. ತಿನ್ನುವ ಯೋಚನೆ ಅಂತ ಬಿಟ್ಟರೆ ಮತ್ತೆ ಯಾವುದಿಲ್ಲಲ್ಲ ನಿನಗೆ? ಅಲ್ಲ, ಅಲ್ಲಿ ಬರುವುದು ಅವಳು. ಅದು ಪುಂಜಿಕಸ್ಥಳಿ. ಆ ಪುಂಜಿಗಸ್ಥಳಿ. ಆಮೇಲೆ ಆಂಬುಲೆನ್ಸ್ ಅಲ್ಲೇ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಬಂದ್ರಮ್ಮ. ಬಹಳ ನಾಟ್ಯ ಮಾಡಿದ್ರಮ್ಮ. ಮಾಡಿದ ಕಾರಣದಿಂದಾಗಿ ನಮ್ಮ ಮಹಾರಾಜರಿಗೆ ಬಹಳ ಸಂತೋಷ ಆಯ್ತಾಯೇ. ಸಂತೋಷ ಆಯ್ತಾ? ಹೌದು. ಈ ಸಲ ಇಲ್ಲಿ ಎಷ್ಟು ಇತ್ತು ಅಮ್ಮ, ಎಲ್ಲ ಅವರಿಗೆ ಬಾಚಿ ಕೊಟ್ಟದಲ್ಲ. ನಮ್ಮ ಯಜಮಾನ್ರ ಯೋಗ್ಯತೆ ಅಂತ. ಹೌದಮ್ಮ. ಇನ್ನೊಬ್ಬರಿಗೆ ಕೊಡುವುದರ ಮುಖೇನವಾಗಿ ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಆಗ್ತದೆ. ಪಾರಿತೋಷಕವಾಗಬೇಕು. ಕಲಾವಿದರು ಮನಸ್ಸನ್ನು ಮುದಗೊಳಿಸುವವರು ಕೈ ತುಂಬ ಕೊಟ್ಟಿದ್ದಾರಲ್ಲ. ಕೈ ತುಂಬ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟು ಖಾಲಿ ಆಗಿದಮ್ಮ. ಮತ್ತೆ ಹೇಳಿದ್ರೆ ಅಂತ ಗೊತ್ತುಂಟಾ, ಬರುವ ವರ್ಷಕ್ಕೆ ನೀವೇ ಬನ್ನಿ ಆಯ್ತಾ ಅಂತ ಹೇಳಿದ್ದಾರೆ. ಎತ್ತದ ಬರುವ ವರ್ಷ ನಾವೇ ಬರ್ಬೇಕಂತ. ಇನ್ನು ವರ್ಷ ಹೋಗ್ಲಿಕ್ಕಿಲ್ಲ. ಇಲ್ಲ, ಅಲ್ಲಿ ನನ್ನವರೇ. ಇದು ಸಂಭ್ರಮ ಇವತ್ತು ಮಾತ್ರ ಅಮ್ಮ. ಅಲ್ಲಿ ಹೌದಮ್ಮ. ಅಮ್ಮ ಅಷ್ಟೊತ್ತಿಗೆ ಆಗುವಾಗ ನಮ್ಮ ಮಹಾರಾಜರು ಬಹಳ ಸಂತೋಷದಲ್ಲಿ ಇದ್ರಲ್ಲಮ್ಮ. ಅಲ್ಲಿಗೆ ರಿಕ್ಷಾ ಬಂತಲ್ಲ. ಯಕ್ಷ. ಮೇಲಿಂದ ಎಷ್ಟು ರಿಕ್ಷಾ ಬರ್ತದೆ. ಯಕ್ಷ ಬಂದದಮ್ಮ. ಅಮ್ಮ ರಿಕ್ಷಾ ಬಂದದ್ದಮ್ಮ. ಹೀಗೆ ಬರುವಾಗಮ್ಮ ಅವನ ಹೆಸರು ಗೊತ್ತಿದ್ದಮ್ಮ. ಹೇಗೆ? ಯಕ್ಷರಾಜ ಪೋ ಪಿಂಗಾರಗಣ. ಯಕ್ಷರಾಜ ಪೋ ಪಿಂಗಾರಗಣ. ಯಕ್ಷರಾಜ ಪಿಂಗಲಾಕ್ಷ. ಏನು ಮಾಡಿದ ಅಮ್ಮ? ಅವ ಬರುವಾಗ ಬಹಳ ಕ್ರಮದಲ್ಲಿ ಬಂದಿದ್ದಾನಮ್ಮ. ಇವತ್ತು ಬರುವಾಗ ಈಗಲೇ ಬಿಡಿಸಿಕೊಂಡೇ ಬಂದಿದ್ದಾನಮ್ಮ ರೆಕ್ಕೆಯನ್ನು. ಅಲ್ಲಿಗೆ ಅಮ್ಮ ಹತ್ತಿರ ನಿಂತಮ್ಮ. ಅಲ್ಲಿಂದಲೇ ಅಮ್ಮ ಯಾರಿಗೆ ಸನ್ನೆ ಮಾಡುವುದು? ಇಲ್ವಾ ನಿನಗೆ? ಯಾಕಮ್ಮ ಸೀಟು ಬಂದದ್ದು? ಎಂತದು? ನೀನೇನು ಮಾಡುದು? ಹಾಗೆಲ್ಲಮ್ಮ ಅವ ಮೇಲಿಂದ ಬಂದು ನಿಂತಮ್ಮ. ನನ್ನವರಿಗೆ ಅವ ಸನ್ನೆ ಮಾಡುವುದನ್ನು ನೀನು ತೋರಿಸುವುದಮ್ಮ. ಅಮ್ಮ ನಮ್ಮ ಮಹಾರಾಜರು ಅಲ್ಲಿಂದಲೇ ತಲೆ ಅಲ್ಲಾಡಿಸಿದ್ರು ಅಮ್ಮ. ಅಂದಾಡ್ಲಿಕ್ಕಿಲ್ಲ. ಯಾರು ನನ್ನ ಗಂಡ? ಯಾರು ನಿಮ್ಮ ಗಂಡ? ಯಾರು ನನ್ನ ಗಂಡ? ಯಾರು ನಿಮ್ಮ ಗಂಡ? ಶಕ್ತಿಗಾರ. ಓ ನಿಮ್ಮ ಗಂಡ ಶೆಟ್ಟಿಗಾರ. ಓ ಶೆಟ್ಟಿಗಾರ. ಯಾರ? ನಿಮ್ಮ ಗಂಡ ಶಕ್ತಿಗಾರ. ಹೌದಮ್ಮ. ನನ್ನವರ ಒಂದೊಂದು ಪೆಟ್ಟು ನೀನು ನೋಡ್ಬೇಕು ಅಮ್ಮ. ನಿಮ್ಮವರ ಪೆಟ್ಟು ನಿಮಗೆಲ್ಲದೆ ನನಗೆ ಹೇಗೆ ಗೊತ್ತಾಗ್ತದೆ? ಸಾಮರ್ಥ್ಯ. ಹೌದಮ್ಮ. ಎದ್ದು 4 ಬಾರಿಸ್ತಾರೆ ಈಗ ನೋಡು. ಹೌದಮ್ಮ. ಬಾರಿಸುವ ಕ್ರಮ ಇತ್ತು ಅಮ್ಮ. ಆದ್ರೆ ಏನು ಮಾಡುವ, ಬಂದವನ್ನೇ ಬಾರಿಸಿದ್ವಿ, ನಾ ಇವರಿಗೆ ಬಾರಿಸ್ಲಿಕ್ಕೆ ಬಿಡ್ಲಿಲ್ಲ. ಏನಾಯ್ತು ನನ್ನ ಗಂಡನಿಗೆ? ಅಮ್ಮ ಬಿಡಿಸಿದರೆ ಕೆಂದ ಮುದೆ. ಶಿವ ಶಿವ ಶಂಭುಲಿಂಗ. ಏನಾಯ್ತು ನನ್ನ ಗಂಡನಿಗೆ? ಏನಾಗ್ಲಿಲ್ಲಮ್ಮ. ಮೇಲಿದ್ದಂತ ಮಹಾರಾಜರನ್ನೆಲ್ಲ ಕೆಳಗೆ ಜಾರಿದ್ರಮ್ಮ. ಹೋಗಿ ನೋಡ್ಬೇಕಿತ್ತು. ಅಮ್ಮ ಈ ಸಲ ಜಾರಿ ಬಿಟ್ಟು ಮಾಡ್ತಾರಂತ ಭಾವಿಸಿದೆ ಅಮ್ಮ. ಏನಾಯ್ತು ಪುಣ್ಯಾತ್ಮ? ಜಾರಿ ಬಿಟ್ಟು ಮಾಡಿ ಇನ್ನೊಂದು ರೆಕ್ಕೆ ಅಲ್ಲಿಗೆ ಕೊಟ್ರಮ್ಮ. ಏನಾಯ್ತು ನನ್ನ ಗಂಡನಿಗೆ? ಉದ್ದಕ್ಕೆ ಮುಳುಗಿದ್ರು. ಹೋಗಿ ನೋಡ್ಬೇಕಿತ್ತು ಅಮ್ಮ. ಗಾಳಿ ಬೀಸ್ಬೇಕಿತ್ತು. ಚೇತರಿಸಿಕೊಂಡ್ರೆ ಇಲ್ಲ. ಏನಾಯ್ತು ನನ್ನ ಗಂಡನಿಗೆ? ಇಷ್ಟು ಜನಕ್ಕೆ ಎಲ್ಲಿಂದ ಚಾತರಿ? ಒಮ್ಮೆ ಹೇಳಿ ಸಾಯಿ ಪುಣ್ಯಾತ್ಮ. ಏನಾಯ್ತು ನನ್ನ ಗಂಡನಿಗೆ? ಏನಾಗ್ಲಿಲ್ಲ ಅಮ್ಮ. ಅಮ್ಮ ಹತ್ತಿರ ಹೋಗಿ ನೋಡ್ತೇನೆ ತಾಯಿ. ಇಷ್ಟು ಉದ್ದ ಏನು ಹೊರಗೆ ಹಾಕಿದ್ದಾರೆ. ಎಂತದ್ದು? ನಾಣಿಗೆ ಕಟ್ಟಗಾರಿ ಕಾಳಗಾರಿ ನಿಮ್ಮ ಗಂಡ ಸಾಧ್ಯ. ಪತಿಯನಿ ಮಡಿದಿಯಲ್ಲ ಪತಿಯನಿ ಮಡಿದಿಯಲ್ಲ ಈ ಪದಿಯನ್ನ ಜೊತೆಯ ಮಗವರಿ ಚಿತಿಗಳು ನಿಮ್ಮ ಮಗನೇ ಚಿತಿಗಳು ನಿಮ್ಮ ಮಗನೇ ವ್ಯತುರೊಡನೆ
ಪತಿಯೇ ಮಡಿದೆ ವಲ್ಲಭ ವಲ್ಲಭ ಶಿವ 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 ಶಿವನೇ, ನಾನೆಂತಹ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸೇರಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆಯನ್ನು ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಶ್ಮಶಾನ ಯಾತ್ರೆಯನ್ನು ಮಾಡಿತ್ತಾದ್ರೆ ಅಂತ ಹೆಣ್ಣಿಗೆ ಮುಕ್ತಿಯ ಪ್ರಾಪ್ತಿಯಾಗ್ತದೆ ಅಂತೆ. ಆ ಯೋಗ ಭಾಗ್ಯವು ನನಗಿಲ್ಲದಾಗಿ ಹೋಯಿತಲ್ಲ ಭಗವಂತ, ನಿನಗೆ ಕರುಣೆ ಎಂಬುದೇ ಇಲ್ಲವೇ? ಮಾಲಿನಿಯ ಜೀವನದಲ್ಲಿ ಅಡಿಗಡಿಗೆ ಕಣ್ಣೀರಿನಿಂದ ಕೈ ತೊಳೆಯುವಂತ ಕಥೆಗಳೇ ಎದುರಾಗುತ್ತಾ ಇದೆಯಲ್ಲ. ಜೀವನದ ಉದ್ದಕ್ಕೂ ಸಂಸಾರವನ್ನು ಸಂತೋಷದಿಂದ ಸಾಗಿಸಬೇಕು ಎನ್ನುವಂತ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು. ಮಾಲಿನಿಯ ಬದುಕು ಹೇಗಾಯ್ತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಲೆ ಸುರಿದಂತಾಯ್ತು ನನ್ನ ಬದುಕು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಅರಸನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಬೇರೆ ಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮನ್ನ ಅರಸುತ್ತ ನಾನು ಸಾಯ್ಬೇಕು, ನಾನು ಸಾಯ್ತೇನೆ. ಫಲವೇ ನಿನ್ನ ಸುಮ್ಮನೆ ಅತ್ತೂ ಫಲವೇ ನಿನ್ನ ಸುಮ್ಮನಿಗೆ ಸತ್ತವರ ಜೀವಿ ಪರಿ ಸಮರ ಸಮರ್ಥನ ತರುಣ ಮಗಿಷಾಸುರಗಿ ಹದನಗಳ ಬಿತ್ತರಿಸಿ ಹದನಗಳ ಸುಮನತ ಮತವನ್ನು ಸೊದೆಯ ಬಡಿದು ನಿಮಿಷದಂತೆ ಕರುಗಳ ಮಗನ ಇಲ್ಲ, ನಾನು ಸಾಯಬಾರದು, ನಾನು ಚಿಂತಿಸಬಾರದು, ನಾನು ದುಃಖಿಸಬಾರದು. ನಾನು ಸತ್ತೆಂತಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡೋದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಹತ್ತವರು ಮತ್ತೊಂದನ್ನು ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ನಾನಿದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣ ಯಾರು? ಯಾರು 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 ದೇವತೆಗಳೇ, ನನ್ನ ಹರೆಯ ಸಿಂಧೂರವನ್ನೇ, ಕೈಯ ಕಂಕಣವನ್ನೇ, ಕಳ್ಳ ಮಾಂಗಲ್ಯವನ್ನೇ, ಉಳಿಯ ಹೂವನ್ನೇ ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯನ್ನು ಕಂಡ ಮೇಲೆತ್ತರದಲ್ಲಿ ತಿರುಗುತ್ತಾ ಇದೆಯಾ, ಸಿರಪನಗುತ್ತಾ ಇದೆಯಾ? ಸಂತೋಷವಾಯಿತೇನು ಸುರಪನಿಗೆ? ಸಂತೋಷವಾಯಿತೆ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಜನ್ಮಕ್ಕಿದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ರಕ್ತ ಕಣ್ಣೀರನ್ನೇ ಬರಿಸಿಯೇನು? ಯಾವ ರೀತಿ, ಹೇಗೆ ಒಡಲಲ್ಲಿ ಕುದಿಯುತ್ತಾ ಇದೆ ದ್ವೇಷ ಎನ್ನುವಂತ ಅಗ್ನಿ. ಇದು ತಣಿಬೇಕು ಅಂತಾದ್ರೆ ಪ್ರಾಯ ಪ್ರಬುದ್ಧನಾದಂತಹ ಮಗನಿದ್ದಾನೆ, ತರಳ ಮಹಿಷಾಸುರ. ಆಡುವುದಕ್ಕೆ ಮಕ್ಕಳ ಜೊತೆ ನಡೆದವನಿದ್ದಾನೆ. ಆತನನ್ನು ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಮಗನನ್ನೇ ಕರೆಯುತ್ತೇನೆ.
ಒದಗಿಸಿ ಪಡೆಯುತ್ತಿದ್ದೆಯು ನಿನಗೆ ಕಾರಣ ನಮ್ಮ ರಾಜಾಂಗಣದಲ್ಲಿ ದೈತ್ಯ ಕುಮಾರರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಅಮ್ಮ ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳಿತಮ್ಮ ಆಟವನ್ನು ಬಿಟ್ಟೆ ನಿನ್ನೆ ಓಡೋಡಿ ಬಂದೆಯಾ ಕಂದ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಸೋನಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಹೌದು ಮಗ, ಸರಿಯಾಗಿ ನಿಮ್ಮ ನೋಡಿದ್ರೆ ಏನಪ್ಪ ಕಾಲು ಬೆಲಲ್ಲಿ ಕಾಲುಂಗುರ ಕಾಣುವುದಿಲ್ಲ, ಕೈಯಲ್ಲಿ ಕೈಬಾಳೆ ಇಲ್ಲ, ಅದೇಲಿ ಕುಂಕುಮ ಇಲ್ಲ. ಯಾಕಮ್ಮ ೀರನಾಗಿರುವ ತರಳನ್ನು ನಿರುತ್ತಿರಲು ಪ್ರೀತಿ ಯಾಕೆ ಮನ ತೊಳಗಿ ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಎಂದಿನಂತೆಗಿಂದಲ್ಲ, ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವವರು. ಅಮ್ಮ ಕಷ್ಟ ಬಂದೆ, ಅಮ್ಮ ಕಷ್ಟ ಬಂದೆ ತಾಯಿ. ಓ ಅಮ್ಮ, ನೀನು ದೈತ್ಯ ಕುಲದ ಮಾತೆ ಅಮ್ಮ, ನಿನ್ನ ಪಾಲಿಗೂ ಕಷ್ಟ ಬರೋದಕ್ಕಿದೆಯೋ? ಯಾಕಪ್ಪ ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ, ಪಾಲಕರ್ತ ನಾರಾಯಣ ಎತ್ತರಾದರೆ ಅಮ್ಮ ಕುಲದೇವ ಮುಖಂಡ ಅವ ಮಾಡಿದಿರಮ್ಮ. ಅಮ್ಮ ಅಮ್ಮ ಅಪ್ಪ ಇಲ್ಲ. ಅಯ್ಯೋ ಮುದ್ದು ಕಂದ ಕಂದ ಪೇಳಲೇದ ಮೈಯಯ್ಯೋ ಮುದ್ದು
ಗೆಳತಿಯೇ ನನ್ನಯ್ಯೋ ಮುದ್ದು ಕಂದ ಕಂದ ತಪ್ಪೆಯ ದೀರ್ಘ ಧ್ವನಿಯ ನಾಳಿಸಿ ಓಡೋಡಿಕೊಂಡು ಬಂದಿಯೇನು? ನಾನು ನಿಮ್ಮ ಮಗನಲ್ವೇ? ಇಲ್ಲಿ ನಡೆದಂತಹ ಘಟನೆಗಳನ್ನು ನಾನು ಯಾವ ರೀತಿ ನಿನ್ನಲ್ಲಿ ವಿಸ್ತರಿಸಲಿ ಮಗು? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆಗೆ ತಡವರಿಸ್ತಾ ಇದೆ ಮಗನೇ. ಯಾಕಮ್ಮ? ಮಾತುಗಳೇ ಹೊರಡ್ತಾ ಇಲ್ಲ ಕಂದ. ಕಂದ, ಅಮ್ಮ, ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ. ಆಮೇಲೆ ಸುರಪುರದ ಗದ್ದಿಗೆಯಲ್ಲಿ ಕುಳಿತರಂತೆ ಮಗನೇ. ಆಮೇಲೆ ಮಾತ್ರವಲ್ಲ, ದೇವತೆಗಳನ್ನೆಲ್ಲ ಸೋಲಿಸಿದ್ರಂತೆ. ಅಮ್ಮ, ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಅಪ್ಪ ಯಾವಾಗ ಬರ್ತಾರೆ? ನಾವು ಇಲ್ಲಿ ಬೇರೆ ಎಲ್ಲಿ ಅಲ್ಲ, ವಿಜಯೋತ್ಸವ ಆಚರಿಸುವಮ್ಮ. ಇಲ್ಲ ಮಗ. ಯಾಕಮ್ಮ? ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯವೇ ನಮಗಿಲ್ಲದ. ಯಾಕಮ್ಮ ವಿಶ್ವ ಸಂಭ್ರಮ? ಸುರಪುರದ ಸುರಪೀಠದಲ್ಲಿ ನಿನ್ನ ಆರಾಧಿಸಿಕೊಂಡಿದ್ರಂತೆ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಬೇಡ ಮಗ, ಸಮಾಧಾನ ಮಾಡಿಕೊ. ಮಾತಾಡಿ ಬಂದ ಸಂದರ್ಭದಲ್ಲಿ ಎಂತ ವಾರ್ತೆಯನ್ನು ಅಪ್ಪ ನಿಲ್ಲದೆ ನಾಲಿಗೆ ತಪ್ಪಲಿರದೆ. ಹೌದು ಮಗ. ಮುಂದಿನ ಬಗ್ಗೆ ಯಾರಿದ್ದಾರೆ? ನೀನು ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ನಿನಗೆ ಬೀಳುವೆನೊಂದು ವಿಧಿ
ಸಿಗದೆ ಪಡೆದವರಗಳನ್ನು ತನಯನು ಮಾಡಿದ ನುಡಿಗೆ ಮಾನಿನಿ ಮನದಿ ಹರುಷವನ ನುಡಿದಳು ಕಂದ ಅಮ್ಮ ಕಂದ ಅಮ್ಮ ಕಂದ ಅಮ್ಮ, ಅವ ನಾನಿದ್ದಲ್ಲಿಗೆ ಬರಬೇಕು. ನನ್ನ ಮುಂದೆ ಅವನ ಶಕ್ತಿ ಪ್ರದರ್ಶನ ಬರಬೇಕು. ನನ್ನೆರಡು ಕೋಡ್ಗಳಿಂದ ಆಟ ಆಡ್ಬಿಟ್ಟು ಅವಸರದ ತೀರ್ಮಾನ ನಿನ್ನ ಅನರ್ಥಕ್ಕೆ ಕಾರಣವಾಗ್ತದೆ ಮಗ. ಯಾಕಮ್ಮ? ಕಾಲಿಡುವ ಮೊದಲು ನಾವು ಯಾವತ್ತೂ ದೃಶ್ಯ ಎಣಿಸಬೇಕು, ಇಲ್ಲದ್ರೆ ಒಂಡಕ್ಕೆ ಬೀಳ್ತೇವೆ. ಹೌದಲ್ಲ? ಹೌದಮ್ಮ. ನಿನ್ನದಂತ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ, ಮತ್ತೆ ಬೇಕು ನಿನಗೆ ದೈವ ಬಲ. ಓ ಅಮ್ಮ, ನನಗೆ ದೇವಬಲ ಇಲ್ವೇ? ಅಧಿಕವಾದದ್ದು ಬೇಕು. ಅದಕ್ಕಾಗಿ ದಟ್ಟವಾದಂತಹ ಕಾರಣವನ್ನು ತೆರಳು, ವಿಧಿಯ ಕುರಿತ ತಪಸ್ಸು ಮಾಡು, ಒಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆಯಿನಿಟ್ಟೆ ಅಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳು ನಾನು ಇಲ್ಲಿಂದ ಬರಿಗೈಯಲ್ಲೇ ಹೋಗ್ಬೇಕು. ಚೇಚೆ, ಬರಿಗೈಯಲ್ಲಿ ಹೋಗಕ್ಕೆ ಉಂಟೆ, ಬಿಡ್ಲಿಕ್ಕಿಲ್ಲ ಮಗ. ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಇದು ಯಾರ ಖಡ್ಗ ತಾಯಿ? ಏನದು ಅಮ್ಮ, ಬಲ್ಲವರು ಮಾತಾಡಿದ ತಾಯಿ. ಯಾವ ಬಲ ಇದ್ದಾರೆ ಏನಂತೆ? ತಂದೆ ತಾಯಿ ಅನುಗ್ರಹ ಮೊದಲಂತೆ. ಬೇಕೇ ಬೇಕು. ಅಮ್ಮ, 9 ತಿಂಗಳು ಮೊದಲಲ್ಲಿತ್ತು, 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸೋಣ ಅಮ್ಮ. ಕರ್ಮ ಭೂಮಿ ಹೌದು, ಜನ್ಮ ಭೂಮಿ ಹೌದಮ್ಮ. ಅಮ್ಮ, ನನ್ನ ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಬಲ್ಲ ದೇವರು ನೀನು ಅಮ್ಮ. ನಿನ್ನ ದಿವ್ಯಾಸ್ತದಿಂದ ನಿನ್ನ ಕಂದಮ್ಮನಿಗೆ ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ತಪಗೈವೆ ಆತ ತೂಕ್ಷಣ ತಂದು ಪುಷ್ಕರ ಕ್ಷೇತ್ರ ತಲೆ ಬಳಿಕ
ಬೋಧನೆಯನ್ನು ಮಾಡಿದೆವಂತಾದರೆ ಏಕಕಾಲಕ್ಕೆ ಮಾಡಬೇಕೆಂದುಕೊಂಡವರು ನಾವು ಏರಿದೆವು ಸ್ವರ್ಗ ಸುರಪೀಠ ನಮ್ಮ ಪಾಲಾಗಿತ್ತು. ಆದರೆ ಸುರಪ ಮಾಡಿದಂತ ಕಪಟದಿಂದ ಅಂಗಾಂಗಗಳೆಲ್ಲ ಛೇದಿಸಿದವು. ಮುಂದೇನು ಮಾಡುವ? ಅಂಗಾಂಗವಲ್ಲೇ ಕಳೆದುಕೊಂಡಂತ ನಾವು ಗಿರಿ ಕಾಣಲು ಸುತ್ತಾಡ್ತಾ ಇದ್ದೆವು. ಆ ಸಮಯದಲ್ಲಿ ಹೊಸದೊಂದು ವಾರ್ತೆಯನ್ನು ಕೇಳಿದ್ದೇವೆ. ಏನು ಬಲ್ಲೆಯದು? ಏನದು? ಸೋಲಿತಾಪುರದಲ್ಲಿ ಮಾನಿಗೆ ಸುಮಾರಾಗಿ ಮೈಸಾಕ್ ಎಂಬ ಹುಟ್ಟಿದ್ದಾನಂತೆ. ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸಿದಾನೆ. ನಮ್ಮ ಕಷ್ಟದ ವಿಚಾರವನ್ನು ಅವನಲ್ಲಿ ಹೇಳಿದಂತಾದ್ರೆ, ಕಷ್ಟಕ್ಕೆ ಪರಿಹಾರ ಸಿಗಬೇಕು ಅಂತಾದ್ರೆ ಅವನಲ್ಲಿಗೆ ಹೋಗ್ಬೇಕು. ತಡ ಮಾಡುವುದು ಯಾಕೆ? ನಮ್ಮ ನಡೆ ನಡೆದಂತ ದೈತ್ಯರ ಗಡನ ಕಡು ಕರುಷದಲ್ಲಿ ಮಹಿಷನು ಅಡರೆಸೆ ಪೀಠವ ಬಿಡದು ಪಕರಿಸುತ್ತ ಉಳಿದ ನಿಪುಣೆಂಬುದು ಬಂದಾದ್ರೆ ಹೋಗುವ. ಇನ್ನು ಸರಿಯಾಗಮ್ಮ ನೋಡು. ಎತ್ತದು ಮೇಲೆ 2 ಕೋಲು, ಕೆಳಗೆ ಒಂದು ಶರೀರ. ಏನು ವಿಶೇಷ ರೀತಿಯ? ಹೌದಾ? ನಾವು ಬಂದಾದ್ರೆ ಸ್ವಲ್ಪ ಒಳ ಹೋಗಿ ಮಾತಾಡುವಲ್ಲ. ನಮಸ್ಕರಿಸಿದ್ದೇವೆ. ನಡೆತಂದ ದೈತ್ಯರಿಗೆ ನಮೋ ನಮಃ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಕುಡಿಯುವುದಕ್ಕೆ ಬೇಡ. ಯಾಕೆ? ನಾನು ಬರುವಾಗಲೇ ಕುಡ್ತೇವ. ಗೊತ್ತಾಗಿದೆ. ಅಯ್ಯ ಬಂದವರು ನೀವ್ಯಾರು? ನನ್ನಿಂದ ಏನಾಗ್ಬೇಕು ಹೇಳಿ. ಲಾಲಿ ಪುದಾದರೆ ಮಾಲಿನಿ ಸುಕುಮಾರ ಹೇಳುವ ನುಡಿ ಸಂಕಾಸುರನ ಕಾಲ ಬಂದ ಸುರನಿತಗೋ ಬಿಡಲಾದಿ ದೈತ್ಯರ ಗಡನ ಮಾಲಿನಿ ಸುಕುಮಾರ ಪವಿತ್ರವಾದಂತಹ ಪಾದಗಳಿಗೆ ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡ. ನಾವು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರಯ್ಯ. ನನ್ನ ಜಾತಿ ಬಾಂಧವರು ಹತ್ತಿರಕ್ಕೆ ಬನ್ನಿ. ಹೌದಾ? ಕೂತ್ಕೊಳ್ಳಿ. ಈಗ ಜಾತಿಯ ಮಾತ್ರ ಮಾತ್ರ ಅಷ್ಟು ಮಮಕಾರ ಪ್ರೀತಿ. ಹಾಗೆ ಹಿಂದಕ್ಕಾದ್ರೆ ಇದೇ ಸೋಲಿತಾಪುರವನ್ನೇ ಆಳ್ವಿಕೆಯನ್ನು ಮಾಡುವಂತಹ ಸಂಕಾಸುರವಾಗಿದ್ದಾರೆ. ನೀನು ದುರ್ಗಾ, ಚಾಮರ, ಬಿಡಲ, ಅವ ಯಾಕೆ ಬರಲಿಲ್ಲ? ಅವ ಬರ್ಲಿಕ್ಕಿಲ್ಲ. ಅವ ಬರುದು ಬೇಡ. ಆದ್ರೆ ನಾವೆಲ್ಲ ಇಲ್ಲಿ ಬರುವುದಕ್ಕೆ ಬಲವಾದಂತಹ ಕಾರಣ. ಒಂದು ಕಾಲದಲ್ಲಿ ಸ್ವರ್ಗಲೋಕದ ಅಭಿಲಾಷೆಯಿಂದ ಧೈರ್ಯವಾಗಿ ಸ್ವರ್ಗಕ್ಕೆ ದಾಳಿ ಮಾಡಿದೆವು. ಕಾಲಕ ಮುಖೇನ ಇಂದ್ರಾದಿ ಸುಮನ ಸರಣಿ ಬಡಿದಟ್ಟಿ ನಮ್ಮ ಅಧಿಕಾರವನ್ನೇ ಅಲ್ಲಿ ಸ್ಥಾಪನೆ ಮಾಡಿದೆವು. ಆದರೆ ನಮ್ಮಲ್ಲಿ ಕೈಸೋದಂತಹ ದೇವೇಂದ್ರ ಸುಮ್ಮನಿರಲಿಲ್ಲ. ನೇರವಾಗಿ ವೈಕುಂಠವನ್ನು ಸೇರಿದ. ಆ ನಾರಾಯಣ ದೂರಿಟ್ಟ. ಅವ ಬರಲಿಲ್ಲ. ಕೈಯಲ್ಲಿದ್ದಂತಹ ಚಕ್ರಾವ್ಯವನ್ನೇ ಕಳುಹಿಸಿಕೊಟ್ಟ. ಚಕ್ರ ಗರಗರನೆ ತಿರುಗುತ್ತಾ ಬಂತು. ಒಬ್ಬೊಬ್ಬರ ಅಂಗಾಂಗವನ್ನೇ ತುಂಡರಿಸಿ ಯಾವ ಕಡೆ ಹೋಯ್ತಂತ ಗೊತ್ತಾಗಲಿಲ್ಲ. ಹರಿಯ ಚಕ್ರ ಭೀತಿಯಿಂದ ನೀವು ಇಲ್ಲಿವರೆಗೆ ಎಲ್ಲಿದ್ದದ್ದು? ಅಯ್ಯೋ, ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗೌರವದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿಕೊಂಡೆವು. ಶೋಣಿತಾಪುರದಲ್ಲಿ ಮಾರಳಿಗೆ ಮಗನಾಗಿ ಮೈಸೂರನ್ನು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನು ನಿನ್ನಲ್ಲಿಗೆ ಹೇಳಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಕೇವಲ ನಮಗೆ ಮಾತ್ರ ಅನ್ಯಾಯವಲ್ಲ, ನಿನಗೂ ಆಗಿದೆ. ಯಾರಾದ್ರೂ ಅಪ್ಪ ಸತ್ತವರು ಈ ರೀತಿ ಗುಂಟು? ಯಾರಪ್ಪಲ್ಲ, ನಿನ್ನ ಅಪ್ಪ ಸತ್ತದ್ದು. ಸತ್ತದ್ದಲ್ಲ ಪುಣ್ಯಾತ್ಮ, ಕೊಂದದ್ದು ಯಾರವಲ್ಲಯ್ಯ. ಆ ಪಾಠ ಬಿಡುವಂತಾರ ಗುರುಗ ಅಂದ ಬಿಡುವ ಪದಕ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಪುರಂದರ ನಾಮಕ್ಕೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಚರರ ದುಡಿಯನ್ನು ಕೇಳಿ ತಕ್ಷಣ ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ತೋರು ಸುಮ್ಮನೆ ವಿರೋಧಿಯ ತೋರು ಸುಮ್ಮನೆಗಳು ಯಾತಕ್ಕಿಂದು ಸಾಮಾನ್ಯ ಚಲೋ ನಮ್ಮನೆ ಮೆರೆಯುವುದನ್ನು ಕೊಳುಕುಳದಲ್ಲಿ ನಾನೇ ಗಜವನ್ನು ಏರಿ ಬಂದೆಯ ಕೈಯಲ್ಲಿ ವಜ್ರ ಇದ್ರಿದೆ ಸರಿ ನನ್ನ ಅಪ್ಪನ ಕೊಂದೆಯ ನಾನೇ ಪಾತಾಕಿ ಏನು ಅದನ್ನು ತಿಳಿದೇ ಬಂದವ ಓಹೋ ಮಾಲಿನಿ ಸಂಜಾತ ಮಹಿಷ ಮಹಿಷ
ವಹಿಸಿದ ಡಂಗುರಗಳನ್ನು ಅಸುರಗಳ ಉದ್ಧಾರನಿಗೆ ಜಯವಾಗಲಿ, ನಮ್ಮ ನಾಯಕರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕು ಜೈ. ಅಲ್ಲ, ಜಕ್ಕಂ ಜೈ, ಜಕ್ಕಂ ಜೈ. ಅದ್ಯಾಕೆ? ಅದು ದೇವತೆಗಳು ನಮ್ಮ ಕೈಗೆ ಸಿಕ್ಕಿ ñಕ್ಕನೇ ಆದ. ಅಬ್ಬಬ್ಬಬ್ಬ. ಅಯ್ಯೋ ಶಂಕದುರ್ಗರೇ, ನಮ್ಮ ದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸೇರಿತು. ನಾಲ್ಕಲೋಕಕ್ಕೆ ಸ್ವರ್ಗ ಮರ್ತ್ಯ ಪಾತಾಳ ಈಗ ನಮಗೆ ಲೋಕವೇ ಇಲ್ಲ. ಮೂರು ಲೋಕ ಅಧೀಶ ನಾನಾಗಿದೆ. ಹೌದೌದು. ಅರ್ಪಣ ತರ್ಪಣ ಯಾರಿಗೆ? ಎಲ್ಲವೂ ಅವಿರ್ಭಾಗ ಎಲ್ಲವೂ ನಿನ್ನ ಪಾಲಿಗೆ. ಓ ಶಂಕದುರ್ಗರೇ, ನಿಮ್ಮೆಲ್ಲರ ಭುಜಬಲ, ನಮ್ಮ ದೇವನ ವರಬಲ. ಓಹೋ, ಸ್ವರ್ಗಲೋಕ ನಮ್ಮ ಸ್ವಾಧೀನ. ನಿಜ. ಆದರೆ ನಿಮಗೆ ವಿಶ್ರಾಂತಿ ಅಗತ್ಯ ಬೇಕು, ಅಲ್ವಾ? ಬೇಕು. ಹೋಗಿ ವಿಶ್ರಾಂತಿ ಪಡಿ. ಆಯ್ತು, ಬೇಕಾದಾಗ ನಮ್ಮನ್ನು ಕರಿಬೇಕು. ಬರ್ತೇವೆ ನಾವು. ಕರಿಬಾರ್ದು ಮತ್ತೆ. ಆದಿತ್ತು ಕದ್ರ ಹೇಳಿದ್ದ ಹಾಗೆ ಆದಿತ್ತು. ಎಲ್ಲಿಗೆ ಹೋಗುದು? ಅಬ್ಬಾ, ಸೂರ್ಯ ಮತ್ತು ಚಂದ್ರ ನಭಮಂಡಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ನಿಲ್ಲಿಸಿದ್ದೇನೆ. ನೀವು ಹೋಗಬೇಕಾದ್ರೆ ನನ್ನಲ್ಲಿ ಕೇಳಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಸಂತೋಷ ವಿಷಯ. ಅಮ್ಮನ ಹತ್ರ ತಿಳಿಸಬೇಕು. ನೇರವಾಗಿ ಸೋನಿತಾಪುರಕ್ಕೆ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿದ್ದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಬರುವ ಹೊಸ್ಮಾನ ಈದು ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಪ್ರಧಾನಕವನ್ನು ಆಡಿತೊಡಗಿದ್ದೇವೆ. ಕಳೆದ 27/2/25 ಗುರುವಾರದಂದು ಶಿಬರೂರು ಪರ್ಲಬೈಲು ಗುತ್ತಿನ ಮನೆ ಮುಂಭಾಗದಲ್ಲಿ ಶ್ರೀಮತಿ ಸುಲೋಚನಾ ವಸಂತ ಶೆಟ್ಟಿ ಮತ್ತು ಮಕ್ಕಳಿವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. ತಾರೀಕು 7/3/25 ಮೇಲೆಕ್ಕಾರು ಶ್ರೀ ಭ್ರಾಮರಿ ಹೊಸಮನೆ ಮುಂಭಾಗದಲ್ಲಿ ಶ್ಯಾಮಶೆಟ್ಟಿ ಮತ್ತು ಸಹೋದರಿ ಮತ್ತು ಮಕ್ಕಳ ಬಾಪ್ತು ಅತಿನೂತನ ಕಥಾ ಭಾಗ ನಡೆಯಲಿದೆ. 3/3/25 ಸೋಮವಾರದಂದು ಕೆಂಜಾರು ಕಾಮಜಾರು ಮನೆ ಮುಂಭಾಗದಲ್ಲಿ ಶ್ರೀಮತಿ ಮೋಹಿನಿ ಮತ್ತು ಶ್ರೀ ಬಾಲಕೃಷ್ಣ ಪಿ ಪೂಜಾರಿ ಸಹೋದರರು ಹಾಗೂ ಸಹೋದರಿಯರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. 9/3/20 ಭಾನುವಾರ ಬಡಗೆಕಾರು ಕೆಂಚಗುಡ್ಡೆ MRPL ಪೆಟ್ರೋಲ್ ಪಂಪ್ ಬಳಿ ನೂತನ ಕಟ್ಟಡವಾದಂಥ ಸುದೇವ್ ರೆಸಿಡೆನ್ಸಿಯ ಶುಭಾರಂಭದ ಪ್ರಯುಕ್ತ ಶ್ರೀಮತಿ ಸುಶೀಲಾ ಶೆಟ್ಟಿ ಮತ್ತು ಮಕ್ಕಳು, ಶ್ರೀಮತಿ ಆನಂದಿ ಮತ್ತು ಶ್ರೀಕುಮಾರ್ ಶೆಟ್ಟಿ ಮತ್ತು ಮಕ್ಕಳು ಇವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕವು ನಡೆಯಲಿದೆ. ಅಲ್ಲದೆ ಶ್ರೀ ಗುಳಿಗ ದೈವಸ್ಥಾನ ಕತ್ತಾಳ್ಸಾರ್ ಮರೋಳಿ ಬಡುಕೆರಾರ ಗ್ರಾಮ ಇದರ ಗಗ್ಗರ ಸೇವೆಯ ಬಾಪ್ತು 5/4/25 ಶನಿವಾರದಂದು ಶ್ರೀ ವಿನಾಯಕ ಕಲಾ ತಂಡ ಕೆರೆಕಾಡು ಮೂರ್ತಿಯವರಿಂದ ಶ್ರೀದೇವಿ ಮೂಕಾಂಬಿಕೆ ಎಂಬ ಕಥಾನಕ ಕೂಡ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಗಂಧಗಾಂಡಿ ಅಪೇಕ್ಷಿಸುತ್ತಾ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಕ್ತ ವೃಂದ ಕೆಂಜಾರು ತತ್ತಾಡಿ ಜೋಕಟ್ಟೆ ಇದರ ಸುವರ್ಣ ಮಹೋತ್ಸವ 50ನೇ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ 6/3/25 ತಾರೀಕು 8/3/25 ವಿಶೇಷ ಕಾರ್ಯಕ್ರಮಗಳು ನೆರವೇರಲಿದೆ. ಆ ಪ್ರಯುಕ್ತ 8/3/20 ಶನಿವಾರದಂದು ಸುಂಕದ ಕಟ್ಟೆ ಮೇಳದವರಿಂದ ಶ್ರೀದೇವಿ ಮಹಾತ್ಮ ಎಂಬ ಕಥಾನಕ ಕೂಡ ನಡೆಯಲಿದೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಕೇಳಿ. ಕಮಲ ಸಂಭವವಾಣಿಲೋ ಕೆಮ್ಮಗಮವಾರಿಯ ಗುಣಶೀಲ ಏನಾಯ್ತು?
ಕುಮತಿ ಮಹಿಷನೆಂಬಾದನು ಜಾನು ನಡೆ ತಂದು ಅಮಿತ ಕಷ್ಟವ ನೀವ ಅಮಾಮ ಅಲ್ಲಿ ಹೂದೆಂತು ಕಮಲ ಸಂಭವ ವಾಣಿ ಲೋಲ ಕಮಲ ಸಂಭವ ವಾಣಿ ಲೋಲ ಸುರಪಾಲ ದೇವ ನೀವೇ ವರವನ್ನು ಕೊಟ್ಟಂತಹ ಕೊಬ್ಬಿ ಮೆರೆಯುತ್ತಿರಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾನೆ ದೇವ. ನಮ್ಮನ್ನು ದುರುಳನ ಬಾಧೆಯವರೆಯುವ ಜಾಕಿನಿತೆನ್ನಲಿ ಅರೆಯಲ್ಲವು ನಾವರಗಳ ನಿತ್ಯ ವಿರಚಿತ ತಪವನು ಮೊದಲಲಿ ತಲೆ ಮೂರನೊಳಿ ಹವರ ಯೋನಿಜರಿವು ಮರಣವ ಬಾರದ ತೆರದಲ್ಲಿ ಹರಿಹರ ಬ್ರಹ್ಮಾದ್ಯರಿಗ ಸದಳದವು ಹರಿದುವನವನನು ಧುರದಲ್ಲಿ ಅರಿತೆ ನಾ ದುರುಳನ ಬಾಧೆಯವರೆಯುವ ಜಾಕಿನೀತೆನ್ನಲಿ. ಇಂದ್ರಾದಿಶವನ ಸರೆ ಹೂಳನ ಕುರಿತಾಗಿ ಆಡಿ ಪ್ರಯೋಜನವಿಲ್ಲ. ನಾನು ಕೊಟ್ಟಂತಹ ವರಗಳಿಂದಾಗಿ ಆತನು ಅವಧ್ಯನಿದ್ದಾನೆ. ಆದರೂ ಒಂದು ಸಾಧ್ಯತೆ ಉಂಟು. ಅಘಟಿತ ಘಟನಾಪಟು ಎನಿಸಲ್ಪಟ್ಟಂತಹ ಮಾಧವನಲ್ಲಿಗೆ ಹೋದರೆ ಒಂದು ದಾರಿಯನ್ನು ತೋರಿಯಾನು. ನನ್ನ ಜೊತೆ ಬನ್ನಿ. ದುರುಳನಾದಂತಹ ಮನುಷ್ಯನ ವಧೆಯ ಕುರಿತಾಗಿ ನಾವು ಚರ್ಚಿಸಬೇಕಾದ ಅನಿವಾರ್ಯತೆ ಇದೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಎತ್ತ ಯೋಚಿಸುತ್ತಲಿರಲತ್ತ ಸುರರನೊಡಗೊಂಡು ನಡೆ ತಂದು ವೈಕುಂಠನವು ಕಾಣದಿರಲು ವೈಕುಂಠಕ್ಕೆ ಬಂದರೆ ಹರಿಯೂ ಗೋಚರನಿಲ್ಲ. ಕೈಲಾಸಕ್ಕೆ ಬಳಿಕ ಕೈಲಾಸ ಕೈತರನಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದ ತಿಳುಹಿದ ಶರೀರ ನುಡಿ ಹರಿಹರರು ತುಹಿರಾದ್ರಿಯೊಳಗೀರ್ಪ ಹದನವನ್ನು ಕೇಳಿಸಿಕೊಂಡಿರಲ್ಲ. ನಾವು ಅವರನ್ನು ಸೇರಬೇಕು. ಬನ್ನಿ ಬನ್ನಿ ಬನ್ನಿ. ಹರಿಹರರ ಪದ ಕೆರಗಿ ಸಕಲರು ದುರುಳ ಮಹಿಷಾಸುರನು ಪಟಳದಿ ಹರಹರಿಸುತಿ ಹವೆಮ್ಮನೀವೆ ಪಡೆಯುವುದೇನಲು ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಹೇಳಿ, ಏನು ಬಂದಿರಿ ಹೇಳಿ. ಶಂಕರ ನಾರಾಯಣರೇ, ಮಾಲಿನಿ ಸಂಜಾತರಾದಂತಹ ಮಹಿಷಾಖ್ಯ ನನ್ನ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಅಖಂಡಿತವಾಗಿರುವ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತರಾದಂತಹ ದುರುಳನು ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಕೆಡಿಸಿ ಅವರ ಅಧಿಕಾರಗಳಲ್ಲಿಯೇ ತಾನೇ ಪ್ರತಿಷ್ಠಾಪಿತನಾಗುತ್ತಾ ಲೋಕಧರ್ಮವನ್ನು ಕೆಡಿಸಿದವನಿದ್ದಾನೆ. ಅವನಿಂದಾಗಿ ನೊಂದಿದ್ದೇವೆ ಪುರೇವೆ. ದುರುಳನಾದಂತಹ ಮನುಷ್ಯನ ನಾಶಕ್ಕೋಸ್ಕರವಾಗಿ ನನ್ನೊಳಗಿರುವಂತಹ
ಬಾರದೆ ಬಂದ ಕಷ್ಟವ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತನಾಲಿಸು ಖಳ ಮಹಿಷನು ಬ್ರಹ್ಮದೇವನಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ 3 ಲೋಕದಲ್ಲಿಯೂ ಅಧರ್ಮದ ಧ್ವಜ ಸ್ಥಾಪಿಸುವಾಗಿ ತನ್ನವರೊಟ್ಟಿಗೆ ದಾಂಗುಡಿ ಇಟ್ಟ ಪರಿಣಾಮದಿಂದ 3 ಲೋಕ ತತ್ತರಿಸಿ ಹೋಗಿದೆ. ಸಂತತಿಯೆಲ್ಲರೂ ಕಣ್ಣೀರಿಡುತ್ತಾ ಇದ್ದಾರೆ. ನಾನೆಲ್ಲರೂ ಭೀತರಾಗಿದ್ದೇವೆ. ಹಣನಾದರೂ ನಿರ್ಭೀತನಾಗಿದ್ದಾನೆ. ಲೋಕ ಕಂಟಕನಾಗಿರುವ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿದ ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ನಡೆಯುತ್ತಾ ಇದ್ದಾನೆ. ಅಂತಹ ದುರ್ಲಭೇಶ್ವರನ್ನು ವಂದಿಸಿ ನಿನಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡು ಅವರತ್ತರಿಂದಲೇ ಪ್ರತಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಏನಾಲು ಜಯ ಜಯ ಎಂದು ಏನಲು ಜಯ ಜಯವೆಂದು ಸಕಲ ಮಣಿಯಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಏನಲು ಜಯ ಜಯ ಏನಲು ಜಯ ಜಯವೆಂದು ಅಜಭವ ಸುರಪ ಮುಖ್ಯರೇ, ಅಂಬರ ಪದದಲ್ಲಿ ತಾನೊಂದಾದಂತಹ ಮಹಾಮಂಗಲ ಸ್ವರೂಪ ಕುಂಬಿನಿಗಿಳಿದು ಬಂದು ಅಭಯವಾಕ್ಯಗಳನ್ನಾಡಿದ ಗಮನ ತೋಷಗೊಂಡು ಜಯಕಾರ ಹಾಕುತ್ತಿರುವ ಸಂದರ್ಭದಲ್ಲಿ ಆಗಮಿಸಿದಂತ ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿಬಾಗಿಸಿ ನಿಂತಿದ್ದಾನೆ. ದೇವ ಸ್ತ್ರೀಯರೆಲ್ಲರೂ ಕೂಡ ಸಕಲ ರೀತಿಯ ಸೇವೆಯನ್ನು ಮಾಡುತ್ತಾ ಇದ್ದಾರೆ, ಸಕಲಾಭರಣವನ್ನು ನೀಡುತ್ತಾ ಇದ್ದಾರೆ. ಸುಮನಸಿಗರು ಸುಪ್ರೀತಿಯಿಂದಲೇ ನೀಡಿದಂತಹ ರಜತ ಕಿರೀಟವನ್ನು ಧರಿಸಿ ನಿಂತಹ ಮಹಾಮಾತೆ, ಕೂಳನಾಶ
ಕೈ ಹೊತ್ತು ನಮ್ಮ ಕೈದುಗಳನ್ನು ಶ್ರೀಮಾತೆಗೆ ಸಮರ್ಪಿಸಿ ಕೃತಾರ್ಥರಾಗೋಣವಾ? ವನಜನಾಭನು ಕರದ ಚಕ್ರ ಇದೋ ಚಕ್ರ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರ ಉಳಿದ ದಿಕ್ಪಾಲರು ಎನ್ನಲು ಜಯ 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 ನಸೊಳನೆ ಪವಳದ ಕೈ ಕಟ್ಟು ಕಂಕಣ ಕೈಬಳೆ ತೊಟ್ಟ ಕುಪಸಬಿಗೆ ದುಟ್ಟ ಪೀತಾಂಬರ ಗಟ್ಟಿ ಒಡ್ಯಾಣಕ ನಂದಿಕ ಕಿರುಗೆಜ್ಜೆ ಇಷ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆ ಅಷ್ಟಾಯುಧ ಪಾಣಿಯಾಗಿ ಮಹಿಷಾಂತಕಿಯಾಗುತ್ತೇನೆ ಅಂತ ಹೊರಟು ನಿಂತ ಕಾಲಕ್ಕೆ ಪರ್ವತರಾಜನೇ ಮೃಗರಾಜನಾಗಿ ಬರುತ್ತೇನೆ ಅಂತ ಮಾತು ಕೊಟ್ಟಿದ್ದಾನಲ್ಲ, ಬರಬೇಕಿತ್ತಲ್ವ ಇಷ್ಟು? ಧರಿಸಿಕೊಂಡಿದ್ದಾರೆ, ಪರ್ವತರಾಜನ ಕೇಸರಿಯಾಗಿ ಬಂದಿದ್ದಾರೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದಂದು ಬೆಮಳುತ್ತಿರುವಂತಹ ಈ ವೇಳೆಯಲ್ಲಿ ಕುಳ ಮೈಸೂರ ವಧೆಗಾಗಿ ಸಿಂಹವಾಹಿನಿ ಹೋಗ್ತಾರೆ, ಸಿಂಹವಾಹಿನಿ ಹೋಗ್ತಾರೆ. ಜಯ
ಒಮ್ಮಿಂದ ಮೇಲೆ ಕೆಂಡದ ಮಳೆ, ಮತ್ತೊಂದರೆ ರಕ್ತದ ಹೊಳೆ, ಅಬ್ಬಬ್ಬಬ್ಬಬ್ಬ, ಹಾಗೆ ಗೂಗೆಗಳ ಸಂಚಾರ, ನದಿ ನಾಯಿಗಳ ಓಡಾಟ. ಅಬ್ಬಾ, ದೂರದ ಶಾಯಿಸಾಗ ನಮ್ಮವರಾದ ಶಂಕರಕರು ಅಲಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತೊಂಟು. ಇಲ್ಲಿಂದ ಯಾವ ಕಡೆಯಿಂದ ಅದರ ಸುತ್ತ ಮುಂದೋಗ್ತೇನೆ. ನಮ್ಮವರಾದ ಶಂಕರದುರ್ಗ ಅದನ್ನು ತಿಳಿದೇ ಬಂದವ ಯಾರು? ಮೂರು ಲೋಕನ ಗೆದ್ದವ ಮಾಲಿನ್ಯ ಏನು ನಿನ್ನ ಅಜ್ಜಯ ಒಂದೇ ಹೆಜ್ಜೆ ಮುಂದೆಟ್ಟ ರಜತನ ಯಾಕೆ ವಿಧಿಯಿಂದ ವರವನ್ನು ಪಡೆದ ನೀನು ಭೂಲೋಕ ಪಾತಾಳ ಸೇರಿ ಸಲ್ದಿಕ್ಕೆ ನಾಕವನ್ನೇರಿ ಇಂದ್ರಾದಿತ್ಯ ಪಂಚಮಹಾಪದಳ ಶಿರತ್ತ ನಿನ್ನ ಶಿರವನ್ನ ಪರ್ಯದಕ್ಕೆ ಬಂದು
ಸುರನನ್ನು ಕಾಪಾಡಲು ಬಂದೆಯ. ನೀನು ಬಂದದ್ದು ಒಳ್ಳಿತಾಯ್ತು. ಯಾಕೆ? ರಗರಾಜನನ್ನು ಕಾಡಿಗಟ್ಟು ಅಟ್ಟಿ ಆಯುಧವನ್ನು ಬದಿಗಿರಿಸಿ ಮಕ್ಕಳು ಸಾಮಾನ್ಯ ಹೆಣ್ಣಮ್ಮರಾಗಿ ಭಾವಿಸಿದೆಯಾ? ಅಷ್ಟಭುಜ ಅಯ್ಯೋ ನಿಜ Thank you.
ಸುರಪಾದಿ ಸೋಮನಾಥರೆಲ್ಲರೂ ಬಂದು ಬರಿ ಬರಿ ವಿಧಾದಲ್ಲಿ ನುಡಿಸಿದರಂದು ತುರುಳ ಮಾಹಿಜಾರನ್ನು ನರಿ ಹಮೈಜ ತಗೆಗೆ ಬುದಿರದಾರತಿಯ ಬೆಳಗಿದರು ಆದ್ಯಂತರೈತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ ಜಯ 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 ಶಾಂತಳಾ ಗಮರಪ್ಪ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಪುಷ್ಪಾಣಿನಿ, ಚಂದ್ರಗಂಟ, ಸ್ಕಂದವಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರವನ್ನು ತಾಳುವುದರ ಮೂಲಕ ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತ ಇಂದು ದುರುಳ ಮಹೇಶ್ವರ ಶಿರವನ್ನೇ ಭೂಮಿಗೆ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠದಲ್ಲಿ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷರಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಲಾವಂತರಿಗೆ ಸೋಲಿದ ಪಟ್ಟಣವನ ವಿಭವದಲ್ಲಿ
ಒಳ್ಳೆಯ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಯಾರೆಂಬುದಾಗಿ ಕೇಳುತ್ತೇನೆ. ಶುಂಭ ನಿಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣಗಳು ಕವಿದೆ ಬ್ರಹ್ಮರ ಪರಮಾನುಗ್ರಹದಿಂದ ಧನುದೇವಿಯ ಗರ್ಭ ಮಧ್ಯೆ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದೆ ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂತೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಈ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ಶುಭವಾಗಲಿ ತಮ್ಮ. ಬ್ರಹ್ಮದೇವನ ರಚನವಾದ ಭಕ್ತಿಯಿಂದ ಮೆಚ್ಚಿಸಿ ಮೂರು ಮೂರ್ತಿಗಳಿಂದಾಗಲಿ ಹೊಡಿಗಳಿಂದಾಗಲಿ ನೋಡವೇ ಬಾರದಂತ ವರವನ್ನು ಪಡೆದವರು ಸರಿ ನಂತರ ದಿಗ್ವಿಜಯಕ್ಕೆ ಹೊರಟವರು ನಿಜ. ಈಗಾಗಲೇ ಎರಡು ಲೋಕವನ್ನು ಗೆದ್ದವರಿದ್ದೇವೆ. ಉಳಿದಿದೆ ಇನ್ನೊಂದು ಲೋಕ. ನಮ್ಮ ವೈರಿಗಳಂತಹ ಸುರಪ್ಪ ಅವನನ್ನು ಸತಗಳೆಯುವುದಕ್ಕೂ ಆಜ್ಞೆಯನ್ನು ಕೇಳ್ತಾ ಇದ್ದೇನೆ. ಒಡನ್ನ ಆಜ್ಞೆ ಏನು ಬಿಡುಗಣ್ಣನೇ ನೀನು ಅನ್ನೋದು ನಾವು ಬಿಟ್ಟ ಕಣ್ಣಿನಿಂದ ನೋಡ್ತೀವಿ. ಸರಿ, ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತಾಪುರ ಆದೇಶ ಶುಂಭನೆ ಶುಂಭರು ಬಂದಿದ್ದೇವೆ. ಹಿರಿಯವರಾದ ನಮ್ಮ ಸೇರ್ಬೇಕಾದ ಸ್ವರ್ಗ ಲೋಕ ನೀನಾಗಿ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ನಿಶುಂಭ ನಿನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿ. Thank you.
ಕೊಲ್ಲಿಸವ ನಾನೇ ಅದಕ್ಕಾಗಿ ಏನು ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಮಾಡದೆ ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು ಶೋಣಿತಾಮಣಿ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದು ಏನು ನಿನ್ನದೇ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕುವ ಆಸೆ ಉಂಟಾದೆ ಸ್ವರ್ಗಲೋಕವನ್ನು ಬಯಸಿ ಬಂದಿದ್ದೇನೆ. ಏನು ಬಂದದ್ದು ಹೇಗಾಯ್ತು ಗೊತ್ತೇ? ಕೋಟಿಯೊಂದು ಮರವನೇರಿ ಸಸಿಯನ್ನು ಬಯಸಿದ ಸಾಧ್ಯವಿಲ್ಲದ ವಿಷಯ ಬಿಡು. ಅಯ್ಯೋ ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದೆ, ಅವುಗಳ ಗತಿ ಏನಾಗುತ್ತದೆ? ಅಂತ ದೀಪವನ್ನು ಪುಡಿಗೈದು ಒಲ ಪ್ರವೇಶ ಮಾಡಿ ತೋರಿಸೇನು ಸ್ವರ್ಗಲೋಕ ಅಂದ್ರೆ ಏನು? ಹುಲಿಯ ಗುಹೆ ಗೊತ್ತುಂಟು ಬೀಳು. ಹುಲಿಯ ಗುಹೆಗೆ ನೀನು ಬಂದದ್ದು ಸಣ್ಣ ಇಲಿ ಅಂತ ಗುಹೆಗೆ ಪ್ರವೇಶ ಮಾಡುವವನಾಗಿದ್ದೇನೆ. ವಿನಾಶಕಾಲ ವಿಪರೀತ ಬುದ್ಧಿ ಏನು ಒಂದಾಡಿನೂರಿಗೆ ಆಗುವುದಿಲ್ಲ, ನೀನೊಬ್ಬ ಬಾಯಿ ಬಡುಕ ಇಂದ. ಯಾಕೆ ನಮ್ಮಂತವ್ರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಪೆಟ್ಟು ತಿಂದು ಓಡುವ ಜಾತಿಯೇ. ನಿನ್ನಂತವನಿಗೆ ಪೆಟ್ಟಲ್ಲದೆ ಬೇರೆ ಮಾತಿಲ್ಲ. ಜಗಕ್ಕೆ ಜಯವಾಗಲಿ, ಅಸುರ ಕುಲದ ಕಣಿಗೆ ಜಯವಾಗಲಿ, ಶುಭವಾಗಲಿ, ಮೂರು ಲೋಕದ ಒಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ನೋಡಿದ ತಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗಲಿ ತಮ್ಮ, ಓಡಿ ಹೋದವರು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಸಿಕ್ಕಿದೆ. ತಮ್ಮ ಇಂದಿನ ಜೊತೆ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನೋಡು ನಮ್ಮವರೆಲ್ಲರೂ ಶುಂಭರಿ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನ ಮನೆ ರಂಬೆ, ಊರಟಿ, ಮೇಲಕ್ಕೆ, ತಿಲೋತ್ತಮೆ, ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಾಯ್ತು. ನೋಡಿ ತಮ್ಮ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿದೆವು. ಹಿಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳನ್ನು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ಪೂಜಿಸಿದನು
ಯಮ ಮಾಲಯ ಕಟ್ಟಿ ಹೇಳು ಹೇಳಯ್ಯ ಎಳೆಯ ಸುರಪಾಲ ದೇವತಿಂದ್ರನನ್ನು ಕೂಡಿಕೊಂಡು ನೇರವಾಗಿ ತುಹಿನಗಿರಿಗೆ ಬಂದು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಭಕ್ತಿಯಿಂದ ಪೂಜಿಸುತ್ತಾ ಇದ್ದೀಯ. ನಿನ್ನ ಭಕ್ತಿಗೆ ಒಲಿದು ಬಂದವಳುದಾದ ಮಗನೇ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತೆ ನಮ್ಮ ಮುಖ ಇದ್ದು ನಿಶಾ ಕಮಲದಂತೆ ಬಾಡಿ ಹೋಗಿದ್ದಿಲ್ಲ ಮಗನೇ. ಏನಾಯ್ತು ಹೇಳು? ಜನನಿಗೆ ಭಿನ್ನಹಾದನು ಜಯ ಮಹಿಷಾಡಿಥ ಘನ ಪರಾಕ್ರಮಿ ಶುಂಭರು ಅನುವರಣದಲ್ಲಿ ಸುಗರನು ಸೋಲಿಸುತ್ತ ನಾಗವನು ಪಾಲಿಸುವ ಧಳರು ಜನನಿಯೇ ಸುರಪಾಲ, ಅಮ್ಮ ಅಂದು ಮಹಿಷ ದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯಿ? ಖಂಡಿತ ಮಗನೇ. ಈಗ ಹಾಗಲ್ಲವಮ್ಮ. ಏನಾಯ್ತಪ್ಪ? ಭೂಲೋಕದವರಂತೆ ಯಾರವರು? ಶುಂಭ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ತಾಯಿ. ತಾಯೇ ಅವರಿಂದ ನಮ್ಮನ್ನು ಭಯ ಕರುಣಿಸುತ್ತ ಭಯವಡಿದಳು ಕಿರಿದು ಸಮಯದಿ ಚರಿದು ದೈತ್ಯರ ಕಿರಿದು ಸಮಯದಿ ಚರಿದು ದೈತ್ಯರ ನೆರವೇರು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯಳು ಇರುತ್ತ ನೋಡುವ ನೆಮ್ಮಲಿಯ ಹರುಷದೊಳಗೆರುತ್ತ ತ್ರಿದಶರಿಗರು ಹಿ ಶ್ರೀದೇವಿ ವಾಮ ಮಾರ್ಗ ಅವಲಂಬಿಯಾದ ಶುಂಭನಾದ್ರೂ ಏಕೋದ್ಯವನ್ನಿಸಿಕೊಂಡಿರಬೇಕು. ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚಮಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮುದ್ರದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟರ ತನಕ ನಾವು ಎಲ್ಲಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವದಳು ಅಳುವ ಸುಮನ ಸರಿಂಗೆ ಧೈರ್ಯವದಳು ಬಳಿಕ ಶಕ್ತಿ ರೂಪಿಣಿ ಧೈರ್ಯ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳು ಆ ಕ್ಷಣದೊಳಗೆ ತಿಳಿದಳು ಆ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯ ದೈತ್ಯ ವೃಂದವ ಮೋಹಿಸಿ ಹರಿಯೇ ದೈತ್ಯ ವೃಂದವ ಮೋಹಿಸಿ
ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ತಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ಮೇರೆ ಭಾಗದೊಳಂದು ನಿಂದಳು ಮೇರೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ದ್ವಂದ್ವ ಮೋಹಿತಕಾರಿಯೇ ದೈತ್ಯ ದ್ವಂದ್ವ ಮೋಹಿತಕಾರಿಯೇ ತರಿಯೇ ತರಿಯೇ ಕಳುಹಿದ್ದಾಯಿತು. ದಲಿತರನ್ನು ಗಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತ ನನಗೆ ಯೋಚಿಸುವಂತಹ ಪ್ರಮೇಯವಾದ ಒದಗಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಾಥ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನಾಸೆ ಉಂಟೆ, ಇವರಿಗೆಲ್ಲ ಮಡಿನಾಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರಗೊಳಿಸಿ ಮೋಹಿನಿ ರೂಪವನ್ನಂತೂ ಕೌಶಿಕೆಂಬ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕಿದ್ದ ಆಸೆ ಬಿಟ್ಟು ನಾನು ಎಲ್ಲ ಸರಿ ಕುಳಿತುಕೊಳ್ಳುವುದೆಲ್ಲಿ. ಜಗದ ಮಾತನ್ನು ಯೋಚಿಸುವುದಲ್ಲ, ಮನಸ್ಸರದ ಸಂಕಲ್ಪ ಮಾಡಿದ್ದೇನೆ. ಯಾರು ಬಿಡ್ತಾರೆ?
ಆಮೇಲೆ ಭೂಲೋಕ ಸ್ವಾಧೀನ, ತದನಂತರ ಏರಿದ್ದೆ ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾಗರೇನು ಶಂಭೇ ಬಂದರು. ಒಮ್ಮಿಂದ ಮೇಲೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದು ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಶಿವ ವಿಷ್ಠರ.
ಎಲ್ಲರಿಗೊಟ್ಟುದ ತರುವ ಶ್ರಮವನ್ನು ಕಳೆವೆ ಎಂದೆನುದಾಗ ಹರಳು ಕದಂಬವನದೆಡೆಗೆ ಕಳರು ಮೃಗಮಾಂಸವನ್ನು ಮೆಲುತ್ತಲ್ಲಿ ಎಲ್ಲಿದ್ದೀಯೋ? ಇಲ್ಲೇ ಇದ್ದೇನೆ. ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಹೌದು. ಇಂತಹ ಬೇಟೆಯನ್ನಾಡಿದ್ದೇವ? ಇಲ್ವೇ ಇಲ್ಲ. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೇವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡ್ಲಿದೆ ಹೋದೆ, ಹಿಡಿದೆ ಅದರ ಕೋಡನ್ನು. ಗರನೆ ಗರಗರನೆ ಗರನೆ ಗರಗರನೆ ಸರಿ, ಗರನೆ ಗರಗರನೆ ತಿರುಗಿಸಿ ಒಂದೇ ಪೆಟ್ಟು ನೆಲಕ್ಕೆ. ಹೌದೇ? ರುಂಡ ಬೇರೆ ಮುಂಡ ಬೇರೆ. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಕಡಗಟ್ಟನೆ ಜಗಿದೆ. ಹಾಗೆ ಶಬ್ದವಂತ? ಹೌದು. ಓಹೋ, ಅದು ಎಲುಬು ಗಟ್ಟಿಲ್ಲ, ಎಳತ್ತು ಅಂತ ಕಾಣ್ತದೆ. ಎಳತ್ತಾದ್ರೆ ಎಳತ್ತನ್ನು ಜಗಿಯುವಾಗ ಹಾಗೆ ಶಬ್ದ ಬರುತ್ತೆ. ಹಾಗೆ ಹಾಗೆ. ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದೆ. ಏನು ಮಾಡಿದೆ? ಕಾಣಿಸಿತು ಮೊಲಗಳ ಗುಂಪು. ಹೌದೇ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಹೇಗೆ? ಆಮೇಲೆ ಒಂದೊಂದನ್ನೇ ತೆಗೆರೆ ಎಂದು ನೆಲಕ್ಕೆ ಬಡಿದೆ. ಹೌದೇ? ಅಣ್ಣ, ಎಲ್ಲವೂ ಚೂರು ಚೂರು ಚೂರು. ಇಷ್ಟು ಮಾಡಿ ಪ್ರಯೋಜನ ಇಲ್ಲ. ಏನು? ಮತ್ತೆ ಚೂರು ಆಯ್ತಲ್ವಾ? ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ. ಅದನ್ನು ಒಮ್ಮೆಗೆ ತಿಂದದ್ದು ಹೆಚ್ಚಾಯ್ತು. ತಿಂದದ್ದು ಹೆಚ್ಚಾಯ್ತು. ಎಲ್ಲ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಬಂತ. ಹೊರಗೆ ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ ಕಾಣುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆಯಾ? ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಒಳ್ಳೆದು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯ, ನಷ್ಟವಾಗ್ಲಿಕ್ಕಿಲ್ಲ. ಒಮ್ಮೆ ಕಾರುವುದು, ಅದನ್ನು ನುಂಗುವುದು, ಬಹಳಷ್ಟು ರುಚಿ. ಅಣ್ಣ, ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು ಅದರಲ್ಲಿ ಕೆಲವು ಮೊಲದ ಮರಿಗಳು. ಹೌದಲ್ವಾ? ಇದೆಲ್ಲ ಎಲ್ಲಿಂದ ಬಂದದ್ದೆಲ್ಲಿಂದ? ಅದೇ ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ. ಅದು ಹೆದರಿಕೆಯ ಸಂತಾನ ಎಲ್ಲ ಇದೆ. ಹೋಗುವಾಗ ಹಿಡ್ಕೊಂಡು ಹೋದ್ರೆ ಆಯ್ತು. ಹೋಗುವಾಗ ಎಲ್ಲವನ್ನು ಹೊತ್ತುಕೊಂಡು ಹೋಗ್ಬೇಕು. ಹೌದೌದು. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಏನಾಯ್ತಾ? ಓ ಹೇಳಲಿಕ್ಕೂ ಬೇಸರ ಆಗ್ತದೆ. ಯಾಕೆ? ಓ ಹೇಳಿದ್ರೆ ನಾನು ಹಂದಿ, ನಾನು ಹಂದಿ ಆದ್ರೆ ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಹಾಗಲ್ಲ, ಮತ್ತೆ ಹಂದಿ ಒಂದು ಗೋಚರಿಸಿತು. ಹಾಗೆ ಬಿಡುವೇನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಸರಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತು, ಇನ್ನು ನೆನಪಾಯಿತು. ಹೊಟ್ಟೆ ತುಂಬಿದ ಮೇಲೆ ಹೌದೌದು, ಯಾವ ಕರ್ಮಕ್ಕೆ ನನ್ನದ್ದು ನೆನಪಾದದ್ದು? ನಿನಗೇನಾದ್ರೂ ತರಬೇಕಲ್ವಾ? ನನಗೆ ಹೌದೌದು, ಎಲ್ಲ ತುಂಬಿದ ಮೇಲೆ. ಹೌದೌದು, ನಿನ್ನದು ನೀನು ತುಂಬಿಸಿ ನನಗೆ ಯಾವ ಕರ್ಮಕ್ಕೆ ತಂದ? ನಿನಗೆ ತೆಗೆದಿಟ್ಟಿದ್ದೇನು? ಏನು ತಂದಿದ್ದಿ? ನಿನಗೆ ತಲೆ ತಂದಿದ್ದೇನೆ. ತಲೆ? ಹೌದೌದು. ನಾನು ತಲೆ ತಿನ್ನುವವನ? ತಲೆ ತಿನ್ಬೇಕಿದ್ರೆ ನೀನೇ ಆಗಬೇಕು. ಅದು ಹೀಗಿರ್ಬೇಕು. ಹೇಗೆ? ನಿನ್ನ ತಲೆ ತಿಂದದ್ದು ಹೆಚ್ಚಾಯ್ತು ಕಾಣ್ತದೆ, ಅದಕ್ಕೆ ದೊಡ್ಡ ತಲೆ ತಿನ್ನುವಂತ ತಂದದ್ದಲ್ಲ. ತಲೆ ಮಾಂಸ ಅಂದ್ರೆ ಇಷ್ಟ ಅಲ್ವೇನಾ ನಿನಗೆ? ತಲೆ ಮಾಂಸ ಅದನ್ನಾದ್ರೂ ತಿನ್ನುತ್ತಾ ಇರುವಂತ. ತಲೆ ಮಾಂಸ ಅಂದ್ರೆ ನನಗಿಷ್ಟ. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ತಮ್ಮ, ಏನೋ ಒಂದು ಕೆಲಸ ಮಾಡ್ಬೋದಾ? ಏನಣ್ಣ? ಸ್ವಲ್ಪ ಗಾಡಿ ಹಾಕ್ಬೋದಾ? ಓಹೋ, ಈಗ ನನ್ನಿಂದ ಗಾಳಿ ಹಾಕಿಸಿ ನೀನು ವಿಶ್ರಾಂತಿ ಪಡೆಯುವ ಅಂತ? ಸ್ವಲ್ಪ ಅಣ್ಣ, ವಿಶ್ರಾಂತಿ ಪಡೆಯುವಂತದ್ದು ನೀನೇನು ಮಾಡಿದ್ದಿ ಅಂತ ಆಗಬೇಕಲ್ಲ. ಆಯಾಸ ಆಗಿದೆ. ಬೇಟೆ ಆಡಿದವನು ನಾನಿದ್ದೇನೆ. ಓಹೋ, ಭರ್ಜರಿ ಬೇಟೆ. ಹೌದೇ? ಅದ್ಭುತ ಬೇಟೆ. ಹಾಗಾಗಿ ಬೇಟೆಯಾಡಿ ನನಗೆ
ನೀನು ಗಾಳಿ ಹಾಕು. ನಾನು ಗಾಳಿ ಹಾಕುದಕ್ಕಾಗುದಿಲ್ಲ. ಯಾಕೆ? ನನಗೂ ಆಯಾಸಾಗಿದೆ. ನೀನ್ ಎಲ್ಲಿ ದುಡಿದಿದ್ದಿ ಅಂತಾಗಬೇಕು. ನನಗೂ ಕೂಡ ಆಯಾಸಾಗಿದೆ. ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡು. ಏನು? ಗಾಳಿ ಬರಬೇಕಿದ್ರೆ ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ, ಅವನಿಗೆ ಆಜ್ಞಾಪಿಸಿದೆವಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ, ಇಲ್ಲಿ ಬೇಡ. ಮೇಲಾರುವ ಸಮಯದಲ್ಲಿ ಕೇಳಿಸೆ ನಲವಿನಿಂದು ಕುಳಿತು ದೇವಿಯು ಪಾಡುತ್ತಿಹ ಗಾಯನವನಾಲಿಸುತ್ತ ಚೆನ್ನಾಗಿ ಬೀಸು, ತಂಪಾಗಿ ಬೀಸು, ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು. ಬೀಸು ಬೀಸು. ಸೇವಾಕರ್ತರಂದ್ರೆ ಹೀಗಿರ್ಬೇಕು. ಹೌದು. ಸೇವೆಯಲ್ಲಿ ನಿಷ್ಠೆ ಬೇಕು, ನಿಷ್ಠೆ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಅದಂತೂ ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತನ್ನ ಒಡ್ಡಿದ್ದು ಆಯಾಸ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆಯಾಗಿ ಹೋಗಿ. ಇನ್ನೊಮ್ಮೆ ಬೇಟೆ, ಇನ್ನೊಮ್ಮೆ ಸತ್ತು ಬೇಡ ಇವತ್ತು. ಏ ತಮ್ಮ, ಏನೋ ಒಮ್ಮೆ ಏರಿದ ಮೇಲೆ ಮತ್ತೆ ಇಳಿಲಿಕ್ಕೆ ಉಂಟಾ? ಏರಿಸುವುದು ಇನ್ನು ಕನಸಿನ ಮಾತು. ಏರಿಸುವುದು. ಹೇ ತಮ್ಮ, ನಿನ್ನ ಕಿವಿ ಕೊಡ್ತೀಯೇನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವೇನೋ? ಹಾಗಲ್ಲೋ, ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಏನೋ ಒಂದು ಸ್ವರ ಕೇಳ್ತಾ ಉಂಟು. ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿದ್ದು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬರ್ತಾ. ಏನಾಗಿರಬಹುದು ಇದು? ಈ ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದೆ ಅಂತಾದ್ರೆ ಇದು ಅದೇ ಅಂದ್ರೆ ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರ. ಬಿದಿರಿನ ಸ್ವರ? ಹೌದು. ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವ? ಖಂಡಿತವಾಗಿ ಇದಲ್ಲ. ಮತ್ತೆ ಒಂದು ವೇಳೆ ಹೂತುಂದಿದ್ರೆ ವೀರರಂತ ಚಂಡಮುಂಡರು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ, ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡಿದ್ರು ಹಾಡಬಹುದು. ಆದ್ರೆ ಇದು ಕೋಗಿಲೆಯ ಸ್ವರವ. ಹಾಗಿದ್ರೆ ಯಾವುದಿದು? ಕೋಗಿಲೆ ಹಾಡುವುದು ಹೇಗೆ? ಹೌದಲ್ವಾ? ಇದು ಹಾಗಲ್ಲ, ಮತ್ತೆ ಬೇರೆ ಯಾವುದೋ ಒಂದು. ನಿಮ್ಗೆ ಗೊತ್ತಾಗ್ಲಿಲ್ಲ? ಇಲ್ಲ. ಬಹುಶಃ ಯಾರು? ವೀಣಾಪಾಣಿ, ಪಣಿವೇಣಿ, ಪುಸ್ತಕ ಪಾಣಿ, ಕಲ್ಯಾಣಿ. ಅಣ್ಣ, ಓ
ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದೆ ಅವಳೆ, ನೀನು ಅವಳನ್ನು ಹೇಳುದಾ? ಹೌದೌದು, ಖಂಡಿತವಾಗಿ ಅವಳು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಯಾಕೆ ಬಲ್ಲೆಯ? ಸೃಷ್ಟಿಯನ್ನು ಮಾಡುವಂತಹ ಸೃಷ್ಟಿಕರ್ತ ಬ್ರಹ್ಮ ಸತ್ಯಲೋಕದಲ್ಲಿರುವವ ಒಬ್ಬನೇ ಇರುವುದವ, ವಾಣಿಯ ಜೊತೆಯಲ್ಲಿರುವ ಅಲ್ವಾ? ಆ ವಾಣಿ ಯಾವತ್ತೂ ಅವನಿಗೆ ಸಹಕಾರಿಣಿಯಾಗಿರುವುದು. ಹೌದೌದು. ಹೀಗಿರುವಾಗ ಒಂದು ವೇಳೆ ನೀನು ಹೇಳಿದ ಹಾಗೆ ಗುರುಕುಟ ಶರೀರ ಮೋಹನಾಕಾರಯ ದುರಿತ ಸಂಹಾರಯ ನಿಜ ಚಕ್ರಧಾರಯ ತೂಗಿದರು ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದರು ನಾಗ ಯೋಗಿ ಮರಿಯರಿಗೆಲ್ಲ ಅಚ್ಚರಿಯಿಂದ ಶೋಧಿಸಿ ದೇವಿಯರು ನೋಡೆ ಸ್ವರನ ಕುರ್ಗಣೆಯಲ್ಲಿ ಹಳುದಿರುವೆ ಚಲುವ ತರುಣಿ ಮನೆಯು ವಿಮಲಗ ಚಲುವ ತರುಣಿ ಮನೆಯು ವಿಮಲಗಾತೆ ಶರದಿಂದು ವದನೆ ಹರಿಣನೆ ಚಲುವ ತರುಣಿ ಮನೆಯು ವಿಮಲಗಾತೆ ಇಲ್ಲಿ ನೋಡಿ ಸರಳ ಕೊರನೆಯಂತೆ ಹಳು ಏನಂತ ಗೊತ್ತಾಯ್ತಾ? ಏನು ಕರ್ಮ ಅಂತ ಗೊತ್ತಾಗಲಿಲ್ಲ. ನಾವೇನು ಇಲ್ಲಿಗೆ ಬರೋದು ಹೊಸತ? ಹೊಸತೇ ಅಲ್ವಾ? ಆದ್ರೆ ಈ ರೀತಿಯಾದ ವ್ಯತ್ಯಾಸ ಇತ್ತು, ಬಹಳಷ್ಟು ವ್ಯತ್ಯಾಸ. ಹೌದಲ್ವಾ? ಹೌದು. ಸ್ವರ ಪಿಡಿದು ಮುಂದುವರೆದು ಬಂದೆವಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಹೌದಲ್ವಾ? ಏನು ಅಂದ ಏನು ಚಂದ. ಹೌದಲ್ವಾ? ನೋಡಂತೆ ಅಣ್ಣ, ಕಣ್ಣುಗಳು ಕಮಲದಳ, ಹೌದೌದು, ಕೆನ್ನೆ ಕನ್ನಡಿಯಂತೆ, ಹುಬ್ಬುಗಳು ಕಬ್ಬಿಲ್ಲು, ಅಧರಗಳು ತೊಂಡೆ ಹಣ್ಣು, ಹಲ್ಲುಗಳು ಮಲ್ಲಿಗೆ ಮೊಗ್ಗು, ಕುಚಗಳು ಆಲಯದ ಕಲಶಗಳು, ಕೊರಳು ಬಲಮುರಿ ಶಂಕ. ಒಟ್ಟಿನಲ್ಲಿ ಹೇಳುವುದಿದ್ರೆ ಇವಳ ಅಂದಕ್ಕೆ ಸರಿಸಾಟಿ ಉಂಟೆ ಅಣ್ಣ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಳ ಭಾಷೆಯ ತೋಳಕುತಗಳ ವಿಷುಪ ತೊಡೆಗಳ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ಬಿಸದ ಗಂಧಿ ನೀವು ಪರಮ ಪರಿಮಾಣಗಳ ಸಂಹರಿಸಿ ಮುಕ್ತ ಚಂದಾವರೆಯ
ಮರಿದಿಂಗಳನ್ನು ಬಳಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ಭಗತಿಗಳ ಹಾಯ್ದು ಮನಸ್ಸಿಜ್ಜನ ವರವಿರಿಂಚ ಸೃಜಿಸಿದನು ಎನ್ನುವ ಹಾಗೆ ಭ್ರಮೆ. ಹೌದಲ್ವಾ? ಯಾರಾಗಿರಬಹುದು ಇದು? ಅಣ್ಣ ನೋಡಂತೆ ನೋಡಂತೆ ಇವಳನ್ನು ಅಷ್ಟೇ ಹೊಗಳಿದ್ರೆ ಸಾಕ, ನನ್ನ ನಾಲಿಗೆ ಇನ್ನು ತಡವರಿಸ್ತಾ ಉಂಟು, ಇನ್ನಷ್ಟು ಹೊಗಳಬೇಕು ಎಂಬ ಹಾಗೆ. ಪರಿಮಳದ ಪುತ್ತಳಿಯೋ ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವೋ ಮುನಿತಪ ಫಲವೋ ಲೋಕ ಸೌಂದರ್ಯ ನಿಸರ್ಗವೋ ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದಿರನ ಪೆಂಪು ಇವಳ ಕಣ್ಣದ್ವಯಾಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದ ಗಮನೆಯ ಮಂದ ಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ ಬಂದುಗೆ ದುಟಿಯಳ ಬಂಧುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರತೆನ್ನೆ ರೋಷ ತಡೆದರೆನ್ನನು ಈಶ ಆಗದೆನ್ನೆ ಸರ್ವನಾಶ ತೋರ ಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರುಬಂ ತೆಗೆದು ಜಡಕಟ್ಟಿ ಹೊರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರೆನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಚದ ಕರ ಪಲ್ಲವದ ಸರಸಿರುವ ಮುಖಿ ಅರಣ್ಯವಳಂತ ವಿಟಗಾರೆ ನೋಡ ಸ್ಮರಣ ಕೂರ್ಗಣೆ ಏಳು ನೀರ ಸರಸಿದ ವದನೆ ಹರಿಣ ನೇತ್ರ ಚೆಲುವ ತರುಣೇ ಮನೆ ಮಲಗಾರೆ. ಯಾರಾಗಿರಬಹುದು ಇದು? ಅಣ್ಣ ನೋಡಿದ್ಯಾ, ನಾವು ಇಷ್ಟು ಹೊಗಳಿದ್ದು ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಈ ಪರಿಸರಕ್ಕೆ ಎಷ್ಟು ಸಂತೋಷ ಆಯ್ತು ನೋಡಣ್ಣ. ಹಾಗಿದ್ರೆ ಯಾರಾಗಿರಬಹುದು ಇದು? ಇಷ್ಟು ಒಳ್ಳೆಯ ಪರಿಸರ ಇರುವಾಗ ನಾವು ಬೇಗನೆ ಮುಗಿಸಬೇಕಾ? ಬೇಗನೆ ಮುಗಿಸೋರಿಗೆ ಏನು ಹೇಳ್ಬೇಕು? ಹಾಗಿದ್ರೆ ಏನಾಗಿರ್ಬಹುದು ಇದು? ಏನಾಗಿರ್ಬಹುದು ಎಂಬ ಹಾಗೆ ನೋಡಣ್ಣ. ನೋಡು, ಇವಳು ಲಕ್ಷ್ಮಿ ಇರ್ಬೇಕು. ಲಕ್ಷ್ಮಿ ಸಮುದ್ರ ಮುತನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೆ ಹೇಳಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳುವವಳು. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಹಾಗಾದ್ರೆ ಅವಳ ವಿಷಯ ಬಿಡುವ. ಇನ್ನೊಬ್ಬನಿದ್ದಾನಲ್ಲ, ಯಾರವಂ? ಇದು ಅವಳೇ. ಯಾರು? ಉಮೆ. ಉಮೆ ಉಮೆ? ಹೌದು. ಪಾರ್ವತಮ್ಮ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಅಲ್ಲ ಅಲ್ಲ. ಹಾಗಾದ್ರೆ ರತಿ ಇರ್ಬೋದಾ? ರತಿ ಅವರದ್ದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಹಾಗಾಗಿ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಕಾಮರತಿಯರ ಮೇಳ ಅಲ್ಲ. ಹಾಗಿದ್ರೆ ಇಂತಹ ಸೌಂದರ್ಯದ ರಾಶಿಯನ್ನು ಇಲ್ಲೇ ಬಿಟ್ಟು ಹೋದ್ರೆ ಸರಿಯಾಗ್ತದ? ಹಾಗಾಗಿ ನಮ್ಮೊಡೆಯ ಶುಮ್ಮನಿದ್ದಾನೆ, ಅವನಲ್ಲಿ ಹೇಳುವ. ನಾವು ತರಳಿ ದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಬಗ್ಗೆ ತಿಳಿದುಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭಾರ್ಪಣ ವಸ್ತು ಹೊಗಳಿದವರ ಜೊತೆಗೆ ಜಗಳದವರ ಶಿರ ಹಾರಿಸಿದವರಿದ್ದೇವೆ. ಲೋಕ ಸಂಚಾರ ಮಾಡಿದಂತಹ ದೆಸೆಯಿಂದಲಾಗಿ ಹಸಿವೆ ತೃಷಿ ನಮ್ಮದೇ ಆದಂತಹ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗಬೇಕು. ಒಂದು ವಿಷಯ, ಪರಿಣಾಮದೇ ರಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರದ ಮೂಲವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಅವಳ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ. ಅವಳ ಅಂದವನ್ನು ಕೊಂಡಾಕ್ಷಣವೇ ನಮಗನಿಸಿದ್ದು ಒಂದು. ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ಒಲಿಸಬೇಕು, ನಿನ್ನ ವಾಮಭಾಗದಲ್ಲಿ ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನಿಸ್ತ ಉಂಟಲ್ಲ ತಮ್ಮಂದಿರೇ. ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವು ಅವನಲ್ಲಿದ್ದಂತಹ ಪಂಚ ಚರಕರನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ವರದ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನು ಅವಸರ ಮಾಡಬೇಡಿ ತಮ್ಮಂದಿರೇ. ಆ ವಿಚಾರ ನನಗೆ ಬಿಟ್ಟದ್ದು. ನೀವು ಎಷ್ಟಾದ್ರೂ ಭೇಟಿ ನೀಡಿ ಆಯ್ಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕೇಳಿದನು ಮೆಲುವ ಕಂಬವನದಾಗೆ
ಸರಿಯಾದ ಎಲಸರಿ ಮೆರವಣಿಗೆ. ಮಂತ್ರಿ ಶ್ರೇಷ್ಠ ಸುಗ್ರೀವ ಪ್ರಭು, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ನನ್ನಲ್ಲಿ ಮುಖ್ಯವಾದ ವಿಚಾರ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನ ಆಶೆಯನ್ನು ಬಟ್ಟವ ನಾನಿದ್ದೇನೆ ಸುಗ್ರೀವ. ನಿಮಗೂ ಮದುವೆ ಆಗುವಂತ ಆಶಯ ಪ್ರಭು? ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ? ನನಗೆ ಬೇಡ. ಮಚ್ಚ ಬಾಯಿ ಮಚ್ಚು. ಯಾವ್ದರಲ್ಲಿ ಕೊರತೆ ಉಂಟು, ಯಾವ್ದರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ನೋಡು, ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತೆರಳು ಕದಂಬವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರವ ಕದಂಬವನವನೆ ಪಗುತ ಹೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಮನಲು ಬಿಗುರೆಸಿಲು ಕುದಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬವನ ಅಂದ್ರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನ. ನೋಡಬಾರದೆ, ವೈರ ಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡದಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ 3 ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹತ್ತಿರುತ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ಛೇ, ನೋಡಬಾರದೆ, ಅವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನಾಡಿಸುವುದ? ಇವಳು ನಾರಿಯೇ? ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರಹಿತ ಅಂತ ಆದಿಮಾಯ ಸರಿ ತ್ರಿಜಗವನ್ನೇ ತನ್ನ ದಾಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ, ಅವಯಿಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚುಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ.
ವಂದಿಸಿಕೊಂಡಿದ್ದೇನೆ ತಾಯಿ. ಶೋಣಿತಾಪುರದಿಂದ ಬಂದಂತ ಸುಗ್ರೀವ ನಾನಮ್ಮ, ನಮ್ಮ ಒಡೆಯನಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹಾತೊರೆಯುತ್ತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯದವನಲ್ಲಮ್ಮ. 3 ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ ರೂಪದ ಬಗ್ಗೆ ಹೇಳುವುದಿದ್ರೆ ಕಡೆಗಳಲ್ಲಮ್ಮ. ಮನ್ಮಂತ್ರಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲೇ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ತಾಯಿ ನೀನು. ಈತ ನಲಿದರೆ ಎಲ್ಲ ವಾರ್ತೆಯ ದೂತ ಶುಂಭಾದುರಗೆ ಬೇಡುವ ದೂತನಿಲ್ಲೆಂದರೆ ಸುಗ್ರೀವನಾದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲೀತ ಸತ್ತು ಬಿದ್ದಿದ್ದಾನೆ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಂದ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನ ನೇಮಿಸಬೇಕಾಗುತ್ತದೆ. ಹಾಗಾಗಿ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣ ರಸವನ್ನು ಬೇರೆ ತರನ್ನು ಎಬ್ಬಿಸುತ್ತೇನೆ ನೋಡುವ. ಚೆತ್ತಾನಿದ್ದೆ ಪುಣ್ಯಾತ್ಮರೆ, ಮಲಗಿದ್ದೇ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ಸಂಪಾದ ಜಾಗ ಅಲ್ವಾ. ಓಯ್, ನಿದ್ದೆ ಮಾತ್ರ ಬಂದದಲ್ಲ, ನಿದ್ದೆಯಲ್ಲಿ ಕನಸು ಕಂಡದ್ದಲ್ವಾ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು, ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿತು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವ ಅಂತ ಹೇಳಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವಾ. ಹಾಗೆ ಓಯ್, ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದ ಅಲ್ಲ ಪುಣ್ಯಾತ್ಮರೇ. ನಾನು ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತೆ. ಓ ಅರ್ಥವಾಯ್ತು ನನಗೆ. ಹುಡುಗಿಯನ್ನು ಮಾತಾಡ್ತಿರ್ತಾ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಉಳಿತಾರೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಗಳಾಗಿದ್ದಾರೆ. ಈಕೆ ಶ್ರೀದೇವಿ ಅಲ್ವೇ? ಇವಳಂತಹ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಯಾಕೆ ನನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತಿಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯುದಿಲ್ವೇ ತಾಯಿ? ಬದುಕಿದ್ದು ಹೇಗೆ? ಅದು ನಿನ್ನಿಂದಲೇ ಅಲ್ವೇ? ಸರಿಯಪ್ಪ, ನಾನು ತಿಳಿದಿದ್ದೇನೆ ತಾಯಿ. ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡ ತಾಯಿ. ಏನು ಅಂತ ಉತ್ತರವನ್ನು ಕೊಟ್ಟರೆ ತೀರ್ಮಾನಕ್ಕೆ ಬಂದೆ. ಈ ಕಾಲದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರಂತವರ ಕುರುಳಿಗೆ ಸಮದ ಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೆ ಎದುರುಗಳಿಂದ ಬಂದರು ದುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಇಷ್ಟೇ ತಾನೆ ಆದಿತಮ್ಮ. ಶುಭವಾಗಲಿ ಮಗನೇ, ಹೋಗಿ ಬಾ. ಬರ್ತೇನಮ್ಮ.
ಆರಂಭಿಸಿದ್ದು ನನ್ನಿಂದ ಏನಾಗಬೇಕು? ಕುಟುಂಬವೊಂದರಲ್ಲಿ ಹೆಣ್ಣು ಪಡೆದೆಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಅಹಂಕಾರವೇ ನಮ್ಮೊಡೆಯ ಶುಂಭ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟ ಸಂಧಾನವನ್ನು ಸಂಗ್ರಾಮವನ್ನೇ ಬಯಸಿದ್ದಂತೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಧೂಮ್ರಾಕ್ಷ ಬಂದಿದ್ದೇನೆ. ಮಣಿಲತ Thank you.
ಕಾಳಿಕಾಂಬೆಗೆ ದೇವಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಲು ಜನರು ಋತಿಗೈದರು ದುರವರ್ತನೆ ಕೇಳುತ್ತಾ ಇದ್ದೇನೆ. ತಮ್ಮಂದಿರಾದ ಗಂಡುಗಳಿಯಾದ ಚಂಡಮುಂಡರುಂಡಾನ್ ಖಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡಿದರಂತೆ. ಶಿವ ಶಿವ, ನಮ್ಮಂತ ತರವಿರೆಲ್ಲರ ಅಳಿವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆ ಮಾಡು ಸರಿಯಲ್ಲ. ಉತ್ತಮವಾದ ಮಡಿವಂತ ಆಯುಧ ಸಿದ್ಧವಾಗಿದೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಆಶೆಯನ್ನು ಮಟ್ಟವ ನಾನಿದ್ದೇನೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯ್ತು. ಸರಿ ಎಂದು ಪಣವನ್ನು
ಮಾಡಿದೆ. ಏನು ತೀರ್ಮಾನ ಮಾಡಿ? ಆ ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದೆ. ಕಳಿಸಿಕೊಟ್ಟಂತ ಧೂಮ್ರಾಕ್ಷರ ಓಂಕಾರ ಧೂಮ್ರಾಕ್ಷರ ತಮ್ಮಂದಿರಾದ ಗಂಡು ಹಾಗೂ ಚಂಡಮುಂಡರನ್ನು ಕಳಿಸಿಕೊಟ್ಟಿದೆ. ನೋಡಿದರೆ ಚಂಡಮುಂಡರ ಸಾವಿನ ಬಳಿಕ ತೀರ್ಮಾನವನ್ನು ಏನು ಅಂತ ಯೋಚನೆ ಮಾಡಿದೆ. ಆಕೆಯನ್ನು ಕರೆತರಲೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ವ್ಯಕ್ತಿಯಲ್ಲ, ನಾನೊಬ್ಬ ಶಕ್ತಿ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ಸಾಧಿಸಬಹುದು. ವಿಶಾಲವಂತ ಪ್ರಪಂಚದಲ್ಲಿ ಜೋಡಿತಾಪುರದ ಕೀರ್ತಿಯನ್ನು ಗಳಿಸಿದಂತ ಒಬ್ಬ ಪುಣ್ಯಾತ್ಮ ಯಾರಿದ್ದಾರೆ ಎನ್ನುವ ಹಾಗೆ ಒಂದು ಪ್ರಶ್ನೆಯನ್ನು ಹುಟ್ಟಿಕೊಂಡಿದ್ದಾದ್ರೆ ಅದಕ್ಕೆಲ್ಲ ನೀನೇ ಕಾರಣ ಪ್ರಭು. ಅದರಲ್ಲಿ ತನುಜ ವೀರನಿಗೆ ಬೇಕಾಗಿ ನೀನು ಮಾಡಿದಂತಹ ಸಾಧನೆ, ಆ ತಮ್ಮನನ್ನು ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡವ ನೀನು. ವಿಶೇಷವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವ. ಮಂಡಲ ಅಧಿಕಾರ, ದೇವ ಭಕ್ತಿಯಲ್ಲಿ ಹರಿಭೋಜನ, ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡೆ. ಏನು ಇಷ್ಟೆಲ್ಲ ಗಳಿಸಿಕೊಂಡಂತಹ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆ ತಪ್ಪಿದ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣ. ಇನ್ನು ನಮಗೆ ಹಾಗಾಯ್ತಲ್ಲ, ಆ ವನಿತೆಯನ್ನು ಬಯಸಿದೆಯಾ, ಕಾಮಿನಿಯಾಗಲಿ ಕಾಶ್ಯಪ್ಯ ಅಲ್ಲ ಕಾಂಚಾಲವಾಗಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕು ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕಿರುವಂತ ಸತ್ತಲ್ಲ ಆಗೋದಿಲ್ಲ. ಮರಗಳಿಗೆ ತನವನ್ನೇ ಒಟ್ಟಿ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ನೀನೀಗ ಆಕೆಯ ಬಗ್ಗೆ ಹೇಳುದ? ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಬರೇ ತರುಣಿ ಅವಳು. ಸರ್ವೇ
ಎನ್ನುವಾಗ ನೀನು ಮನಸ್ಸಿನಲ್ಲಿ ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಿ ಎನ್ನುವುದು ಸೂಕ್ಷ್ಮವಾಗಿ ಅರಿತುಕೊಳ್ಳೋದಕ್ಕೆ ಸಾಧ್ಯವಿದೆ. ಎಷ್ಟಾದರೂ ಸರ್ ತರುಣಿ, ಸಾಮಾನ್ಯ ತರುಣಿ ಅಲ್ಲ ಪ್ರಭು. ಒಂದು ವೇಳೆ ನಿನ್ನ ಎಣಿಕೆಯಂತೆ ಅವಳೊಬ್ಬಳು ಸಾಮಾನ್ಯ ತರುಣಿಯಾಗಿರ್ತಿದ್ರೆ ಇಷ್ಟೆಲ್ಲ ಪ್ರಕರಣಗಳು ನಡೆದು ಹೋಗೋದಕ್ಕೆ ಸಾಧ್ಯವಿತ್ತ? ಹಾಗಿರುವಾಗ ನಾವು ಅಸಾಮಾನ್ಯರು ಎನ್ನುವುದನ್ನು ಒಪ್ಪಿಕೊಳ್ಳಬೇಕಂತ ಸಾರ್ವಕಾಲಿಕ ಸತ್ಯವೇ. ತರುಣಿ ಎಲ್ಲವಳ ಆದಿಮಾಯೆ, ಆದಿಯಲ್ಲಿ ಹುಟ್ಟಿಕೊಂಡಿದ್ದಾಳೆ, ತ್ರಿಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತಳಾಗಿದ್ದಾಳೆ. ಆದರೆ ಪ್ರಶ್ನೆವಾದಲ್ಲ ಪ್ರಭು, ಯಾಕೆ ಬಂದದಿರುವುದೇ ಪ್ರಶ್ನೆ. ಸುಮ್ಮನೆ ಅಲ್ಲ, ನಿನ್ನದ್ದು ಅತಿ ಆಯ್ತು ಅಂತ ಕಾಣ್ತದೆ. ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸಿದವನಿಗೆ ಬ್ರಾಹ್ಮಣರಿಗೆ ಪೀಡನೆಯನ್ನು ಕೊಟ್ಟೆ, ಯಜನಾದಿಗಳಿಗೆ ತಡೆಯನ್ನು ನೋಡಿದೆ. ನೀನು ಮಾಡಿದ್ದಲ್ಲ, ನಿನ್ನವರು ಎಲ್ಲದಕ್ಕೂ ಮೂಲ ಕಾರಣ ನೀನೇ ಎನ್ನುವಾಗ ನಾವು ಮತ್ತೆ ಪ್ರಶ್ನೆ ಮಾಡಬೇಕಾಗಿಲ್ಲ ಪ್ರಭು. ಆರ್ಥನಾದವನ್ನು ಆಲಿಸಿಕೊಂಡು ಅವರ ಕಷ್ಟವನ್ನು ದೂರ ಮಾಡುವಂತ ಉದ್ದೇಶದಿಂದ ಸಾಕ್ಷಾತ್ ಆದಿವಾಯ ದೇವಿ ಕೌಶಿಕ ಎನ್ನುವಂತ ಅಭಿಧಾನವನ್ನು ಹೊತ್ತುಕೊಂಡು ಆ ಕದಂಬ ವನವಾಸಿನಿ ಆಗಿದ್ದಾಳೆ. ಇಷ್ಟಕ್ಕೂ ಆರಂಭದಲ್ಲಿ ನೀನು ಕಲಿಸಿಕೊಟ್ಟ ಸಂಧಾನಕ್ಕಾಗಿ ಪರಿಣಾಮ ಏನಾಯಿತು? ಸಂಧಾನವೇ ಉಳಿದು ಹೋಯಿತು. ಅವಳು ಆಡಿದಂತ ಮಾತುಗಳೇ ಹಾಗುಂಟು. ಬಾಲ್ಯದಲ್ಲಿ ಗೈದಿದ್ದೇನೆ ಪಣ, ಆ ಪಣವನ್ನು ಗೆದ್ದಂತ ವೀರನಿಗೆ ಸುಮಮಾಲೆಯನ್ನು ಹಾಕ್ತೇನೆ, ಹೀಗಿರುವಂತಹ ಮಾತುಗಳನ್ನು ಆಡಿದಂತೆ ಪ್ರಭು ಒಬ್ಬ ಶಂಭುವನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರವಣವನ್ನು ನಿರೀಕ್ಷೆ ಮಾಡ್ತಾ ಇದ್ದಾಳೆಂದಾದ್ರೆ ಅವಳು ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಭು. ಧೂಮ್ರಾಕ್ಷ ಹೋಗಿದ್ದಾನೆ ಕರೆತರುವಂತ ಉದ್ದೇಶದಿಂದ. ಏನು ಕರೆದು ತಂದನು ಹೇಳು? ಅಲ್ಪನೇ ಧೂಮ್ರಾಲೋಚನ ಎನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡ್ತೇವೆ. ಆದ್ರೆ ಅಂತಹ ಸಮರ್ಥನಾದಂತಹ ಧೂಮ್ರಾಕ್ಷ ಅಲ್ಪನಾಗಿ ಹೋದಂತಹ ಕಥೆಯನ್ನು ನಾವು ಕೇಳಿದ್ದೇವೆ. ಅವನ ವಿಷಯ ಬಿಡುವ. ಮೊದಲು ಬಂದವರು ಹೇಳಿದ್ದಾರೆ, ಮೊದಲು ನೋಡಿದವರಿದ್ದಾರೆ. ಆ ಚಂಡಮುಂಡರು ಮಹಾಕಾಳಿಯ ರೂಪವನ್ನು ತಾಳಿ ಚಂಡಮುಂಡರಿದ್ದಾರೆ ಪ್ರಭು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನ ಎಂಬುದಾಗಿ ಹೇಳಬೇಕಾಗ್ತದೆ. ಸುಮ್ಮನೆ ಯಾಕೆ ನೀನು ಪ್ರಯತ್ನ ಪಡಬೇಕು ಪ್ರಭು? ನಮ್ಮವರನ್ನೆಲ್ಲ ಆ ಯಮನಿಗೆ ಒಪ್ಪಿಸಬೇಕು ಎನ್ನುವಂತ ನಿರ್ಧಾರಕ್ಕೆ ನೀನು ಮುಂದಾದೆ. ಹಾಗಾಗಿ ಸರಿಯಲ್ಲ ಎನ್ನುವುದು ಅಭಿಪ್ರಾಯ ನಮ್ಮದು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಜಡಜಪಿ ಜಡಜಪಿ ಪಡೆದು ಯುದ್ಧವನ್ನು ಮಾಡುವುದೆರುತ್ತಲೇ ನುಡಿಯೇ ನೀತಿಯನು ಮನದ ಮೂರ್ಖತೆಯ ನಾವು ವಾಚಿಸಿದ್ರೆ ಅವನ ಯೋಗ್ಯತೆಯನ್ನು ಅವನ ಸಾಧನೆ ಎನ್ನುವುದನ್ನು ಮಾಡಿಕೊಳ್ಳಕ್ಕೆ ಸಾಧ್ಯವಿದೆ ಪ್ರಭು. ಒಂದು ದಿವಸದ 2 ದಿವಸದ ಅಲ್ಲ, 1 ವರ್ಷದ 25 ವರ್ಷದ ಸಾಧನೆ ಅಲ್ಲ ನಿನ್ನದ್ದು. ನಾವು ತುಂಬಾ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. ನಿನ್ನ ಜೀವನದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಕಾಲ ಉಂಟುಂಟಾದ್ರೆ ಅದು ಇಂದಿನ ದಿವಸ ಯಾಕೆ ಬಲ್ಲೆಯ? ಅಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವನಿ ಇಷ್ಟೆಲ್ಲ ಗಳಿಸಿಕೊಂಡಂತ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಯಾಕೆ ಭ್ರಮೆಯಾಗಿ ಎನ್ನುವುದೇ ಪ್ರಶ್ನೆ ಆಗ್ತದೆ ಪ್ರಭು. ಆ ಬ್ರಹ್ಮನನ್ನು ಒಲಿಸಿಕೊಂಡವನಿ ಬೇಕು ಬೇಕಾದಂತ ವರವನ್ನು ಪಡೆದೆ. ಆ ವರದಂತೆ ನೀನು ಲೋಕದಲ್ಲಿ ಬಾಳಿ ಬದುಕಬೇಕಾದ ಲೋಕ ನಿಯಮ. ಆ ನಿಯಮವನ್ನು ಮೀರಿ ನಡೆಯುವುದಕ್ಕೆ ಯಾರಿಂದ ಸಾಧ್ಯ ಉಂಟು ಹೇಳು? ಖಂಡಿತ ಸರಿಯಲ್ಲ. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದಾದ್ರೂ ಹೇಗೆ? ಆ ತರುಣಿಯ ಕೈ ಹಿಡಿತೆ ಅಲ್ಲ ಪ್ರಭು. ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ. ಅವಳ ಕೈ ಹಿಡಿಯುವುದಲ್ಲ, ಅವಳ ಪಾದ. ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ತುಟಿ ಬಿಚ್ಚದೆ ಮಾತಾಡೋದು ಹೇಗೆ? ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಹೇಳಿದ ಪ್ರಶ್ನೆಗೆ ಅದು ಉತ್ತರ ಕೊಡಬೇಕಾ ಬೇಡವೇ ಹೇಳು? ಅಧಿಕ ಪ್ರಸಂಗಿ ಮತ್ತೆ ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ. ಸಲುಗೆ ಉಂಟು ಏನು? ಯಾಕೆ ಬಲ್ಲೆಯ? ನಿನ್ನ ತಂಗಿಯ ಮಗನ ಮಾವನ ಮೇಲೆ ಅಳಿಯನಿಗೆ ಸಲುಗೆ ಇಲ್ಲದೆ ಮತ್ತೇನು? ಇಟ್ಟವರಿಗೆ ಸಭೆಯಲ್ಲಿ ಮಾತ್ರ ಅವಕಾಶ ಕೊಟ್ಟದಕ್ಕೆ ಯಾಕೆ? ನನ್ನ ತಂಗಿ ಮಗ ಎನ್ನುವ ಕಾರಣಕ್ಕೆ. ಹೌದಲ್ಲ? ಏನು ಸಲುಗೆಯ? ಉಳಿದವರಿಗೆ ಅವಕಾಶ ಉಂಟು ಗೊತ್ತಿಲ್ಲ, ನನಗಂತೂ ಉಂಟು.
ಈಗ ಏನ್ ಹೇಳುದು ಆ ಕಾಡಿನಂತ ಬಡ ಹುಡುಗಿ ಆಕೆ ಬಗ್ಗೆ ಏನು ನಾನೇನು ತಿಳಿಯದಂತ ಹೆಚ್ಚಿಸ್ಕೊಂಡೆಯ? ನಾನು ಊರಿನ ಹೆಣ್ಣು ಮಕ್ಕಳನ್ನು ಹೇಳಿದ್ದಲ್ಲ, ಅವಳು ಲೋಕದ ಮಾತೆ, ಅವಳೇ ದೇವಿ. ದೇವಿ ಮಹಾತ್ಮೆಯನ್ನು ವಿವರಿಸಿದ್ರೆ ನಿನಗೇನು ಕೇಳುವುದಕ್ಕಾಗುವುದಿಲ್ಲ. ಮುಚ್ಚು ಬಾಯಿ ಮುಚ್ಚು. ಯಾಕೆ? ದೇವಿ ಮಹಾತ್ಮೆಯ ಕತೆ ನಮ್ಗೆ ಹೇಳ್ಬೇಡ. ಸಣ್ಣ ಮಕ್ಕಳಿದ್ರೆ ಅವರಿಗೆಲ್ಲ ಏನೋ ಪಾಠ ಪಾರಾಯಣ ಮಾಡು. ದೇವಿ ಮಹಾತ್ಮೆಯ ಕತೆ ಎಲ್ಲರಿಗೆ ಗೊತ್ತುಂಟು. ಈ ದೇವಿ ಮಹಾತ್ಮೆಯ ಕಥೆಯ ಕೇಳಿ ಕೇಳಿ ಎಲ್ಲರಿಗೆ ಸಾಕಾಗಿದೆ. ನಿನಗೆ ಸಾಕಾಗಿರ್ಬೋದು, ವಿಚಾರ ಎಲ್ಲ ತಿಳಿದುಕೊಂಡಿದ್ದೇನೆ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಗಂಡುಗಲಿಯಲ್ಲ, ಒಬ್ಬ ಬಂಟ. ಯಾರ ಬಂಟ? ಪರಮೇಶ್ವರನ ಶಂಕರನ ಬಂಟ ಅಲ್ವೇ? ಹಿಡಿದ ಛಲವನ್ನು ಯಾವತ್ತು ಬಿಡುವವನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವನ. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲೇ ಮೂರು ಲೋಕಾಧೀಶನಾಗಿರುತ್ತ ಶುಂಭ ಹೆದರಿ ಸುಮ್ಮನೆ ಬಾಯಿಸಿಕೊಂಡೆ. ಹೇಳಿದ್ದು ಕಟ್ಟು ಕಥೆ ಅಲ್ವಾ? ರಕ್ತಬೀಜ, ನೀನೊಬ್ಬ ರಣಹೇಡಿ ಎಂಬುದನ್ನು ಯಾಕೆ ಗೊತ್ತುಂಟ? ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಯಿತಂತ ಭಯಲು ನಿನಗೆ ಅದಕ್ಕಾಗಿಯೇ ನಿನ್ನಲ್ಲೇ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನೂ ಕೆಲಸ ಕೈಗೆ ಬಲ ಎನ್ನುವುದು ಸೀರೆ ನೋಡು. ಶಬ್ದವನ್ನು ಮತ್ತೆ ಹೇಳಬೇಡ. ನಾನು ರಣ ಹೇಳಿಯೋ ಯೋಚನೆ ಮಾಡಬೇಡ. ಇದೋ ಹೋಗಿ ಬರ್ತೇನೆ. ನೋಡಿ ದೇವಿಯ ತನ್ನೊಳಗೆ ಇವನು ಬಯಸಿ ಇಳಿದಾತೆ, ಆಡಿದನು ತನ್ನೊಳಗೆ ಇವನು ಬಯಸಿ ಇಳಿದಾತೆ. ಶುಂಭನ ಕೂಡೆ ಆಶಯ ಮರೆದು ಬಂದಿಹೇ, ಶುಂಭನ ಕೂಡೆ ಆಶಯ ಮರೆದು ಬಂದಿಹೇ. ಬದ್ಧವಾದರು ನುಡಿಸಿದ ಬೆನನುತ ಮಾತಾಡಿಸಬೇಕಲ್ಲ. ನೋಡಿದನು ಕಲಿರಕ್ತ ಬೀಜನು ಗಾಢಗರುವದಿ ಕುಳಿತ ಶಿಲೆಯನು ನೋಡಿದನು. ಏನಿದು ಆಶ್ಚರ್ಯ! ಕದಂಬವನವನ್ನು ಬಂದು ಸೇರಿದ್ದೇ ಗೊತ್ತಾಗಲಿಲ್ಲ. ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಈ ಬದಲಾವಣೆ ಎನ್ನುವುದು ಒಂದು ಕ್ಷೇತ್ರದಲ್ಲಿ ಆಗಬೇಕು ಅಂತಿದ್ರೆ ಆ ಬದಲಾವಣೆಗೆ ಕಾರಣಗಳು ಹಲವಿರಬೇಕಾಗ್ತದೆ. ಹಾಗಂತ ಆ ಕಾರಣ ಬಗ್ಗೆ ಆಲೋಚನೆ ಮಾಡಿದ್ರೆ ಸೂಕ್ಷ್ಮವಾಗಿ ಅರಿತುಕೊಳ್ಳೋದಕ್ಕೆ ಸಾಧ್ಯವಿದೆ. ಹಬ್ಬ ಕೋಟಿ ಸೂರ್ಯನ ಬೆಳಕೊಂದು ಈ ಪ್ರದೇಶವನ್ನು ಆವರಿಸಿಕೊಂಡಿದೆ. ಇದರ ಮಧ್ಯದಲ್ಲಿ ಅತ್ತಿಂದಿತ್ತ ಚಲಿಸುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಕಂಡಾಗ ಏನಿದು ಆಶ್ಚರ್ಯ! ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಬದುಕುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಗಿದ್ರೆ
ಬದಲಾವಣೆಯ ಪರ್ವವೊಂದು ಈ ಕದಂಬ ಕಾಂತಾರದಿಂದಲೇ ಆರಂಭಗೊಂಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಿರುವಾಗ ಇದಕ್ಕೆಲ್ಲ ಕಾರಣವಾಗಿರುವಂಥ ಶಕ್ತಿ ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ತಲೆಯನ್ನು ಎತ್ತಿ ದೂರ ಕಾಣುತ್ತಿರುವಂತಹ ದೃಶ್ಯವಾದ್ರೂ ಏನು ವೈಭವ, ಏನು ವೈಭವ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಕಾಣಬೇಕು, ಅಲ್ಲ ಅವಳನ್ನೇ ನೋಡುತ್ತಲೇ ಇರಬೇಕು ಎನ್ನುವಂತ ಒಂದು ಭಾವ ಅಂತರಾಳದಲ್ಲಿ ಉದ್ಭವಿಸಿಕೊಳ್ಳುತ್ತಾ ಇದೆ. ಕಾಣುವುದಕ್ಕೆ ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇರಬಹುದು. ಹಾಗೆಂದು ಇವಳು ಬರೇ ಮೂರ್ತಿಯೇ? ಖಂಡಿತವಾಗಿಯೂ ಅಲ್ಲ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾವನವಾದಂತಹ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಅವಳನ್ನು ಕಂಡ ಬಳಿಕ ನಮ್ಮ ಜೀವನದ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ತಿಳಿದೆಯೋ ಕಂಡು ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷಗಳನ್ನು ಇದ್ರೆ ಆ ಪಾಪ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕು. ಇಷ್ಟೇ ಅಲ್ಲ, ನಮ್ಮ ಪೂರ್ವಜರು ಹೇಳಿದಂತ ಹರಿಕೆ, ಪೂಜೆ, ಪುರಸ್ಕಾರಗಳು ಏನಾದರೂ ಉಳಿದುಕೊಂಡಿತ್ತಾದ್ರೆ ಅದನ್ನೆಲ್ಲ ಈಡೇರಿಸಿಕೊಳ್ಳಬೇಕೆನ್ನುವಂತ ಆಸೆ. ಹಾಗಾಗಿ 2 ಕೈಗಳನ್ನು ಮುಗಿದು ಜಯ 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 ಎನ್ನುವ ಹಾಗೆ ಬೇಡಿಕೊಂಡೆ. ಮನಸ್ಸಲ್ಲೇ ಸಂತೋಷಪಟ್ಟವ. ಏನು ಮಾಡೋಣ, ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂತಹ ರೂಪ ಸೌಂದರ್ಯವನ್ನು ಹೊಂದಿದ್ದಾರೆ. ತ್ರಿಮೂರ್ತಿಗಳ ಸಾನ್ನಿಧ್ಯ ಎನ್ನುವುದು ಅವಳ ಶರೀರವನ್ನು ಸೇರಿದೆ. ಕೋಟ್ಯಾನು ಕೋಟಿ ಸಂಖ್ಯೆಯಿರುವಂತಹ ದೇವಾನು ದೇವತೆಗಳು ಅವರದಂಥ ಜೀವನದ ಪಾವಿತ್ರ್ಯತೆಗೆ ಬೇಕಾಗಿ ಅವಳ ಶರೀರದಲ್ಲಿ ಮನ ಮಾಡಿದ್ದಾರೆ. ಉಭಯ ಕಣ್ಣುಗಳಾಗಿ ಸೂರ್ಯಚಂದ್ರರು ಗೋಚರಿಸ್ತಾ ಇದ್ದಾರೆ. ಹಣೆಯಲ್ಲೊಂದು ಹೆಚ್ಚಿನ ಕಣ್ಣು, ಅದುವೇ ಸಂಕಲ್ಪದ ಕಣ್ಣು. ತನ್ನ ಮನಸ್ಸಿನ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತಿದ್ರೆ 3ನೇ ಕಣ್ಣು ಅಗತ್ಯ ಉಂಟು, ಹಾಗಾಗಿ ಧರಿಸಿಕೊಂಡಿದ್ದಾರೆ. ಶಿವೆಯನ್ನು ನೋಡಿದೆ, ಗಾಢವಾಗಿ ಕುಳಿತಿರುವಂತಹ ಗರ್ಭವನ್ನು ಹೊಂದಿದಂತಹ ಶಿವೆಯನ್ನು ನೋಡಿದೆ. ಏನು ಮಾಡೋಣ, ಇವಳನ್ನು ನೋಡುವಾಗ, ಎನಿಸಿಕೊಳ್ಳುವಾಗ ಸಂತೋಷ ಆಗ್ತದೆ. ಹಾಗೆಂದು ದೊರೆಯಾದಂತಹ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ಬೇಸರ ಆಗ್ತಾ ಉಂಟು. ಯಾಕೆ? ಇವಳನ್ನು ಬಯಸಿದನೆ. ಒಂದು ವೇಳೆ ಬಯಸಿದ್ದು ಸತ್ಯವೇ ಅಂತಾದ್ರೆ ಇವಳು ದೊರೆಯುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಕೇಡು ಇವಳಿಂದ ಬದ್ಧ. ಇವಳನ್ನು ಬಯಸಿದಂತ ಶುಂಭ ಕೆಟ್ಟ 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 ಕೇಡು ಕಾಲ ಸನ್ನಿಹಿತವಾಯಿತು. ಆದರೂ ಕೂಡ ಎಲ್ಲವನ್ನು ಕಾಲವೇ ತೀರ್ಮಾನ ಮಾಡ್ತದಂತೆ. ಆ ಬಗ್ಗೆ ಯೋಚಿಸಿದಾಗ ಭಾಷೆಯನ್ನು ಹಾಕಿ ಬಂದೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು. ನೋಡೋಣ, ಒಂದೇ ಒಂದು ಪ್ರಯತ್ನಕ್ಕೆ ಮುಂದಾಗ್ತೀರಿ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ಮಂತ್ರಿಯಾಗಿ ಕದಂಬವನವನ್ನು ಪ್ರವೇಶ ಮಾಡಿದೆ. ಉದ್ದೇಶ ನಮ್ಮೊಡೆಯ ಶುಂಭ ಅಸುರ ಕುಲ ಬಿಂಬ, ನಮಗೆಲ್ಲ ಆಧಾರ ಸ್ತಂಭ. ಒಳ್ಳೇದಪ್ಪ. ಮನಸ್ಸಿನ ಆಶೆ ಇರುವುದು ಮುಖ್ಯ. ಏನು ಮಗನೇ? ನಿನ್ನನ್ನು ಕರೆಕೊಂಡು ಹೋಗಬೇಕು ಶೋಣಿತಾಪುರಕ್ಕೆ. ಯಾಕೆ? ಮದುವೆ ಆಗುವಂತ ಆಶೆಯನ್ನು ವ್ಯಕ್ತಪಡಿಸಿದ್ದಾನೆ. ಹಾಗಾಗಿ ಅಪ್ಪಣೆಯನ್ನು ಪಡೆದು ಭಾಷೆಯನ್ನು ಹಾಕಿ ಬಂದೆ. ಯಾಕೆ ಬಲ್ಲೆಯ? ಯಾಕೆ? ಮತ್ತೆ ಉಳಿದ ದಿವಸ ನಮಗೆ ಭಾಷೆ ಇಲ್ಲ ಅಂತ ಹೇಳಬಾರ್ದು. ಅದಕ್ಕೆ ಅವಕಾಶ ಕೊಡಬಾರದು ಎನ್ನುವ ಉದ್ದೇಶವೇ ನಮಗೆ. ಹಾಗಾಗಿ ಒಂದು ಮನಸ್ಸು ಮಾಡಬೇಕು. ಕುಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು.
ಒಣಿದು ಬರಬೇಕು, ಒಣಿದು ಬರಬೇಕು. ರಕ್ತ ಬೀಜ ಮಾಮ ರಪ್ಪಬೇಕಂತ ಮಲ್ಲಿಗೆ ಬಳ್ಳಿಯೊಂದು ಹೊಂಗಾರ ಮರ ರಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಹೊಂಗಾರ ಮರ ಅಂತ ಹೇಳಬೇಡ. ಮತ್ತೇನು? ಅವಾಗ ಗಂಧದ ಮರ. ಗಂಧದ ಮರ ನೀರಿಗೆ ಹಾಕಿದ್ರೆ ನಾರುವುದಿಲ್ವೇ? ನೀರಲ್ಲಿ ಹಾಕಿ ತನ್ನ ಹೊರಗೆ ತೆಗಿಬೇಕು. ತೆಗೆದು ಚೆನ್ನಾಗಿ ತೆಗೆ ಬಂದ್ರೆ ನಿನಗೆ ಮರ ಯಾವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ಅಮ್ಮ, ಅವ ಬಯಸಿದ್ದು ಒಬ್ಬ ಪ್ರೇಮಿಯಾಗಿ, ಹಾಗಾಗಿ ಕಾಮಿ ಎನ್ನುವಂತ ಒಂದು ನೀನು ಆಶೆಯನ್ನು ವ್ಯಕ್ತಪಡಿಸಬೇಡ. ಪ್ರೇಮಿಯಾಗಿ ಬಯಸಿದ್ದಾನೆ, ಏನು ತಪ್ಪಾಯ್ತು ಹೇಳುವ? ಸಾವಿರ ಶುಮ್ಮನಿಗೆ ಅಷ್ಟು ಅಹಂಕಾರವಿದ್ದರೆ ಸಾವಿರದ ಒಂದು ನನಗೆ ಎಷ್ಟು ಹೇಳಬೇಡ ಹೇಳು. ನನಗೆ ಆಶೆ ಉಂಟು ಸಾವಿರ ಅಂತ, ಈಗ ನೋಡುವಾಗ ಇಲ್ಲ ಅಂತ ಕಾಣ್ತಾನೆ. ಪಣದ ವಿಚಾರ ನಿನ್ನ ಬಳಿಯ ದುರಕ್ಕಾಗಿ ಬರಬೇಕಿತ್ತು, ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಿಂದಲೇ ರಣ ಹೇಗೆ ಅಂತ ನಮ್ಮನ್ನ ಅವಳಿಗೆ ಕುಳಿತುಕೊಂಡಿದ್ದರಲ್ಲ, ನಿನ್ನ ಬಳಿಯ ನಮ್ಮ ಸಣ್ಣ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತ ಜೊತೆ ಕಾಲ ನಡೆಸುವುದಕ್ಕಾಗಿ ನನ್ನ ಶರೀರವನ್ನ ಹಣೆಯಲ್ಲಿ ರಕ್ತ ಸುರಿಯೋದಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತ ಒಂದು ಗಟ್ಟಿಯಾಗಿ ಇದೆ, ಬಲವಿದೆ. ಒಂದು ಬಿಂದು ರಕ್ತ ದರೆಯನ್ನು ಸೋಕಿದಂತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯವಿದೆ. ಇದುವೇ ಬೀಜದ ಸಮಯ. ಇದು ಚೆಲ್ಲಿದೆ.
ಅತಿ ಶೀಘ್ರ ಉಳ್ಳಾಳ್ತೀನಿ ಅಂತ ಹೇಳಿ ಅಧಿಕಾರಿ ಫುಡ್ ವರ್ಕ್ ಮಾಡೋದು ಬರ ಆಂಡ ಹೆಣ್ಣು ಮಾತ್ರ ದಂಕದ್ರ ಕೈ ತಣ್ಣ ಕಣ್ಣು ಮುಟ್ರು ಸ್ವರ್ಗಕ್ಕೆ ಪೋ ಈ ಸ್ವರ್ಗ ಇಂಥ ಕಾರ್ಯ ಎಂದು ಕರ್ತನ ಇತರ ಮೇಲೆಕ್ಕಾರ ಮತ್ತ ಸಮಸ್ತರೇ ಸಂತೋಷ ಸಮಾಧಾನ ಅಟಿಲ್ದ ಉಳ್ಳಾದ್ರ ಸೇವೆನ ಬರೀ ಭಕ್ತಿರ್ ಮಲ್ಪೇರ್ ಬರ್ ಗಾವು ಇಜ್ಜಿರ್ ಮಲ್ಪಾರ್ ನಿಕ್ಲಿ ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂತಾತ್ರ ಸಂದೇಹ ಇಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ್ಳ ಸಲ್ಲ ಒಂದು ಸಂತಾರ ಕೂಡು ಕುಟುಂಬ ಆರಬಾರ್ದೊಟ್ಟು ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿ ಆದ ಪೊಯ್ನಲ್ಲಿ ಬಸಲು ಶತ ಸಾವಿರ ವರ್ಷ ಬಾರಿ ಬದ ಭಂಡಾರಿಯೇ ಅವಡಿನ ಅಪ್ಪನ ಸೇವೆ ಮಾಡ್ತಂದು ಬರ್ತಾರೆ ನಾಡ ಬಲಿಪ ಶಿವಶಂಕರ ಮಠದ ಬದ್ದ ಇಡ್ಡೆಗಾಂತ ಅನ್ಸಾವೆ ಇವ್ರು ನಾಲ್ಕು ಕಡೆ ಯಾವ್ದು ಅನ್ಪಾವೆ ಬಲಿಪ ಪರಂಪರೆ ಓಡ್ತು ಬಟ್ಟ ರಂಗನಾರಿಗೆ ಹೆಚ್ಚು ಮಾಡಿದ್ರೆ ಸಂತೋಷ ಅವಡಿನ ಅಪ್ಪನ ಸೇವೆ ಮಾಡ್ತಾರೆ ಎಲ್ಲ ಕೈಟ ಉಳ್ಳಾಡ ಭಾಗ್ಯ ಕೊಡ್ತೀನಿ ಕಾಪಾಡಿ ಸೇರಿಗಾರ ಬಾರಿ ಬಿಟ್ಟರೆ ಬಾರಿ ಸಂತೋಷ ಸಮಾಧಾನ ಅವಳಿನ ಸೇವೆ ಮಾಡ್ತೀನಿ ಬಾಳೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮ ಉಳ್ಳ ಸಭೆ ಕೂತು ಬರೀತಾರೆ ಭಾರಿ ಮಲ್ಲ ಸಭೆ ಹತ್ತಿ ಮಾಡುವೆ ಅವಳು ಶಿರುಳ ಕೇರ್ಬಿಟ್ಟು ಅಪ್ಪನ ಸೇವೆ ಭಕ್ತಿ ಭಾವಡು ಕುಳಿದು ಮಾತ್ರಗಳ ಕಟ್ಟಿಲ್ದ ಉಳ್ಳ ಮಾತ್ರ ಮತ್ತೆ ತಪ್ಪು ಕೊರಿಯ ಎಣ್ಣ ಉಳ್ಳ ತಮಗೆ ಬಂಡ ಉಂಡ ಭಕ್ತಿ ಮಾಡು ಕೊರಂದ ಕಾಣಿಗೆ ಸ್ವೀಕಾರ ಮಾಡ್ತಾನ ಮಾಯದ ಧರ್ಮ ಕೊರನಾಕ ಕೃಷ್ಣವಾಗಿ ಒತ್ತ ಕಾಡು ಉದಾರ ತಮ್ಮ ಕಾಣಿಗೆ ಸ್ವೀಕಾರ ಮಾಡ್ತು ಮಾಯ ಬೇಡ ಮುಂದಾಗುತ್ತಾ ಇದೆಯಲ್ಲ ಇನ್ನು ಮುಂದೆ ನಿಂತಿರೋರು ಹರ ಹರ ಈ ತರುಣಿಯೋಳು ಏನ್ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಚಂಡಿಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಬದುಕಬೇಕಲ್ಲ, ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸಿ ಬೇಕು ಬೇಕಾದಂತಹ ವರವನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸ್ತೀನಿ. ತಲೆ
ತಿರುವಣಿ ತಿರುವಣಿ ಬಯಸ್ತೀಯ ಮೂರು ಸತ ಬಳಿಯ ಮುಂದೆ ತಿರುವಣಿ ಯಾರು ಗೊತ್ತೇ ಸುಮ್ಮನೆ ತಮ್ಮನಿಸಿದ ಸುರಕುಲವನ್ನೆಲ್ಲ ಮುಕ್ಕುತ್ತ ಮುಂದುವರ್ತಾ ಇದೆಯಾ? ತಮ್ಮನಾದ ನಿಶಮನನ್ನು ಕೊಂದೆ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯ ಭಾಷೆ ನೀನು ನಿನ್ನನ್ನು ಕಟ್ಟಿ ಕಾಲಗಳಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶಂಭ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರ್ಳರಾಮರ್ದನಕ್ಕಾಗಿ ನಾನಾರುವನ್ನು ತಳೆದವಳು ನಾನು. ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚಂಡಾಡೋದಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರ ಶಿರವನ್ನ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗಬಗದ ಸ್ವರ್ಗವನ್ನು ಯಾರು ಮಗನೇ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣ ಸಿಗುವವಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎಂಬ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ನನ್ನಲ್ಲಿ ಹೋರಾಡಿ ನನ್ನ ಹೇಡಿಯತ್ತೆ ಮಾಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಪ್ರಭರಾಮಿಕೆ ಕಾಣಿಸಿಕೊಳ್ಳುತ್ತಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಮರಿಸುತ್ತಲಿ ಶ್ರೀದೇವಿ ಕರ್ಣವ ಹರುಷದಲ್ಲಿ ಸುಮನ ಸರ ಕೂಡುತ್ತ ಮೆರೆದ
ನನಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಿಡಿಗಡಗುವ ಕಡುಬ ನಾಡುವಿನ ಕೂಡಿ ನೋಡ ನುಡಿ ಬೇಡಾಗಿನ ವಾರಿಜದಾಂಬಕಾಯ ಜಯ ಮಂಗಳಂ ಸರ್ವ ಸೂರ್ಯ ಕೋಟಿ ತೇಜ ಜಯ ಶುಭ ಮಂಗಳಂ ಎಂದು ಸಿಂಧು ವಾಸಿತಾಯ ಎಂದು ಸಿಂಧು ವಾಸಿತಾಯ ಉತ್ತ ವಿಜ್ಞಾನ ಶಾಖಾಯ ಉತ್ತರಾಂತ ಶೋಭಿತಾಯ ಶುಭ ಮಂಗಳಂ ವಾರಿಜದಾಂಬಕಾಯ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ. ರೌಂಡ್ ಕವರ್ ಮತ್ತೆ ವೀಳ್ಯ ಮುಟ್ಟಂಡೆ ಒರೆ ಕೋರಿಕೋರ್ನ ವೀಳ್ಯ ಮುಟ್ಟಂಡೆ ಆಮೇಲೆ ಒರೆ ಕೋರಿ ಸರಿ ದಿನ ಅದು ತುಂಬ ಒರೆ ಕೋರಿ ಮುಟ್ಟಂಡೆ ಒರೆ ಕೋರಿ ಆಹೋ ಆಹೋ ಮೇಲೆಕ್ಕಾರು 10 ಸಮಸ್ತರು ಮೇಲೆಕ್ಕಾರು 10 ಸಮಸ್ತರು ಮತ್ತು ಮೇಲೆಕ್ಕಾರು 10 ಸಮಸ್ತರು ಆರ್ತಿಗಾರು, ಕುಶಾಲ್ಗಾರು, ಮೋಜುಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವರ ನಂದು ಸಾಕು ಲೈಟ್ ಆಫ್ ಮಾಡಿದ್ರು.